ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಸೂಪರ್ ಆಗಿರ್ಬೇಕು. ಓಕೆ, ನಾನು ಸಹ ಸೂಪರ್ ಆಸಮ್ ಆಗಿದ್ದೇನೆ. ಈ ವಿಡಿಯೋವನ್ನ ನೀವು ಬೆಳಿಗ್ಗೆ ನೋಡ್ತಾ ಇದ್ರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹಾಗೆ ಮಧ್ಯಾಹ್ನ ನೋಡ್ತಾ ಇದ್ರೆ ಗುಡ್ ಆಫ್ಟರ್ನೂನ್, ಈವ್ನಿಂಗ್ ನೋಡ್ತಾ ಇದ್ರೆ ಗುಡ್ ಈವ್ನಿಂಗ್, ರಾತ್ರಿ ನೋಡ್ತಾ ಇದ್ದೀರಾ ಹಾಗಾದ್ರೆ ಹೋಗೋದಕ್ಕಿಂತ ಮೊದಲು ಗುಡ್ ನೈಟ್ ಅಂತ ಹೇಳಿ ಹೋಗ್ತೇನೆ. ಓಕೆ, ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ನ ಮೊದಲ ಚಾಪ್ಟರ್ ಆಗಿರುವಂತಹ ಇಕಾನಮಿ ಅಂಡ್ ಗವರ್ನಮೆಂಟ್, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಈ ಪಾಠವನ್ನ ಕಲಿತಾ ಇದ್ದೇವೆ. ಹಾಗಾದ್ರೆ ಯಾಕೆ ತಡ, ಬನ್ನಿ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅನ್ನೋ ಈ ಟಾಪಿಕ್ ನಲ್ಲಿ ನಾವು ಇವತ್ತು ಈ ಒಟ್ಟು 8 ಅಜೆಂಡಾ ಪಾಯಿಂಟ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೇವೆ. ಒಳಗೊಂಡಿರುವಂತಹ ವಿಷಯಗಳು ಚಾಪ್ಟರ್ ತತ್ವ. ಓಕೆ, ಸೊ ನಾವು ಬರುವಂತಹ ಮುಂದಿನ ಎಲ್ಲ ಚಾಪ್ಟರ್ ಗಳಲ್ಲೂ ಇದನ್ನ ಹಾಕಿರ್ತೇವೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಆ ಚಾಪ್ಟರ್ ಏಕೆ ಇಂಪಾರ್ಟೆಂಟ್ ಅಥವಾ ಚಾಪ್ಟರ್ ನಲ್ಲಿ ನಾವು ಏನ್ ಕಲಿತಾ ಇದ್ದೇವೆ ಅಂತ. ಸೊ ಅದು ಚಾಪ್ಟರ್ ತತ್ವ. ನೆಕ್ಸ್ಟ್ ಬರುವಂತಹದ್ದು ಇಂಪಾರ್ಟೆಂಟ್ ಟರ್ಮ್ಸ್ ಅಥವಾ ಪ್ರಮುಖ ಪದಗಳು ಯಾವಿವೆ ಈ ಎಕನಾಮಿಕ್ಸ್ ಅಂಡ್ ಗವರ್ಮೆಂಟ್ ಅಲ್ಲಿ, ಅವುಗಳನ್ನ ಅರ್ಥ ಮಾಡ್ಕೊಳ್ತೇವೆ. ಏಕಂದ್ರೆ ಈ ಟರ್ಮ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಮುಂದೆ ಬರುವಂತಹ ಎಲ್ಲಾ ಟಾಪಿಕ್ಸ್ ಗಳನ್ನ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಹಾಗೆ ಥರ್ಡ್ ಒನ್ ಪ್ಲಾನಿಂಗ್ ಇನ್ ಇಂಡಿಯಾ, ಭಾರತದಲ್ಲಿ ಯೋಜನೆ ಹಾಗಂದ್ರೇನು? ಓಕೆ, ಆ ಡೌಟ್ ಅನ್ನ ನಾನು ಸಾಲ್ವ್ ಮಾಡ್ತೇನೆ ಬರುವಂತಹ ಮುಂದಿನ ಸ್ಲೈಡ್ಸ್ ಗಳಲ್ಲಿ. ನಾಲ್ಕನೇದು 5 year ಪ್ಲಾನ್, ಪಂಚವಾರ್ಷಿಕ ಯೋಜನೆ ಅಂತ ಏನ್ ಕರಿತೇವೆ, ಅದರ ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಏನು, ಅದರ ಸಾಧನೆಗಳು ಅಥವಾ ಅಚೀವ್ಮೆಂಟ್ಸ್ ಏನು, ಹಾಗೆ ಸ್ವಲ್ಪ ನ್ಯೂನತೆಗಳು ಅಥವಾ ವಿಫಲತೆಗಳು ಇರಬೇಕಲ್ವಾ, ಹಾಗಾದ್ರೆ ಅದರ ಡ್ರಾಬ್ಯಾಕ್ಸ್ ಗಳೇನು, ಅದನ್ನ ಅರ್ಥ ಮಾಡ್ಕೊಳ್ತೇವೆ. ನೀತಿ ಆಯೋಗ್, ಓಕೆ, ಈ ಹೆಸರನ್ನ ನೀವು ಸದ್ಯದಲ್ಲಿ ಬಹಳಷ್ಟು ಸಲ ಕೇಳಿರ್ತೀರಾ. ಈ ನೀತಿ ಆಯೋಗ್ ಅಂದ್ರೆ ಏನು, ಇದರ ಆಬ್ಜೆಕ್ಟಿವ್ಸ್ ಏನು, ಇದರ ಹೆಡ್ಸ್ ಏನು, ಇವುಗಳನ್ನೆಲ್ಲವನ್ನು ಅರ್ಥ ಮಾಡ್ಕೊಳ್ತೇವೆ. ಹಾಗೆ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ, ಸುಗ್ಗಿ ಪೂರ್ವ, ಸುಗ್ಗಿ ನಂತರ, ಪ್ರೀ ಹಾರ್ವೆಸ್ಟ್, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಇವುಗಳನ್ನು ಸಹ ಅರ್ಥ ಮಾಡ್ಕೊಳ್ತೇವೆ. ಎಂದಿನಂತೆ ನಮ್ಮ ಕೊನೆಯಲ್ಲಿ ರಿಕಾಲ್ ಅಥವಾ ಮರುಮನನ ಸ್ಲೈಡ್ಸ್ ಗಳಿರುತ್ತವೆ. ಅವು ನಿಮಗೆ ಒಂಥರ ಸಮ್ಮರಿಯನ್ನ ನೀಡುತ್ತವೆ. ಹಾಗೆ ಕೊನೆಯದಾಗಿ PYQPs, ಇನ್ ಬಿಟ್ವೀನ್ ನಾವು ಕವರ್ ಮಾಡ್ತೇವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿರ್ಬಹುದು, ಅಥವಾ ಎಕ್ಸ್ಟ್ರಾ ಕ್ವಶನ್ಸ್ ಇರಬಹುದು, ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇರಬಹುದು, ಇವುಗಳನ್ನೆಲ್ಲವನ್ನು ಕವರ್ ಮಾಡ್ತೇವೆ. ಓಕೆ ಮಕ್ಕಳೇ, ಓಕೆ, ಸೊ ಎಂದಿನಂತೆ ನನ್ನ ಮೊದಲ ಪ್ರಶ್ನೆ ಏನಂದ್ರೆ, ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ನಾವು ಆ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತ ಪ್ರಶ್ನಿಸಿಕೊಳ್ಳುವುದು ಅವಶ್ಯಕ. ಹಾಗೆಯೇ ನೀವು ಈ ಪಾಠವನ್ನ ಓದ್ತಾ ಇದ್ದೀರಾ, ಎಕಾನಮಿ ಅಂಡ್ ಗವರ್ನಮೆಂಟ್ ಅಥವಾ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಈ ಪಾಠವನ್ನ ಯಾಕೆ ಓದಬೇಕು? ಓಕೆ, ಒಂದ್ಸಲ ನೀವೇ ನಿಮ್ಮನ್ನ ಪ್ರಶ್ನೆ ಮಾಡಿಕೊಳ್ಳಿ. ಓಕೆ, ಯಾಕೆ ಓದಬೇಕು ಅಂದ್ರೆ, ಏಕೆಂದ್ರೆ ಗೌರ್ಮೆಂಟ್ ಏನಿದೆ ಅಲ್ಲ, ಆ ಗೌರ್ಮೆಂಟ್ ತರುವಂತಹ ರೂಲ್ಸ್ ಗಳಿರ್ಬೋದು ಅಥವಾ ಅದರ ಇಂಪ್ಯಾಕ್ಟ್ ಎಕಾನಮಿಯಲ್ಲಿ ಏನಾಗುತ್ತೋ ಅದು ನಮ್ಮ ಡೈಲಿ ಲೈಫ್ ಅಲ್ಲಿ ಬಹಳಷ್ಟು ಪ್ರಭಾವ ಬೀಳುತ್ತೆ. ಇದು ಒಂದು ಬ್ರಾಡರ್ ಆಂಗಲ್ ನಲ್ಲಿ ಥಿಂಕ್ ಮಾಡಿದಾಗ. ಅದೇ ರೀತಿ ನೀವೆಲ್ಲರೂ 10th ಅಲ್ಲಿದ್ದೀರಾ. ಸೊ 10th ಅಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಸಹ ಈ ಟಾಪಿಕ್ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಹೇಗೆ? ಇದರಿಂದ SSLC ಎಕ್ಸಾಮಿನಲ್ಲಿ 4 ಮಾರ್ಕ್ಸ್ಗಳು ಬರುತ್ತೆ. SSLC ಎಕ್ಸಾಮಿನಲ್ಲಿ 4 ಮಾರ್ಕ್ಸ್. ಓಕೆ, ಸೊ ಟೋಟಲ್ 4 ಮಾರ್ಕ್ಸ್. ಇದು ಒಂಥರ 3 ಮಾರ್ಕ್ಸ್ ಒಂದು ಕ್ವಶನ್ ಬರ್ಬೋದು ಅಥವಾ 4 ಮಾರ್ಕ್ಸಿನ ಒಂದು ಕ್ವಶನ್ ಬರ್ಬೋದು. ಸೊ ನೋಡೋದಾದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಅಲ್ಲಿ ಇದನ್ನ ಕೇಳಬಹುದು, ಅಥವಾ ಒಂದು 3 ಮಾರ್ಕ್ಸ್ ಕ್ವಶನ್ ಕೊಟ್ಟು ಒಂದು ಕ್ವಶನ್ ಅನ್ನು MCQ ಫಾರ್ಮೆಟ್ ಅಲ್ಲೂ ಸಹ ಕೊಡಬಹುದು. ಅದರ ಚಾನ್ಸಸ್ ಸಹ ಇದೆ. ಸೊ ಒಟ್ಟಾರೆ 4 ಮಾರ್ಕ್ಸ್ ಅನ್ನ ಕೇಳ್ತಾರೆ ನಮ್ಮ SSLC ಎಕ್ಸಾಮ್ ಅಲ್ಲಿ ಈ ಟಾಪಿಕ್ ನಿಂದ. ಓಕೆ, ಸೊ 15ನೇ ಚಾಪ್ಟರ್ ಆಗಿದೆ. ಪಾರ್ಟ್ 1 ಅಲ್ಲಿ ಬರುವಂತಹದ್ದು. ನಾನು ಮೊದಲೇ ಹೇಳಿರುವ ಹಾಗೆ ಚಾಪ್ಟರ್ ತತ್ವವನ್ನ ಅರ್ಥ ಮಾಡ್ಕೊಳ್ಳೋಣ. ನಾನಂತೂ ಇದನ್ನ ಕಲಿಸ್ಲಿಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಇದ್ದೇನೆ. ಓಕೆ ಓಕೆ, ಸೊ ನಮ್ಮ ಹೆಡ್ಡಿಂಗ್ ಏನಿದೆ, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಇಕಾನಮಿ ಅಂಡ್ ಗವರ್ನಮೆಂಟ್. ಓಕೆ, ಸೊ ಇಲ್ಲಿದೆ ಗವರ್ನಮೆಂಟ್. ಸೊ ನಾನೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತೇನೆ, ನೀವು ಮನಸ್ಸಿನಲ್ಲೇ, ನಿಮ್ಮ ಮೈಂಡ್ನಲ್ಲೇ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವ ಪ್ರಯತ್ನವನ್ನ ಮಾಡಿ. ಸರ್ಕಾರದ ಕೆಲಸ ಏನು? ಗೌರ್ಮೆಂಟ್ ಏನ್ ಕೆಲಸ ಮಾಡುತ್ತೆ? ಓಕೆ, ಸೊ ಗೌರ್ಮೆಂಟ್ ಯಾರಿಗೆ ಕೆಲಸ ಮಾಡುತ್ತೆ, ಏನ್ ಕೆಲಸ ಮಾಡುತ್ತೆ ಅನ್ನೋ ದೊಡ್ಡ ಪ್ರಶ್ನೆ ಆಯ್ತಲ್ಲ, ಅದನ್ನ ಸ್ವಲ್ಪ ಒಡೆಯೋಣ.
ಗೌರ್ಮೆಂಟ್ ಯಾರಿಗೆ ಕೆಲಸ ಮಾಡುತ್ತೆ? ನಮಗೋಸ್ಕರ. ಕರೆಕ್ಟ್. ಸೊ ಗೌರ್ಮೆಂಟ್ ಪೀಪಲ್ಸ್ ಅಂದರೆ ಜನರಿಗೋಸ್ಕರ ಅಥವಾ ಆ ದೇಶದ ಸಿಟಿಜನ್ಸಿಗೋಸ್ಕರ, ನಾಗರಿಕರಿಗೋಸ್ಕರ ಕೆಲಸ ಮಾಡುತ್ತೆ. ಹೇಗೆ ಕೆಲಸ ಮಾಡುತ್ತೆ? ಯಾವುದರಿಂದ ಕೆಲಸ ಮಾಡುತ್ತೆ? ಏನಾದರೂ ಬೇಕಲ್ಲ ಇವರಿಗೆ ಸಹಾಯ ಮಾಡಲಿಕ್ಕೆ, ಜನರನ್ನ ಹೆಲ್ಪ್ ಮಾಡಲಿಕ್ಕೆ. ಸೊ ಏನನ್ನ ಬಳಸ್ಕೊಂಡು ಅದು ಹೆಲ್ಪ್ ಮಾಡುತ್ತೆ? ಯೋಚನೆ ಮಾಡ್ತಾ ಇದ್ದೀರಲ್ಲ? ಎಸ್, ರಿಸೋರ್ಸಸ್, ಸಂಪನ್ಮೂಲಗಳನ್ನ ಬಳಸಿಕೊಂಡು ಅದು ಜನರಿಗೆ ಹೆಲ್ಪ್ ಮಾಡುತ್ತೆ. ರಿಸೋರ್ಸಸ್, ಸಂಪನ್ಮೂಲ, ಇವುಗಳಿಂದ ಏನಾಗುತ್ತೆ? ವೆಲ್ತ್ ಅಥವಾ ಸಂಪತ್ತು ಏನು ಜನರೇಟ್ ಆಗುತ್ತೋ ಇವುಗಳನ್ನೆಲ್ಲವನ್ನ ಬಳಸಿಕೊಂಡು ಅದು ಜನರಿಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಹೆಲ್ಪ್ ಮಾಡುತ್ತೆ? ಇದು ನನ್ನ ಮುಂದಿನ ಪ್ರಶ್ನೆ. ಹೇಗಂದ್ರೆ ಅದು ಜನರಿಗೆ ಸುರಕ್ಷತೆಯನ್ನ ಕೊಡುತ್ತೆ. ಯಾವ ರೀತಿಯ ಸುರಕ್ಷತೆಯನ್ನ ಕೊಡುತ್ತೆ? ಏನು ಇದು? ಇದನ್ನ ನಾವು ಬರುವಂತ ಮುಂದಿನ ಸ್ಲೈಡ್ಗಳು ಇನ್ನೂ ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಜನರಿಗೆ ಅದು ಸುರಕ್ಷತೆಯನ್ನ ಕೊಡುತ್ತೆ, ಅದನ್ನು ನೀವು ಒಪ್ಕೊಳ್ತೀರ ತಾನೆ? ಹಾಗೆಯೇ ಸುರಕ್ಷತೆಯ ಜೊತೆಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಹೆಲ್ಪ್ ಅನ್ನು ಸಹ ಮಾಡುತ್ತೆ ಸರ್ಕಾರ. ಏನದು? ಬೇಸಿಕ್ ನೀಡ್ಸ್, ಜನರಿಗೆ ಬೇಕಾಗಿರುವಂತಹ ಮೂಲಭೂತ ಅಗತ್ಯತೆಗಳನ್ನ ಈ ಸರ್ಕಾರ ಜನರಿಗೆ ನೀಡುತ್ತೆ. ಸೊ ಅತ್ಯಂತ ಸಿಂಪಲ್ ಇದೆ. ಸರ್ಕಾರ ಜನರಿಗೋಸ್ಕರ ಕೆಲಸ ಮಾಡುತ್ತೆ. ಓಕೆ, ಇದು ಡೈರೆಕ್ಟ್. ಹೇಗೆ ಕೆಲಸ ಮಾಡುತ್ತೆ? ಈ ವೆಲ್ತ್ ಮತ್ತೆ ರಿಸೋರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡುತ್ತೆ. ಅದರ ಜೊತೆಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಸೇಫ್ಟಿ ಮತ್ತೆ ಬೇಸಿಕ್ ನೀಡ್ಸ್ಗಳನ್ನ ಕೊಡೋ ಮೂಲಕ ಸರ್ಕಾರ ಜನರಿಗೆ ಸಹಾಯ ಮಾಡುತ್ತೆ. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಇವೆರಡನ್ನೂ ನಾವು ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಏನು ಸೇಫ್ಟಿ ಅಂದ್ರೆ, ಏನು ಬೇಸಿಕ್ ನೀಡ್ಸ್ ಅಂದ್ರೆ ಅಂತ. ಸೊ ಹೌ ಡಸ್ ಇಟ್ ಟೇಕ್ ಕೇರ್ ಆಫ್ ಇಟ್ಸ್ ಪೀಪಲ್? ಅದು ತನ್ನ ಜನರನ್ನ ಹೇಗೆ ನೋಡಿಕೊಳ್ಳುತ್ತದೆ? ಸೊ ಸೇಫ್ಟಿ ಅಥವಾ ಸುರಕ್ಷತೆ ಗೊತ್ತೇ ಇದೆ. ಶಾಂತಿ ಸುವ್ಯವಸ್ಥೆ, ಲಾ ಅಂಡ್ ಆರ್ಡರ್, ಅದು ಗೌರ್ಮೆಂಟ್. ಓಕೆ, ಸೊ ಶಾಂತಿ ಸುವ್ಯವಸ್ಥೆ ಹೇಗೆ? ಒಂದು ಎಕ್ಸ್ಟರ್ನಲ್ ಫೋರ್ಸಸ್ ಇಂದ ಮತ್ತೊಂದು ಇಂಟರ್ನಲ್ ಫೋರ್ಸಸ್, ಆಂತರಿಕವಾಗಿಯೂ ಸಹ ಏನೋ ಹೊಡೆದಾಟ ಆಗಬಾರ್ದು ಅಥವಾ ಬೇರೆ ಜನರ ಮಧ್ಯೆ ಯಾರೋ ಒಬ್ಬನನ್ನ ಹತ್ತಿಕ್ಕಬಾರದು ಅಂತ ಆ ಲಾ ಅಂಡ್ ಆರ್ಡರ್, ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಪಾಲಿಸುವಲ್ಲಿ ಸರ್ಕಾರ ಬಹಳಷ್ಟು ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸುತ್ತೆ. ಹಾಗೆಯೇ ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರ ರಕ್ಷಣೆ, ಎಕ್ಸ್ಟರ್ನಲ್ ಫೋರ್ಸ್ನಿಂದ ಬಾಹ್ಯ ದೇಶಗಳ ಒಂದು ಹೋರಾಟ ಅಥವಾ ಏನಾದರೂ ಘರ್ಷಣೆ ಆಗ್ತಾ ಇದ್ರೆ ಅಂದ್ರೆ ಅದನ್ನ ತಡಿಲಿಕ್ಕೂ ಸಹ ನಮ್ಮ ಸರ್ಕಾರ ಆ ದೇಶದ ಪ್ರಜೆಗಳನ್ನ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಲಾ ಅಂಡ್ ಆರ್ಡರ್, ನ್ಯಾಷನಲ್ ಸೆಕ್ಯೂರಿಟಿ, ಅದರ ಜೊತೆಗೆ ಜಸ್ಟಿಸ್ ಅಥವಾ ನ್ಯಾಯ ನಿರ್ಣಯ. ಒಂದೆರಡು ಗುಂಪಿನ ಮಧ್ಯೆ ಡಿಸ್ಪ್ಯೂಟ್ಸ್ ನಡೀತಾ ಇರಬಹುದು. ಆ ಡಿಸ್ಪ್ಯೂಟ್ಸ್ ಗಳನ್ನ ಕೊನೆಗೊಳಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಈ ರೀತಿಯಾಗಿ ಸರ್ಕಾರವು ಲಾ ಅಂಡ್ ಆರ್ಡರ್, ನ್ಯಾಷನಲ್ ಸೆಕ್ಯೂರಿಟಿ, ಜಸ್ಟಿಸ್ ಮತ್ತೆ ನ್ಯಾಯ ನಿರ್ಣಯ ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತದೆ, ಈಗಲೂ ವಹಿಸ್ತಾ ಇದೆ. ಓಕೆ, ಇದರ ಜೊತೆಗೆ ಬೇಸಿಕ್ ನೀಡ್ಸ್, ಮೂಲಭೂತ ಅಗತ್ಯತೆಗಳು. ಸೊ ಮೂಲಭೂತ ಅಗತ್ಯತೆಗಳು ಅಂದ್ರೆ ಏನು? ನಿಮಗೇನು ಮೂಲಭೂತ ಅಗತ್ಯತೆ ಅಂದ್ರೆ? ಓಕೆ, ರೋಟಿ ಕಪ್ಡಾ ಮಕಾನ್ ಅನ್ನೋ ಫೇಮಸ್ ಡೈಲಾಗ್ ಅನ್ನ ಕೇಳೇ ಇರ್ಬೇಕಲ್ಲ. ಸೊ ಅದೇ ಮೂಲಭೂತ ಅಗತ್ಯತೆಗಳಲ್ಲೂ ಸಹ ಬರುತ್ತೆ. ಸೊ ಆಹಾರ, ಬೇಸಿಕ್ ನೀಡ್, ಆಹಾರ ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಆಗಲ್ವಲ್ಲ. ಸೊ ಅದು ಒಂದು ಮೂಲಭೂತ ಅಗತ್ಯತೆ ಆಗತ್ತೆ. ಶೆಲ್ಟರ್, ವಸತಿ, ಮನೆ ಇರ್ಲೇಬೇಕು ಅಲ್ಲ. ಛಾವಣಿ ಏನಂದ್ರು? ಆರೋಗ್ಯ, ಹೈಜೀನ್ ಅಂದರೆ ಹೆಲ್ತ್ ಮತ್ತೆ ಹೈಜೀನ್, ಆರೋಗ್ಯ, ನೈರ್ಮಲ್ಯ ಇವುಗಳನ್ನೆಲ್ಲವನ್ನೂ ಕಾಪಾಡುವಲ್ಲಿ ಸರ್ಕಾರ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಈ ರೀತಿಯಾಗಿ ನೋಡೋದಾದ್ರೆ ಈ ಎರಡು ಸ್ಲೈಡ್ಸ್ಗಳಲ್ಲಿ ನಾವು ಸರ್ಕಾರ ಜನರಿಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ವಿ. ಓಕೆ, ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ 19th ಸೆಂಚುರಿ, 19ನೇ ಶತಮಾನದವರೆಗೆ ಎಲ್ಲ ಅರ್ಥಶಾಸ್ತ್ರಿಗಳು ಅಂದ್ರೆ ಯಾರು ಎಕಾನಮಿಯನ್ನ ಬಲ್ಲವರಾಗಿದ್ರೋ ಅವ್ರು ಏನ್ ಹೇಳ್ತಾ ಇದ್ರಂದ್ರೆ ಗೌರ್ಮೆಂಟ್ ಕೇವಲ ಇದರಲ್ಲಿ ಮಾತ್ರ ಪಾತ್ರವನ್ನ ವಹಿಸಬೇಕು. ಯಾವುದು? ಶಾಂತಿ ಸುವ್ಯವಸ್ಥೆ ಇರ್ಬೋದು, ರಾಷ್ಟ್ರ ರಕ್ಷಣೆ ಇರ್ಬೋದು, ನ್ಯಾಯ ನಿರ್ಣಯ ಇಲ್ಲಿಯವರೆಗೆ. ಆದರೆ ಹೇಗೆ ಟೈಮ್ ಮುಂದೆ ಹೋಗ್ತಾ ಹೋಯ್ತೋ ಹಾಗೆ 20th ಸೆಂಚುರಿ ಬಂದಾಗ ಆವಾಗ ಗೌರ್ಮೆಂಟ್ಸ್ಗಳು ಸಹ
ಈ ಮೂಲಭೂತ ಅಗತ್ಯತೆಗಳಾದ ಇವುಗಳಲ್ಲೂ ಸಹ ಪಾತ್ರವನ್ನು ವಹಿಸಿ ಒಬ್ಬ ಇಂಡಿವಿಜುವಲ್ ಫಾರ್ ಎಕ್ಸಾಂಪಲ್ ನಾನು ಈ ದೇಶದ ಒಬ್ಬ ನಾಗರಿಕನಾಗಿದ್ದೇನೆಂದರೆ ನನ್ನ ಅರ್ಥವ್ಯವಸ್ಥೆಯಲ್ಲಿ ಅಥವಾ ನನ್ನ ಆರ್ಥಿಕತೆಯಲ್ಲಿ ಸರ್ಕಾರ ಇಂಟರ್ಫಿಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಇಲ್ಲಿಯವರೆಗೆ ಏನಂತ ಹೇಳ್ತಿದ್ರು, ಗೌರ್ಮೆಂಟ್ ಒಬ್ಬ ಇಂಡಿವಿಜುವಲ್ನ ಆರ್ಥಿಕ ಚಟುವಟಿಕೆಯಲ್ಲಿ ಇಂಟರ್ಫಿಯರ್ ಮಾಡೋ ಹಾಗಿಲ್ಲ. ಆದರೆ ಹೇಗೆ 20th ಸೆಂಚುರಿ ಬರ್ತಾ ಹೋಯ್ತೋ ಆಗ ಗೌರ್ಮೆಂಟ್ ಒಬ್ಬ ಇಂಡಿವಿಜುವಲ್ನ ಎಕಾನಮಿಯಲ್ಲೂ ಸಹ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಯ್ತು. ಸೊ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಒಂದ್ಸಲ ಇದನ್ನೇ ನಿಮ್ಮ ಮನಸ್ಸಿನಲ್ಲಿ ಮನನ ಮಾಡ್ಕೊಳ್ಳಿ. ಓಕೆ ಓಕೆ ಸುಪರ್ಬ್. ಯಾಕಂದ್ರೆ ನಾವು ಮೊದಲ ಚಾಪ್ಟರ್ ತತ್ವವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಇದರಿಂದ ನಾವು ಬರುವಂತಹ ಮುಂದಿನ ಎಲ್ಲ 2ರಿಂದ 8 ಇದಿರ್ಬೋದು ಪಾಯಿಂಟ್ಸ್ಗಳನ್ನು, ಅವುಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಈ ಚಾಪ್ಟರ್ ತತ್ವ ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ. ಓಕೆ, ನೆಕ್ಸ್ಟ್ ಇರುವಂತಹದ್ದು ಏನು, ಇಂಪಾರ್ಟೆಂಟ್ ಟರ್ಮ್ಸ್ ಅಥವಾ ಪ್ರಮುಖ ಪದಗಳು. ಯಾವ್ದ್ಯಾವುದು ಆ ಪ್ರಮುಖ ಪದಗಳು ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್, ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ರಾಷ್ಟ್ರ ರಕ್ಷಣೆ. ಸೊ ಹಾಗಂದ್ರೆ ಏನು? ಸೊ ಆಲ್ರೆಡಿ ಹೇಳಿರೋ ಹಾಗೆ 19th ಸೆಂಚುರಿವರೆಗೆ, ಇನ್ ದ 19th ಸೆಂಚುರಿ ಗೌರ್ಮೆಂಟ್ ಇನ್ವಾಲ್ವ್ಡ್ ಓನ್ಲಿ ಇನ್ ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ, ಡಿಸ್ಪೆನ್ಸಿಂಗ್ ಆಫ್ ಜಸ್ಟಿಸ್ ಅಂಡ್ ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್. 19ನೇ ಶತಮಾನದವರೆಗೆ, ಸೊ 19ನೇ ಶತಮಾನದವರೆಗೆ ಗೌರ್ಮೆಂಟ್ ಕೇವಲ ಈ ನ್ಯಾಷನಲ್ ರಾಷ್ಟ್ರ ರಕ್ಷಣೆ ಇರಬಹುದು, ಎಕ್ಸ್ಟರ್ನಲ್ ಫೋರ್ಸಸ್ ನಿಂದ ಏನಾದರೂ ಅಟ್ಯಾಕ್ ಆಗ್ತಾ ಇದ್ರೆ ಅದನ್ನ ರಕ್ಷಣೆ ಮಾಡೋದಿರಬಹುದು, ಅಥವಾ ಏನಾದರೂ ಜಸ್ಟಿಸ್ ಕೊಡೋದಿರಬಹುದು, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬಹುದು, ಇದರಲ್ಲಿ ಮಾತ್ರ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು. 19ನೇ ಶತಮಾನದ ಅಂತ್ಯದವರೆಗೆ ಸರ್ಕಾರಗಳು ಕೇವಲ ರಾಷ್ಟ್ರ ರಕ್ಷಣೆ, ನ್ಯಾಯ ನಿರ್ಣಯ ಮತ್ತು ಶಾಂತಿ ಸುವ್ಯವಸ್ಥೆ ಪಾಲನೆ ಮುಂತಾದ ಮೂಲಭೂತ ಕಾರ್ಯಗಳನ್ನಷ್ಟೇ ನಿರ್ವಹಿಸ್ತಾ ಇದ್ವು. ಇಲ್ಲಿ ನೋಡ್ಬಹುದು, ಇಲ್ಲಿ ಏನಾಗ್ತಾ ಇದೆ, ಇವರೆಲ್ಲರೂ ವಾರ್ಗೆ ಹೋಗಲು ರೆಡಿ ಆಗ್ತಾ ಇದ್ದಾರೆ. ಇದೇ ರಾಷ್ಟ್ರ ರಕ್ಷಣೆ. ಎಕ್ಸ್ಟರ್ನಲ್ ಫೋರ್ಸಸ್ ಇರ್ಬೋದು, ಇಂಟರ್ನಲ್ ಫೋರ್ಸಸ್ ಇರ್ಬೋದು, ಇವುಗಳಿಂದ ರಕ್ಷಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು 19th ಸೆಂಚುರಿಯಲ್ಲಿ. ಅದಾದ ಮೇಲೆ ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಹಾಗಂದ್ರೆ ಏನು ವೆಲ್ಫೇರ್ ಸ್ಟೇಟ್ಸ್? ಸೊ ಇನ್ ದ 20th ಸೆಂಚುರಿ, 19ನೇ ಶತಮಾನದವರೆಗೆ ಲಾ ಅಂಡ್ ಆರ್ಡರ್ ಆಯ್ತು. ಇನ್ ದ 20th ಸೆಂಚುರಿ ದ ಗವರ್ಮೆಂಟ್ ಕೇಮ್ ಫಾರ್ವರ್ಡ್ ಟು ಪ್ರೊವೈಡ್ ಮೆನಿ ಫೆಸಿಲಿಟೀಸ್ ಲೈಕ್ ಫುಡ್, ಕ್ಲೋತಿಂಗ್ ಎಕ್ಸೆಟ್ರಾ. 20ನೇ ಶತಮಾನದಲ್ಲಿ ಸರ್ಕಾರಗಳು ಆಹಾರ, ಬಟ್ಟೆ ಮುಂತಾದ ಹಲವು ಸೌಕರ್ಯಗಳನ್ನ ಒದಗಿಸಿಕೊಡಲು ಮುಂದಾದವು. ಏನಾಗ್ತಾ ಇತ್ತು 19th ಸೆಂಚುರಿ? ನ್ಯಾಷನಲ್ ಸೆಕ್ಯೂರಿಟಿ. ಹೇಗೆ 20th ಸೆಂಚುರಿ ಬರ್ತಾ ಹೋಯ್ತೋ ಆವಾಗ ಗೌರ್ಮೆಂಟ್ಗಳು ಕೇವಲ ಅದಕ್ಕಷ್ಟೇ ಸೀಮಿತವಾಗಲಿಲ್ಲ, ಅದರ ಜೊತೆಗೆ ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಾಗಿರುವಂತಹ ಆಹಾರ, ಬಟ್ಟೆ, ವಸತಿ, ಹೈಜೀನ್, ಹೆಲ್ತ್, ಇವುಗಳಲ್ಲೂ ಸಹ, ಎಜುಕೇಶನ್ ಇರ್ಬೋದು, ಇವುಗಳಲ್ಲೂ ಸಹ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಯ್ತು. ಅಲ್ಲೂ ಸಹ ತನ್ನ ಇಂಟರ್ಫಿಯರೆನ್ಸ್ ಅನ್ನ ಮಾಡ್ತಾ ಹೋಯ್ತು. ಯಾಕಂದ್ರೆ ಅಲ್ಲಿಯವರೆಗೆ ಸರ್ಕಾರಗಳು ಕೇವಲ ಬೇರೆ ಎಕ್ಸ್ಟರ್ನಲ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ವು. ಯಾವಾಗ ಇವುಗಳ ಮೇಲೆ ಫೋಕಸ್ ಮಾಡ್ಲಿಕ್ಕೆ ತಾಗದ್ವೋ ಆವಾಗ ಎಕಾನಮಿ ಬೂಮ್ ಆಯ್ತು. ಅಂದ್ರೆ ಎಕಾನಮಿಯ ಜೊತೆಗೆ ಒಬ್ಬ ಸಾಮಾನ್ಯ ಮನುಷ್ಯನ ಜೀವನ ಸ್ತರವೂ ಸಹ ಮೇಲ್ ಹೋಗ್ತಾ ಹೋಯ್ತು. ಸೊ ಈ ರೀತಿಯಾಗಿ ಕಲ್ಯಾಣ ರಾಜ್ಯ ಅಥವಾ ವೆಲ್ಫೇರ್ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ 20th ಸೆಂಚುರಿಯಲ್ಲಿ ಬಂತು. ಸೊ ಸೋಷಿಯಲ್ ಜಸ್ಟಿಸ್ ಅಥವಾ ಸಾಮಾಜಿಕ ನ್ಯಾಯ, ನ್ಯಾಷನಲ್ ಸೆಕ್ಯೂರಿಟಿ ತಿಳ್ಕೊಂಡ್ವಿ, ವೆಲ್ಫೇರ್ ಸ್ಟೇಟ್ಸ್ ತಿಳ್ಕೊಂಡ್ವಿ, ಈಗ ಇರುವಂತಹದ್ದು ಸಾಮಾಜಿಕ ನ್ಯಾಯ. ಹಾಗಂದ್ರೆ ಏನು? ಸೊ ಹೇಗೆ ವೆಲ್ಫೇರ್ ಸ್ಟೇಟ್ಸ್ಗಳು ಬರ್ತಾ ಹೋದ್ವೋ ಹಾಗೆಯೇ ಗೌರ್ಮೆಂಟ್ನ ಹತ್ತಿರ, ಹಾಗೆ ಆ ದೇಶದ ಹತ್ತಿರ ಇರುವಂತಹ ಆದಾಯ ಅಥವಾ ಇನ್ಕಮ್ ಹೆಚ್ಚಿಗೆ ಆಗ್ತಾ ಹೋಯ್ತು. ಆ ಸ್ಟೇಟ್ ಅಥವಾ ಕಂಟ್ರಿ ಪ್ರಾಸ್ಪರ್ ಆಗ್ತಾ ಹೋಯ್ತು. ಈ ರೀತಿ ಪ್ರಾಸ್ಪರ್ ಆಗ್ತಾ ಇರಬೇಕಾದ್ರೆ ಒಂದು ಮೇನ್ ಪ್ರಾಬ್ಲಮ್ ಬಂತು. ಅದು ಏನಂದ್ರೆ, ದ ಇನ್ಕಮ್ ಅಂಡ್ ವೆಲ್ತ್ ಜನರೇಟೆಡ್ ಇನ್ ದ ಕಂಟ್ರಿ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ ಈಕ್ವಲಿ ಆಸ್ ಪಾಸಿಬಲ್ ಟು ಎವ್ರಿಬಡಿ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್. ದೇಶದಲ್ಲಿ ಬಹಳಷ್ಟು ಉತ್ಪಾದನೆ ಆಗ್ತಾ ಇತ್ತು, ಆದಾಯ ಮತ್ತು ಸಂಪತ್ತು ಬರ್ತಾ ಇತ್ತು, ಬಟ್ ಅದು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರಲಿಲ್ಲ. ಅಲ್ಲಿ ಏನಾಗ್ತಾ ಇತ್ತು, ಲಿಟ್ರೇಟ್ ಮತ್ತೆ ಇಲ್ಲಿಟ್ರೇಟ್, ರೂರಲ್, ಅರ್ಬನ್,
ನಗರದ ಜನರು, ಗ್ರಾಮದ ಜನರು, ಹಾಗೆ ಯಾರೋ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ ಅವರು ಮತ್ತು ಅಶಿಕ್ಷಿತರು ಇವರ ಮಧ್ಯೆ, ಹಾಗೆ ರಿಚ್ ಮತ್ತೆ ಪುವರ್ ಇವುಗಳ ಮಧ್ಯೆ ಇದ್ದಂತಹ ಗ್ಯಾಪ್ ಹೆಚ್ಚಿಗೆ ಆಗ್ತಾ ಹೋಯ್ತು. ಇವುಗಳಲ್ಲಿ ಡಿಸ್ಕ್ರಿಮಿನೇಷನ್ ಮಾಡ್ತಾ ಹೋದ್ರು ಈ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ಲಿಕ್ಕೆ. ಹೀಗಾಗಿ ಸೋಷಿಯಲ್ ಜಸ್ಟಿಸ್ ಅನ್ನೋ ಅಥವಾ ಸಾಮಾಜಿಕ ನ್ಯಾಯ ಅನ್ನೋ ಒಂದು ಕಾನ್ಸೆಪ್ಟ್ ಮುಂದೆ ಬರುತ್ತೆ. ಅದು ಹೇಳೋದು ಏನಂದ್ರೆ, ನೀವು ಶಿಕ್ಷಿತರಿರ್ಬೋದು ಅಥವಾ ಅಶಿಕ್ಷಿತರಿರ್ಬೋದು, ನೀವು ಹಳ್ಳಿಯಲ್ಲಿರ್ಬಹುದು ಅಥವಾ ದಿಲ್ಲಿಯಲ್ಲಿರಬಹುದು, ನೀವು ಎಲ್ಲೇ ಇರಬಹುದು ಅಥವಾ ನೀವು ಯಾವುದೇ ಜಾತಿ, ಧರ್ಮ, ಮತ, ಪಂಗಡಗಳಿಗೆ ಸೇರಿರಬಹುದು. ಆದರೆ ಈ ಯಾವುದೇ ಫ್ಯಾಕ್ಟರ್ಸ್ಗಳು ಸಹ ಇಂಪ್ಯಾಕ್ಟ್ ಮಾಡಬಾರ್ದು. ಯಾವುದರ ಮೇಲೆ ಇಂಪ್ಯಾಕ್ಟ್ ಮಾಡಬಾರ್ದು? ದೇಶದಲ್ಲಿ ಉತ್ಪಾದನೆ ಆಗುವ ಆದಾಯ ಮತ್ತು ಸಂಪತ್ತನ್ನ ಹಂಚಲಿಕ್ಕೆ ಈ ಯಾವ ಫ್ಯಾಕ್ಟರ್ಸ್ಗಳು ಸಹ ಇಂಪ್ಯಾಕ್ಟ್ ಅನ್ನ ಕೊಡಬಾರ್ದು ಅಂತ ಈ ಸಾಮಾಜಿಕ ನ್ಯಾಯ ಅನ್ನೋ ಕಾನ್ಸೆಪ್ಟ್ಸ್ ಹೇಳುತ್ತೆ. ದೇಶದಲ್ಲಿ ಉತ್ಪಾದನೆಯಾಗುವ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನರಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆ ಆಗಬೇಕಾಗುತ್ತದೆ. ಇದನ್ನೇ ಸಾಮಾಜಿಕ ನ್ಯಾಯ ಅಂತ ಕರೀತಾರೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಸೊ ಇಲ್ಲಿಯ ತನಕ ನಾವು ನ್ಯಾಷನಲ್ ಸೆಕ್ಯೂರಿಟಿಯನ್ನ ನೋಡಿದ್ವಿ, ಹಾಗೆ ಸಾಮಾಜಿಕ ನ್ಯಾಯವನ್ನ ನೋಡಿದ್ವಿ. ನೆಕ್ಸ್ಟ್ ಬರುವಂತಹದ್ದು ಎಕನಾಮಿಕ್ ಫ್ಲಕ್ಚುಯೇಷನ್ಸ್ ಅಥವಾ ಆರ್ಥಿಕ ಏರಿಳಿತಗಳು. ಇಲ್ಲಿ ನೋಡ್ತಾ ಇರಬಹುದು, ಏರಿಳಿತಗಳನ್ನ ನಾವು ಕಾಣಬಹುದು. ಹಾಗಂದ್ರೆ ಏನು? ಸೊ an economic system characterized by fluctuations in the national income, production, ಎಂಪ್ಲಾಯ್ಮೆಂಟ್, ಇನ್ವೆಸ್ಟ್ಮೆಂಟ್, ಪ್ರೈಸ್ ಎಕ್ಸೆಟ್ರಾ. ಸೊ ಎಲ್ಲೇ ಜೀವನದಲ್ಲಿ ಎಲ್ಲೇ ನೋಡಬಹುದು, ಎಲ್ಲೇ ಒಂದು ಕಾನ್ಸ್ಟೆಂಟ್ ಅಂತ ಇರಲ್ಲ. ಒಂದ್ಸಲ ಹೈ ಇರುತ್ತೆ, ಒಂದ್ಸಲ ಲೋ ಇರುತ್ತೆ. ಹಾಗೆಯೇ ಅರ್ಥವ್ಯವಸ್ಥೆಯಲ್ಲೂ ಸಹ ಅದೇ ರೀತಿಯಾದ ಹೈಸ್ ಲೋಸ್ ಸಹ ಇರುತ್ತೆ. ಅಂತಹ ಹೈಸ್ ಅಂಡ್ ಲೋಸ್ಗಳನ್ನ ನಾವು ಫ್ಲಕ್ಚುಯೇಷನ್ಸ್ಗಳು ಅಂತ ಕರಿತೇವೆ, ಅಥವಾ ಏರಿಳಿತಗಳು. ಏರೋದು ಇಳಿಯೋದು, ಅದನ್ನೇ ಏರಿಳಿತಗಳು ಅಂತ ಕರಿತೇವೆ. ಇಲ್ಲಿ ಏನಾಗ್ತಾ ಇದೆ, ಯಾವುದೇ ಎಕನಾಮಿಕ್ ಇರ್ಬೋದು, ನ್ಯಾಷನಲ್ ಎಕನಾಮಿಕ್ ಇರ್ಬೋದು, ಅವುಗಳಲ್ಲಿ ಸ್ವಲ್ಪ ಫ್ಯಾಕ್ಟರ್ಸ್ಗಳು ಬರುತ್ತೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ನಾನು ಶಿಕ್ಷಕ, ನಾನು ನಿಮಗೆ ಕಲಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಈ ಕಲರ್ ಬಟ್ಟೆನ ಹಾಕೊಂಡಿದ್ದೇನೆ, ಅದು ನನ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ. ಹಾಗೆಯೇ ಎಕನಾಮಿಕ್ ಕ್ಯಾರೆಕ್ಟರ್ ಸಿಸ್ಟಮ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು? ನ್ಯಾಷನಲ್ ಇನ್ಕಮ್ ಇರಬಹುದು, ಅಂದ್ರೆ ಏನು? ರಾಷ್ಟ್ರೀಯ ಆದಾಯ ಇರಬಹುದು. ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ, ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಅದು ಸಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಫ್ಯಾಕ್ಟರ್ ಆಗುತ್ತೆ. ಎಷ್ಟು ಎಂಪ್ಲಾಯ್ಮೆಂಟ್ಸ್ ಅನ್ನ ಅದು ಜನರೇಟ್ ಮಾಡ್ತಾ ಇದೆ, ಎಷ್ಟು ಬಂಡವಾಳ ಅಥವಾ ಇನ್ವೆಸ್ಟ್ಮೆಂಟ್ ಹೂಡಿಕೆ ಬರ್ತಾ ಇದೆ, ಎಷ್ಟು ಪ್ರೈಸ್ ಬೆಲೆ, ಎಷ್ಟು ಇನ್ಫ್ಲೇಷನ್ ಆಗ್ತಾ ಇದೆಯೋ ಅಥವಾ ಕಂಟ್ರೋಲ್ ಅಲ್ಲಿದೆಯೋ, ಇವೆಲ್ಲವೂ ಕ್ಯಾರೆಕ್ಟರಿಸ್ಟಿಕ್ಸ್ಗಳಾಗುತ್ತೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್, ಫಾರ್ ಎಕ್ಸಾಂಪಲ್, ಒಂದು ವರ್ಷದಲ್ಲಿ ಈ ಎಂಪ್ಲಾಯ್ಮೆಂಟ್ ಏನಿದೆ ಅದು ಎಷ್ಟು ಜನ, ಒಂದು ದೇಶದಲ್ಲಿ 1 ಕೋಟಿ ಜನ ಇದ್ದಾರೆ ಅಂದ್ಕೊಳ್ಳಿ. ಆ ದೇಶದಲ್ಲಿ 2 ಕೋಟಿ ಜಾಬ್ಸ್ ಕ್ರಿಯೇಟ್ ಆಯ್ತು ಒಂದು ವರ್ಷದಲ್ಲಿ. ಬಟ್ ನೆಕ್ಸ್ಟ್ ವರ್ಷದಲ್ಲಿ 1 ಕೋಟಿ ಜನರಿಗೆ 50 ಲಕ್ಷ ಜಾಬ್ ಸಹ ಕ್ರಿಯೇಟ್ ಆಗ್ಲಿಲ್ಲ. ಈ ರೀತಿ ಆದ್ರೆ ಏನಾಗ್ತಾ ಇದೆ? ಒಂದ್ಸಲ ಹೈ ಹೋಗ್ತಾ ಇದೆ, ಒಂದ್ಸಲ ಲೋ ಬರ್ತಾ ಇದೆ. ಇದನ್ನೇ ನಾವು ಫ್ಲಕ್ಚುಯೇಷನ್ಸ್ ಅಂತ ಕರಿತೇವೆ. ಇಂತಹ ಫ್ಲಕ್ಚುಯೇಷನ್ಸ್ಗಳು ಎಕ್ಸ್ಟ್ರೀಮ್ ಆದ್ರೆ ಯಾವುದೇ ದೇಶಕ್ಕೂ ಸಹ ಅದು ಒಳ್ಳೆಯದಲ್ಲ. ಇದನ್ನೇ ನಾವು ಎಕನಾಮಿಕ್ ಫ್ಲಕ್ಚುಯೇಷನ್ಸ್ ಅಥವಾ ಆರ್ಥಿಕ ಏರಿಳಿತಗಳು ಅಂತ ಕರಿತೇವೆ. ಸೊ ಏರಿಳಿತಗಳನ್ನ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಇರುವಂತಹದ್ದು ಎಕನಾಮಿಕ್ ಸ್ಟೆಬಿಲಿಟಿ ಅಥವಾ ಆರ್ಥಿಕ ಸ್ಥಿರತೆ. ಸೊ ಫ್ಲಕ್ಚುಯೇಷನ್ಸ್ ಅಂದ್ರೆ ಬಹಳಷ್ಟು ಚೇಂಜಸ್ ಆಗಿರುವಂತಹದ್ದು. ಅದೇ ಸ್ಥಿರತೆ ಅಂದ್ರೆ ಏನು? ಸ್ಟೆಬಿಲಿಟಿ ಇರುವಂತಹದ್ದು. ಅದೇ ರೀತಿ ಆರ್ಥಿಕ ಸ್ಥಿರತೆಗೂ ಮತ್ತೆ ಫ್ಲಕ್ಚುಯೇಷನ್ಸ್ಗೂ ಏನಿದೆ? ಕನೆಕ್ಷನ್ ಇದೆ. ಏನ್ ಕನೆಕ್ಷನ್ ಅಂದ್ರೆ, an economy that moves towards progress without extreme fluctuations, it is said to have economic stability. ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದನ್ನ ಆರ್ಥಿಕ ಸ್ಥಿರತೆ ಎನ್ನುತ್ತಾರೆ. ಏನಂದ್ರೆ ಫ್ಲಕ್ಚುಯೇಷನ್ಸ್ ಇರಬಹುದು, ಆದ್ರೆ ಎಕ್ಸ್ಟ್ರೀಮ್ ಇರಬಾರ್ದು. ವೆರಿ ಇಂಪಾರ್ಟೆಂಟ್. ಎಕ್ಸ್ಟ್ರೀಮ್ ಫ್ಲಕ್ಚುಯೇಷನ್ಸ್ ಇಲ್ಲ ಅಂದ್ರೆ, ಅಥವಾ ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗಬೇಕು. ಓಕೆ, ಫ್ಲಕ್ಚುಯೇಷನ್ಸ್ ಇಲ್ಲ, ಅದು ಕೆಳಗೆ ಹೋಗ್ತಾ ಇದೆ ಅಂದ್ರೆ ಅದು ಆರ್ಥಿಕ ಸ್ಟೆಬಿಲಿಟಿ ಆಗಲ್ಲ. ಫ್ಲಕ್ಚುಯೇಷನ್ಸ್ ಎಕ್ಸ್ಟ್ರೀಮ್ ಇಲ್ಲ, ಬಟ್ ಅದು ಗ್ರೋತ್ ಟುವರ್ಡ್ಸ್ ಹೋಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು, ಈ ಪಿಕ್ಚರ್ ನಲ್ಲಿ ಎಕನಾಮಿಕ್ ಸ್ಟೆಬಿಲಿಟಿ ತರ ಹೋಗ್ತಾ ಇದೆ, ಗ್ರೋತ್ ಟುವರ್ಡ್ಸ್ ಪ್ರೋಗ್ರೆಸ್ ಆಗ್ತಾ ಇದೆ. ಇಂತಹದನ್ನ ನಾವು ಆರ್ಥಿಕ ಸ್ಥಿರತೆ ಅಥವಾ ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಕರಿತೇವೆ. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ.
ನೆಕ್ಸ್ಟ್ ಇರುವಂತಹದ್ದು ಇಕನಾಮಿಕ್ ಪ್ಲಾನಿಂಗ್, ಆರ್ಥಿಕ ಯೋಜನೆ. ಪ್ಲಾನಿಂಗ್ ಅಂದ್ರೆ ಏನು? ಸಿಂಪಲ್ ಕ್ವಶನ್ ತಾನೆ. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ 10th ಸ್ಟ್ಯಾಂಡರ್ಡ್ ನಲ್ಲಿ ಇದ್ದೀರಾ. ನಿಮಗೆ ಪ್ಲಾನಿಂಗ್ ಅಂದ್ರೆ ಏನು ಅಂತ ಮನಸ್ಸಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಪ್ಲಾನಿಂಗ್. ಓಕೆ, ಸೊ ನಾನು ಇಷ್ಟು ದಿನಕ್ಕೆ ಒಂದು 4 ತಾಸು ಓದಬೇಕು, ಇದು ನಿಮ್ಮ ಒಂದು ಪ್ಲಾನ್ ಆಗಿರುತ್ತೆ. ಎಕ್ಸಾಮಿನ ನಿಯರ್ ಆದ ಹಾಗೆ ನಾನು ಹೆಚ್ಚಿನ ಸಮಯವನ್ನ ಇನ್ವೆಸ್ಟ್ ಮಾಡಬೇಕು ಓದಲಿಕ್ಕೆ, ಇದು ಸಹ ನಿಮ್ಮ ಪ್ಲಾನಿಂಗ್ನ ಒಂದು ಪಾರ್ಟೇ. ಅದರ ಜೊತೆಗೆ ಯಾವ ಸಬ್ಜೆಕ್ಟ್ಸ್ನಲ್ಲಿ ನೀವು ಗುಡ್ ಇದ್ದೀರೋ ಅದನ್ನ ಬೆಸ್ಟ್ ಮಾಡ್ಕೊಳ್ಬೇಕು, ಹಾಗೆ ಯಾವ ಸಬ್ಜೆಕ್ಟ್ನಲ್ಲಿ ಸ್ವಲ್ಪ ಎವರೇಜ್ ಇದ್ದೀರೋ ಅದನ್ನ ಗುಡ್ ಮಾಡಿಕೊಂಡು ಅದನ್ನ ಬೆಸ್ಟ್ ಮಾಡ್ಕೊಳ್ಬೇಕು, ಇದು ಸಹ ನಿಮ್ಮ ಪ್ಲಾನಿಂಗ್ನ ಪಾರ್ಟ್ ತಾನೆ. ಅದಕ್ಕೋಸ್ಕರ ನೀವು ಎಷ್ಟು ಗಂಟೆಗೆ ಮಲಗಬೇಕು, ಎಷ್ಟು ಗಂಟೆಗೆ ಹೇಳ್ಬೇಕು, ಎಷ್ಟು ತಾಸು ನಾನು ಓದಬೇಕು, ಈ ರೀತಿಯಾಗಿ ಬಹಳಷ್ಟು ಟೈಮ್ ಟೇಬಲ್ ಅನ್ನ ಪ್ಲಾನಿಂಗ್ ಅನ್ನ ಮಾಡ್ತೀರಾ. ಅದೇ ಪ್ಲಾನಿಂಗು ಇಕನಾಮಿಕ್ ಪ್ಲಾನಿಂಗ್ ಅಲ್ಲೂ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ದೇಶ ಮುಂದೆ ಗ್ರೋತ್ ಆಗ್ಬೇಕಂದ್ರೆ ಅದಕ್ಕೆ ಒಂದು ನಿಗದಿತವಾದ ಪ್ಲಾನಿಂಗ್ ಅನ್ನ ಮಾಡಬೇಕು. ಪ್ಲಾನಿಂಗ್ ಮಾಡದೆ ನಾವು ಡೈರೆಕ್ಟ್ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅಥವಾ ಸ್ಟ್ರಾಟಜಿಯನ್ನ ಮಾಡಲಿಕ್ಕೆ ಆಗಲ್ಲ. ಹೀಗಾಗಿ ಪ್ಲಾನಿಂಗ್ ವೆರಿ ಇಂಪಾರ್ಟೆಂಟ್ ಆಸ್ ಅ ಸ್ಟೂಡೆಂಟ್, ಫಾರ್ ಯು ಆಲ್ಸೋ. ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಇಂಪಾರ್ಟೆಂಟೋ ಹಾಗೆಯೇ ಒಂದು ದೇಶಕ್ಕೆ ಅಥವಾ ಒಂದು ಎಕಾನಮಿಗೆ ಪ್ಲಾನಿಂಗ್ ಮಾಡೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಇನ್ ದ 20th century, after World War II, the governments implemented economic plans to achieve faster economic development. 20th century ಬಂದಾದ್ಮೇಲೆ ವರ್ಲ್ಡ್ ವಾರ್ 2 ಮುಗಿಯುತ್ತೆ. ಅದಾದ ಮೇಲೆ ದೇಶಗಳು ತಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಅಥವಾ ಸದೃಢವನ್ನಾಗಿ ಮಾಡಿಕೊಳ್ಳಿಕ್ಕೆ ಇಕನಾಮಿಕ್ ಪ್ಲಾನ್ಸ್ ಅನ್ನ ಜಾರಿಗೆ ತರ್ತವೆ. ಸೊ 20ನೇ ಶತಮಾನದಲ್ಲಿ 2ನೇ ವಿಶ್ವಯುದ್ಧದ ನಂತರ ಸರ್ಕಾರಗಳು ಶೀಘ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ಪ್ರಮುಖ ತಂತ್ರವಾಗಿ ಆರ್ಥಿಕ ಯೋಜನೆಗಳನ್ನ ಬಳಕೆಗೆ ತರ್ತಾರೆ. ಎಕನಾಮಿಕ್ ಪ್ಲಾನ್ಸ್ ಅನ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಎಕನಾಮಿಕ್ಸ್ ಪ್ಲಾನ್ಸ್ ಅಂದ್ರೆ ಏನು ಅಂತ ನಾವು ಡೀಟೇಲ್ ಆಗಿ ಮುಂದೆ ಬರುವಂತಹ ಸ್ಲೈಡ್ಸ್ಗಳಲ್ಲಿ ಹೇಳ್ಕೊಡ್ತೇನೆ ನಿಮಗೆ. ಇಲ್ಲಿ ನಿಮಗೆ ಅರ್ಥ ಆಗ್ಬೇಕಾಗಿರೋದು ಏನಂದ್ರೆ, ಎಕನಾಮಿಕ್ ಪ್ಲಾನ್ ಅಂದ್ರೆ ನಮ್ಮ ಪ್ಲಾನಿಂಗ್ ಹೇಗಿರುತ್ತೋ ಹಾಗೆ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಸ್ವಲ್ಪ ಪ್ಲಾನಿಂಗ್ ಅನ್ನ ಮಾಡ್ತಾರೆ, ಅದೇ ಎಕನಾಮಿಕ್ ಪ್ಲಾನ್ ಅಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಯಾರಾದ್ರೂ ಏನಾದ್ರೂ ಟ್ರೆಂಡ್ ಅನ್ನ ಸೆಟ್ ಮಾಡಿರ್ಲೇಬೇಕಲ್ವಾ. ಫಾರ್ ಎಕ್ಸಾಂಪಲ್, ಯಾರಾದ್ರೂ 10th ಅಲ್ಲಿ ಟಾಪರ್ ಆಗಿರ್ತಾರೆ, ಅವ್ರ ಇಂಟರ್ವ್ಯೂ ಅನ್ನ ನೋಡಿ ನೀವು ಸಹ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನಾದ್ರೂ ಚೇಂಜಸ್ ಅನ್ನ ಮಾಡ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್, ಅವರು ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆ ಅಂದ್ರೆ ಆ ಪ್ಲಾನಿಂಗ್ ಅನ್ನ ನೀವು ಸಹ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ 10th ಗ್ರೇಡ್ ನಲ್ಲಿ ಅಪ್ಲೈ ಮಾಡ್ಕೊಳ್ತೀರಾ. ಇಲ್ಲೂ ಸಹ ಆಗಿದ್ದು ಅದೇ. 1929 ಅಲ್ಲಿ ಸೋವಿಯತ್ ರಷ್ಯಾ ಒಕ್ಕೂಟ ಏನಿರುತ್ತೆ, ಆವಾಗಿನ ಸೋವಿಯತ್ ರಷ್ಯಾ ಏನಿರುತ್ತೆ, ಇಂಪ್ಲಿಮೆಂಟೆಡ್ ದ ಇಕನಾಮಿಕ್ ಪ್ಲಾನ್ ಅಂಡ್ ಎಮರ್ಜ್ ಸಕ್ಸಸ್ಫುಲ್ ಇನ್ ಅಚೀವಿಂಗ್ ಕ್ವಿಕ್ ಎಕನಾಮಿಕ್ ಪ್ರೋಗ್ರೆಸ್. ಕ್ವಿಕ್, ಓಕೆ. ಸೊ 1929ರಲ್ಲಿ ಸೋವಿಯತ್ ರಷ್ಯಾ ಏನ್ ಮಾಡುತ್ತೆ ಅಂದ್ರೆ, ಮೊಟ್ಟ ಮೊದಲು ಫಸ್ಟ್ ಆರ್ಥಿಕ ಯೋಜನೆಗಳನ್ನ ಜಾರಿಗೆ ತರುತ್ತೆ. ಅವುಗಳನ್ನ ಜಾರಿಗೆ ತಂದ ಮೇಲೆ ಇಂಪ್ಲಿಮೆಂಟ್ ಮಾಡುತ್ತೆ, ಅದರಿಂದ ಅದಕ್ಕೆ ಸಕ್ಸಸ್ ಸಹ ಸಿಗುತ್ತೆ. ಸೊ ಶೀಘ್ರ ಆರ್ಥಿಕ ಪ್ರಗತಿಯನ್ನ ಸಾಧಿಸುವಲ್ಲಿ ಅದು ಯಶಸ್ವಿ ಆಗುತ್ತೆ. ಸೊ 1929 ಸೋವಿಯತ್ ರಷ್ಯಾ ಸಕ್ಸಸ್ಫುಲ್ ಆಗುತ್ತೆ ಕ್ವಿಕ್ ಎಕನಾಮಿಕ್ ಪ್ರೋಗ್ರೆಸ್ ಅನ್ನ ಸಾಧಿಸುವಲ್ಲಿ. ಯಾವಾಗ ಒಂದು ಕಂಟ್ರಿ ಸಕ್ಸಸ್ಫುಲ್ ಆಯ್ತೋ ಬೇರೆ ದೇಶಗಳು ಸಹ ಅದನ್ನ ರೆಪ್ಲಿಕೇಟ್ ಮಾಡಲು ಪ್ರಯತ್ನವನ್ನ ಪಡುತ್ತವೆ. ಇದು ನಮ್ಮ ಜೀವನದಲ್ಲಿಯೂ ಸಹ ಆಗುವಂತಹ ಘಟನೆ. ಹಾಗೆ ಯಾವಾಗ ಸೋವಿಯತ್ ರಷ್ಯಾ ಸಕ್ಸಸ್ಫುಲ್ ಆಯ್ತೋ ಬೇರೆ ದೇಶಗಳು ಸಹ ಅದನ್ನ ಹಿಂಬಾಲಿಸಿ ಅಥವಾ ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವು. ಅದರಲ್ಲಿ ಭಾರತವೂ ಸಹ ಒಂದು. ಸೊ ಹಾಗಾದರೆ ಪ್ಲಾನಿಂಗ್ ಅಂದ್ರೆ ಏನು? ಪ್ಲಾನಿಂಗ್ ನ ಡೆಫಿನೇಷನ್ ಈ ರೀತಿಯಾಗಿದೆ: the conscious and wise process through which the government with certain specific objectives utilizes. ಓಕೆ, ಒಂದ್ಸಲ ಡೆಫಿನೇಷನ್ ಅನ್ನ ಓದ್ತೇನೆ, ಆಮೇಲೆ ಯಾವ್ದಾವ್ದು ಕೀವರ್ಡ್ಸ್ ಇದೆ ಹೇಗೆ ಈಸಿಲಿಯಾಗಿ ರಿಮೆಂಬರ್ ಮಾಡ್ಕೊಳ್ಬಹುದು ಅಂತಾನು ಹೇಳ್ತೇನೆ. Utilizes the country's resources in a profitable manner in order to secure maximum satisfaction of its people is called economic planning. ಏನ್ ಹೇಳ್ತಾ ಇದೆ? ಕಾನ್ಶಿಯಸ್ ಅಂಡ್ ವೈಸ್ ಪ್ರೊಸೆಸ್ ಅಂದರೆ, ಕಾನ್ಶಿಯಸ್ ಅಂಡ್ ವೈಸ್ ಅಂದ್ರೆ ಏನು?
ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಯಾವಾಗಾದ್ರೂ ಪ್ಲಾನಿಂಗ್ ಮಾಡ್ಬೇಕಂದ್ರೆ ಏನು, ನಾವು ಕಾನ್ಶಿಯಸ್ ಆಗಿ ಮಾಡ್ತೇವೆ, ಹಾಗೆ ಅದಕ್ಕೇನಾದರೂ ಒಂದು ಫೌಂಡೇಶನ್ ಇದ್ದೇ ಇರುತ್ತೆ. ಹಾಗೆ ಕಾನ್ಶಿಯಸ್ ಅಂಡ್ ವಾಯ್ಸ್ ಪ್ರೊಸೆಸ್ ಥ್ರೂ ವಿಚ್ ಗೌರ್ಮೆಂಟ್ ಸರ್ಕಾರ ಏನ್ ಮಾಡುತ್ತೆ, ಸರ್ಟನ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅನ್ನ, ಕೆಲವು ನಿರ್ದಿಷ್ಟ ಉದ್ದೇಶಗಳನ್ನ ಅಥವಾ ಧ್ಯೇಯೋದ್ದೇಶಗಳನ್ನ, ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಗಳನ್ನ ಮೀಟ್ ಆಗ್ಬೇಕು ಅಂತ ಹೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ 10th ಅಲ್ಲಿ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಇರುತ್ತೆ, ಏನಂದ್ರೆ ನಾನು ಅತಿ ಹೆಚ್ಚಿನ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು, ಅದು ನಿಮ್ಮ ಆಬ್ಜೆಕ್ಟಿವ್. ಈ ಆಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡ್ಬೇಕಂದ್ರೆ ಏನು, ರಿಸೋರ್ಸಸ್ ಗಳನ್ನ ಪ್ರಾಫಿಟೇಬಲ್ ಮ್ಯಾನರ್ ಅಲ್ಲಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಪರೀಕ್ಷೆ ಒಂದು ವ್ಯಾಲ್ಯೂಯಬಲ್ ರಿಸೋರ್ಸ್, ಇದನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ದೇ ಆದರೆ ಆ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಅನ್ನ ನೀವು ರೀಚ್ ಆಗಬಹುದು. ಹಾಗೆಯೇ ಒಂದು ದೇಶದ್ದು ಸಹ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಇದ್ರೆ ಅದನ್ನ ಮೀಟ್ ಆಗಲು ಕಂಟ್ರಿಯಲ್ಲಿ ಇರುವಂತಹ, ದೇಶದಲ್ಲಿ ಇರುವಂತಹ ಸಂಪನ್ಮೂಲಗಳನ್ನ ಲಾಭದಾಯಕವಾಗಿ ಬಳಸ್ಕೊಳ್ಬೇಕು. ಇದರಿಂದ ಈ ರೀತಿ ಬಳಸ್ಕೊಳ್ಳೋ ಮೂಲಕ ಏನಾಗುತ್ತೆ, ಸೆಕ್ಯೂರ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಇಟ್ಸ್ ಪೀಪಲ್, ಆ ದೇಶದ ಜನರಿಗೆ ಒಂದು ಬಹಳಷ್ಟು ಸುಖವನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ. ಸೊ ಇದನ್ನೇ ನಮ್ಮ 10th ಸ್ಟ್ಯಾಂಡರ್ಡ್ಗೆ ಹೇಳೋದಾದ್ರೆ, ನಿಮ್ಮ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ 10th ಗ್ರೇಡ್ ಅಲ್ಲಿ ಹೆಚ್ಚಿನ ಮಾರ್ಕ್ಸ್ ಅನ್ನ ತಗೊಳ್ಳೋದು, ಅದಕ್ಕೆ ರಿಸೋರ್ಸಸ್ಗಳನ್ನ ಅತ್ಯಂತ ಸರಿಯಾಗಿ ಉಪಯೋಗಿಸೋದು, ಇದರಿಂದ ನಿಮ್ಮ ಲೈಫ್ ಟೈಮ್ ಅಥವಾ ನಿಮ್ಮ ಬರುವಂತಹ ಮುಂದಿನ ಕಾಲೇಜು ಅವುಗಳನ್ನ ಎಲ್ಲವನ್ನ ಸುಲಭವಾಗಿ ಮಾಡುವಂತಹ ಒಂದು ಗುರಿ ಇರುತ್ತೆ. ಅದೇ ನಮ್ಮ ಪ್ಲಾನಿಂಗ್ ಅಲ್ಲೂ ಇರುತ್ತೆ. ಪ್ಲಾನಿಂಗ್ ಅಲ್ಲಿ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಆ ಕಂಟ್ರೀಸ್ ರಿಸೋರ್ಸಸ್ ಗಳನ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್, ಪೀಪಲ್ಗೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕೊಡೋದನ್ನ ಎಕನಾಮಿಕ್ ಪ್ಲಾನಿಂಗ್ ಅಥವಾ ಆರ್ಥಿಕ ಯೋಜನೆ ಅಂತ ಕರಿತೇವೆ. ಅರ್ಥ ಆಗಿದೆ ತಾನೆ? ಗುಡ್, ವೆರಿ ಗುಡ್. ಓಕೆ, ಸೂಪರ್ಬ್, ಆಸಮ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಯಾಕಂದ್ರೆ ಇಂಪಾರ್ಟೆಂಟ್ ಟರ್ಮ್ಸ್ ಅಥವಾ ಪ್ರಮುಖ ಪದಗಳನ್ನ ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ಮಾಡ್ಕೊಂಡಿದ್ದೀರಾ ತಾನೆ? ಎಸ್. ಓಕೆ, ಸೂಪರ್. ಸೊ ಏನಾಯ್ತು, 1929 ಅಲ್ಲಿ ನಾನು ಸೋವಿಯತ್ ರಷ್ಯಾ ಬಗ್ಗೆ ಹೇಳಿದೆ ಅಲ್ಲ, ಆ ಸೋವಿಯತ್ ರಷ್ಯಾದ ನಂತರ ನಾವು ಈಗ ಮಾಡರ್ನ್ ಪ್ಲಾನಿಂಗ್ ಇನ್ ಇಂಡಿಯಾ, ಭಾರತದಲ್ಲಿ ಯೋಜನೆಯ ಬಗ್ಗೆ ಮಾತಾಡೋಣ. ಆಲ್ರೆಡಿ ಹೇಳಿರೋ ಹಾಗೆ ಸೋವಿಯತ್ ರಷ್ಯಾ ಸಕ್ಸಸ್ಫುಲ್ ಆಯಿತು. ಬಹಳಷ್ಟು ಕಂಟ್ರೀಸ್ಗಳು ಅದನ್ನ ಫಾಲೋ ಮಾಡುವ ಪ್ರಯತ್ನವನ್ನ ಮಾಡಿದ್ವು, ಅದರಲ್ಲಿ ಭಾರತವೂ ಸಹ ಒಂದು. ಆದರೆ ಈ ಭಾರತಕ್ಕೆ ಮಾಡರ್ನ್ ಪ್ಲಾನಿಂಗ್ ಕೇವಲ ರಷ್ಯಾದಷ್ಟೇ ಸೀಮಿತವಾಗಿರಲಿಲ್ಲ, ಅದಕ್ಕೆ ಒಬ್ಬರು ಬಹಳಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಅವರೇ ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1934 ಅಲ್ಲಿ ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಹೆಸರೇನಂದ್ರೆ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅನ್ನೋ ಬುಕ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಭಾರತ ಹೇಗೆ ಲಾಂಗ್ ಟರ್ಮ್ ಅನ್ನ ಒಂದು ಗೋಲ್ಸ್ ಅನ್ನ ಸೆಟ್ ಮಾಡಿಕೊಂಡು ಹೇಗೆ ಎಕನಾಮಿಕಲಿ ಪವರ್ಫುಲ್ ಆಗಬಹುದು ಅಂತ ಅವರು ಆ ಬುಕ್ ನಲ್ಲಿ ಹೇಳ್ತಾರೆ. ಅದೇ ಒಂಥರ ನಮಗೆ ತಳಹದಿ ಆಗುತ್ತೆ ಭಾರತದಲ್ಲಿ ಪ್ಲಾನಿಂಗ್ ಅನ್ನ ತರಲಿಕ್ಕೆ. ಅದಕ್ಕಾಗಿ ಇವರನ್ನ ಫಾದರ್ ಆಫ್ ಇಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ, ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಕರೀತಾರೆ. ಇದು 1 ಮಾರ್ಕ್ಸ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ಏನಂದ್ರೆ ಕೇಳ್ತಾರೆ MCQ ಫಾರ್ಮ್ಯಾಟ್ ಅಲ್ಲಿ, ಹೂ ಇಸ್ ದ ಫಾದರ್ ಆಫ್ ಇಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ. 4 ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ, ಅವುಗಳಲ್ಲಿ ಸರಿಯಾದ ಆನ್ಸರ್ ಅನ್ನ ನೀವು ಗುರುತಿಸಬೇಕಾಗತ್ತೆ. ಸೊ ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಸೊ ಮಾಡರ್ನ್ ಪ್ಲಾನಿಂಗ್ ಬಗ್ಗೆ ಒಂದು ಡಿಸ್ಕಷನ್ ಆಯ್ತು. ಅದಾದ ಮೇಲೆ ಈ ಪ್ಲಾನಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ, ಅಥವಾ ಅದಕ್ಕೊಂದು ಸ್ಟ್ರಾಟಜಿಯನ್ನ ರೂಪಿಸಬೇಕು, ರಿಸರ್ಚ್ ಅನ್ನ ಮಾಡಬೇಕು. ಇವುಗಳಿಗೆಲ್ಲವೂ ಒಂದು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅನ್ನೋ ಒಂದು ಯೋಜನಾ ಆಯೋಗವನ್ನ ರಚಿಸಲಾಗುತ್ತೆ. ರಾಷ್ಟ್ರೀಯ ಯೋಜನಾ ಆಯೋಗ ಹೆಸರಲ್ಲೇ ಇದೆ, ಇದು ಪ್ಲಾನ್ ಮಾಡುತ್ತೆ ಅಂತ. ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಇದನ್ನ ಭಾರತ ಸರ್ಕಾರವು ರಚಿಸುತ್ತೆ, ಫಾರ್ಮ್ಡ್ ಬೈ ದ ಇಂಡಿಯನ್ ಗವರ್ಮೆಂಟ್. ಯಾವಾಗ 1950 ಅಲ್ಲಿ 1950ರಲ್ಲಿ ಇದನ್ನ ರಚಿಸಲಾಗುತ್ತೆ. ದ ಪ್ರೈಮ್ ಮಿನಿಸ್ಟರ್ ಈಸ್ ಇಟ್ಸ್ ಚೇರ್ಮನ್, ಭಾರತದ ಪ್ರಧಾನಮಂತ್ರಿಯವರು ಇದರ ಅಧ್ಯಕ್ಷರಾಗಿರುತ್ತಾರೆ. ಸೊ
ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಬರುವಂತಹ ಸ್ಲೈಡ್ ನಲ್ಲಿ ಇದರ ಆಬ್ಜೆಕ್ಟಿವ್ಸ್ ಗಳನ್ನ ತಿಳ್ಕೊಳ್ಳೋಣ. ಸೊ ಮೇನ್ ಆಬ್ಜೆಕ್ಟಿವ್ ಆಫ್ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಥವಾ ರಾಷ್ಟ್ರೀಯ ಯೋಜನಾ ಆಯೋಗದ ಮುಖ್ಯ ಉದ್ದೇಶ ಏನಾಗಿತ್ತು? ಎಸ್ಟಿಮೇಟ್ ನ್ಯಾಚುರಲ್ ಅಂಡ್ ಹ್ಯೂಮನ್ ರಿಸೋರ್ಸಸ್ ಹಾಗೆಯೇ ಕ್ಯಾಪಿಟಲ್ ಇನ್ ಇಂಡಿಯಾ ಟು ಪ್ರಿಪೇರ್ ಪ್ಲಾನ್ಸ್ ಫಾರ್ ದ ಇಫೆಕ್ಟಿವ್ ಯುಟಿಲೈಸೇಷನ್ ಓವರ್ ಅ 5-year ಪೀರಿಯಡ್. ಯಾವುದೇ ಪ್ಲಾನಿಂಗ್ ಅನ್ನ ಮಾಡಬೇಕಂದ್ರೆ ನಮ್ಮ ಹತ್ರ ಏನೇನು ರಿಸೋರ್ಸ್ ಇದೆ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಇಲ್ಲಿ ನಮ್ಮ ದೇಶದಲ್ಲಿರುವಂತಹ ನೈಸರ್ಗಿಕ ಹಾಗೆ ಮಾನವ ಸಂಪನ್ಮೂಲಗಳನ್ನ ಹಾಗೆ ಎಷ್ಟು ಕ್ಯಾಪಿಟಲ್ ಇದೆ, ಎಷ್ಟು ಬಂಡವಾಳ ಇದೆ ಅದನ್ನ ನಿಖರವಾಗಿ ಅಂದಾಜು ಮಾಡಿ ಎಸ್ಟಿಮೇಟ್ ಮಾಡಿ ಬರುವಂತಹ 5 ವರ್ಷಗಳಲ್ಲಿ ನಾವು ಹೇಗೆ ಅದನ್ನ ಇಫೆಕ್ಟಿವ್ ಯುಟಿಲೈಸೇಷನ್ ಮಾಡಬಹುದು, ಯಾವ ಸೆಕ್ಟರ್ಗೆ ನಾವು ಎಷ್ಟೆಷ್ಟು ಹಣವನ್ನ ಹಾಕಬಹುದು, ಈ ರೀತಿಯಾಗಿ ಒಂದು ಇಫೆಕ್ಟಿವ್ ಯುಟಿಲೈಸೇಷನ್ ಅನ್ನ ಮಾಡುವಂತಹ ಪ್ಲಾನ್ ಅನ್ನ ತರೋದು ಈ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ನ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಬೇಸಿಕಲಿ ಇದು ಪ್ಲಾನ್ ಮಾಡುತ್ತೆ. ಹೇಗೆ ಪ್ಲಾನ್ ಮಾಡುತ್ತೆ ಅಂದ್ರೆ ನನ್ನ ಹತ್ರ ಏನಿದೆ ಬರುವಂತಹ ಮುಂದಿನ 5 ವರ್ಷಗಳಲ್ಲಿ ಅದನ್ನ ನಾನು ಹೇಗೆ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಬಹುದು ಅದನ್ನೇ ಇಲ್ಲಿ ನಮ್ಮ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಪ್ಲಾನ್ ಮಾಡುತ್ತೆ. ಸೊ ಅರ್ಥ ಆಗಿದೆ ತಾನೆ? ಇಲ್ಲಿ ಈ 5-year ಪೀರಿಯಡ್ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಮುಂದೆ ಪಂಚವಾರ್ಷಿಕ ಯೋಜನೆಗಳನ್ನ ಕಲಿತೇವೆ. ಪಂಚ ಅಂದ್ರೆ 5, 5-year ಪೀರಿಯಡ್ ನಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತ ಇಲ್ಲಿ ಪ್ಲಾನ್ ಮಾಡಲಾಗುತ್ತೆ. ಹಾಗಾದರೆ ನೆಕ್ಸ್ಟ್ ಇರುವಂತಹದ್ದು ಏನು? ನಾವು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಬರುವಂತಹದ್ದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಥವಾ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಇದು 1952 ಅಲ್ಲಿ ಎಸ್ಟಾಬ್ಲಿಷ್ ಆಯಿತು. ಆಲ್ ಸ್ಟೇಟ್ಸ್ ಚೀಫ್ ಮಿನಿಸ್ಟರ್ಸ್ ಆರ್ ಮೆಂಬರ್ಸ್ ಆಫ್ ದಿಸ್ ಬೋರ್ಡ್. ಸೊ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಅವರು ಪ್ಲಾನ್ ಮಾಡ್ತಾ ಇದ್ರು. ಆದರೆ ಆಕ್ಚುಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದೇನು? ಸ್ಟೇಟ್ಸ್ಗಳು ಇಂಪ್ಲಿಮೆಂಟ್ ಮಾಡಬೇಕು. ಇಂತಹ ಸ್ಟೇಟ್ಸ್ಗಳು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಇಲ್ಲಿ ಚೀಫ್ ಮಿನಿಸ್ಟರ್ಸ್ ಇರ್ತಾ ಇದ್ರು, ಮುಖ್ಯಮಂತ್ರಿಗಳು. ಸೊ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಒಂದು ಡ್ರಾಫ್ಟ್ ಕಾಪಿಯನ್ನ ಪ್ರಿಪೇರ್ ಮಾಡುತ್ತೆ. ಸೊ ಅಪ್ರೂವ್ಸ್ ದ ಡ್ರಾಫ್ಟ್ ಕಾಪಿ ಆಫ್ ದ 5-year ಪ್ಲಾನ್ಸ್ ಪ್ರಿಪೇರ್ಡ್ ಬೈ ದ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್. ಸೊ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ನಿಮ್ಗೆ ಹೇಳಿರೋ ಹಾಗೆ ಒಂದು ಕಾಪಿಯನ್ನ ಅಥವಾ ಪ್ಲಾನ್ ಅನ್ನ ಪ್ರಿಪೇರ್ ಮಾಡುತ್ತೆ. ಆ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಿದ ಮೇಲೆ ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಥವಾ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯಲ್ಲಿ ಇರುವಂತಹ ಎಲ್ಲ ಚೀಫ್ ಮಿನಿಸ್ಟರ್ಸ್, ಪ್ರೈಮ್ ಮಿನಿಸ್ಟರ್ಸ್ ಎಲ್ಲ ಕೂಡಿ ಏನ್ ಮಾಡ್ತಾರೆ ಅಂದ್ರೆ ಅದು ಪ್ರಿಪೇರ್ ಮಾಡಿರುವಂತಹ ಪ್ಲಾನ್ ಅನ್ನ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು ಅದರ ಮೇಲೆ ಮಾತಾಡೋದು. ಸೊ ಅನುಮೋದನೆಯನ್ನ ಕೊಡೋದು, ಅಪ್ರೂವ್ ಅನ್ನ ಕೊಡೋದು, ಇವುಗಳನ್ನೆಲ್ಲವನ್ನು ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯಲ್ಲಿ ಮಾಡ್ತಾರೆ. ಈ ರೀತಿಯಾಗಿ ಒಂದು ಬ್ಯಾಲೆನ್ಸ್ ಅನ್ನ, ರೀಜನಲ್ ಕೋಆಪರೇಷನ್ ಅನ್ನ ಹೆಲ್ಪ್ ಮಾಡಲಿಕ್ಕೆ ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ. ಓಕೆ, ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆಯ ಪ್ರಶ್ನೆ ಇದೆ. ಸೊ ಆನ್ಸರ್ ಅನ್ನ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನನ್ನ ಜೊತೆನೆ ಸಾಲ್ವ್ ಮಾಡುವ ಪ್ರಯತ್ನವನ್ನು ಸಹ ಮಾಡಿ. ಯಾಕಂದ್ರೆ ನಾನು ಸಹ ಸಾಲ್ವ್ ಮಾಡ್ತೇನೆ. ಹೇಗೆ? ಪ್ರಶ್ನೆ ಏನಿದೆ? ಫಾದರ್ ಆಫ್ ಇಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ ಈಸ್. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು? ನಾನು ಈಗ ಜಸ್ಟ್ ಹೇಳಿದ್ದೇನೆ 1 marks ಅಲ್ಲಿ ಕೇಳ್ತಾರೆ ಅಂತ. ಇದನ್ನ ಆಲ್ರೆಡಿ 2016 ಏಪ್ರಿಲ್ ಅಲ್ಲಿ ಹಾಗೆ 2017 ಜೂನ್ ಅಲ್ಲಿ ಕೇಳಿದ್ದಾರೆ. ಅದಕ್ಕೆ 4 ಆಪ್ಷನ್ಸ್ಗಳನ್ನು ಸಹ ಕೊಟ್ಟಿದ್ದಾರೆ. ಆಪ್ಷನ್ ಎ ಡಾಕ್ಟರ್ MS ಸ್ವಾಮಿನಾಥನ್, ಆಪ್ಷನ್ ಬಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಆಪ್ಷನ್ ಸಿ ಸರ್ M ವಿಶ್ವೇಶ್ವರಯ್ಯ, ಆಪ್ಷನ್ ಡಿ ರಾಮ್ ಮೋಹನ್ ರಾಯ್. ಯಾವುದು ಸರಿಯಾದ ಉತ್ತರ? ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಅತ್ಯಂತ ಸುಲಭವಾಗಿರುವಂತಹ ಪ್ರಶ್ನೆ. ಫಾದರ್ ಆಫ್ ಇಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ, ಇವರು ಬುಕ್ ಅನ್ನು ಸಹ ಬರೆದಿದ್ದಾರೆ. ಸೊ ಸಿಂಪಲ್ ಆನ್ಸರ್ ಸರ್ M ವಿಶ್ವೇಶ್ವರಯ್ಯ. ಸರ್ M ವಿಶ್ವೇಶ್ವರಯ್ಯರವರನ್ನ ಫಾದರ್ ಆಫ್ ಇಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಪ್ಲಾನಿಂಗ್ ಇನ್ ಇಂಡಿಯಾ, ಭಾರತದಲ್ಲಿ ಯೋಜನೆ, ಇದನ್ನ ನಾವು ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು 5-year ಪ್ಲಾನ್ಸ್. ಓಕೆ, ಪಂಚವಾರ್ಷಿಕ ಯೋಜನೆಗಳು, ಇದರ ಆಬ್ಜೆಕ್ಟಿವ್ಸ್ ಏನು, ಇದರ ಅಚೀವ್ಮೆಂಟ್ಸ್ ಏನು, ಇದರ ಡ್ರಾಬ್ಯಾಕ್ಸ್ ಏನು, ಇದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸೊ 5-year ಪ್ಲಾನ್ ಹೆಸರಲ್ಲೇ ಇದೆ, 5 ಅಂದರೆ 5 ವರ್ಷಗಳ. ದ ಪ್ಲಾನ್ ಪೀರಿಯಡ್ ವಾಸ್ 5 years, ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ 5-year ಪ್ಲಾನ್. ಯೋಜನೆಯ ಅವಧಿಯು 5 ವರ್ಷಗಳು, ಆದ್ದರಿಂದ ಇದನ್ನ
ಪಂಚವಾರ್ಷಿಕ ಯೋಜನೆ ಎಂದು ಕರೆಯಲಾಗುತ್ತೆ. ಸೊ ಯಾವಾಗ ಸ್ಟಾರ್ಟ್ ಆಯಿತು? ಇಂಡಿಯಾಸ್ ಫಸ್ಟ್ 5-year ಪ್ಲಾನ್ ಕೇಮ್ ಇನ್ ಟು ಎಫೆಕ್ಟ್ ಆನ್ 1st April 1951. ಹೊಸ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1st Aprilಗೆ. ಸೊ 1st April 1951 ಅಲ್ಲಿ ಫಸ್ಟ್ 5-year ಪ್ಲಾನ್ ಬಂತು. ಸೊ ಭಾರತದಲ್ಲಿ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆಯು ಏಪ್ರಿಲ್ 1, 1951ರಲ್ಲಿ ಜಾರಿಗೆ ಬಂದಿತು. ಹಾಗಾದರೆ ಇಲ್ಲಿಯವರೆಗೆ ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳು ಆಗಿವೆ. ಸೊ 12th 5-year ಪ್ಲಾನ್ was implemented from 1st April 2012 to 31st March 2017. This was the last 5-year plan. ಸೊ ಈಗ 5-year plans ನಡೀತಾ ಇಲ್ಲ. 12ನೇ ಪಂಚವಾರ್ಷಿಕ ಯೋಜನೆಯನ್ನ 1 ಏಪ್ರಿಲ್ 2012ರಿಂದ 31 ಮಾರ್ಚ್ 2017ರವರೆಗೆ ಜಾರಿಗೊಳಿಸಲಾಯಿತು. ಇದು ಕೊನೆಯ ಪಂಚವಾರ್ಷಿಕ ಯೋಜನೆ ಆಗಿತ್ತು. ಸೊ ಭಾರತದಲ್ಲಿ ಇಲ್ಲಿಯವರೆಗೆ ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳಾಗಿವೆ. ಮೊದಲನೇದು 1951ರಲ್ಲಿ ಸ್ಟಾರ್ಟ್ ಆಯಿತು, ಕೊನೆಯದು 2017ರಲ್ಲಿ ಮುಗಿಯಿತು. ಹಾಗೆಯೇ 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಒಂದು ಪ್ರಯಾರಿಟಿಯನ್ನ ಏನ್ ಇಟ್ಕೊಂಡಿದ್ರು ಅಂದ್ರೆ ಇನ್ಕ್ಲೂಸಿವ್ ಗ್ರೋತ್. ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಕೇವಲ ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಾ ಹೋಗ್ಬಾರ್ದು, ಬಡವರು ಸಹ ಮೇಲ್ ಬರ್ತಾ ಹೋಗ್ಬೇಕು. ಸೊ ಅದಕ್ಕಾಗಿ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯು 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗಳ ಆದ್ಯತೆ ಅಥವಾ ಪ್ರಯಾರಿಟಿ ಆಗಿತ್ತು. ಎಲ್ಲರನ್ನ ಕೂಡಿಸ್ಕೊಂಡು ನಾವು ಮುಂದೆ ಹೋಗ್ಬೇಕು, ಎಲ್ಲರನ್ನೂ ಒಳಗೊಂಡಂತಹ ಬೆಳವಣಿಗೆ ಆಗಬೇಕು ಅನ್ನೋದು 11 ಮತ್ತು 12ನೇ 5-year ಪ್ಲಾನಿನ ಮುಖ್ಯ ಉದ್ದೇಶ ಅಥವಾ ಗುರಿಯಾಗಿತ್ತು. ಸೊ 5-year ಪ್ಲಾನಿನ ಬೇಸಿಕ್ ಔಟ್ಲೈನ್ ನಿಮಗೆ ತಿಳಿದಿದೆ ಅಂದ್ಕೊಳ್ತೇನೆ. ಬರುವಂತಹ ಮುಂದಿನ ಸ್ಲೈಡ್ಗಳಲ್ಲಿ ಅದರ ಆಬ್ಜೆಕ್ಟಿವ್ಸ್ ಏನಾಗಿತ್ತು, ಅದು ಎಷ್ಟು ಅಚೀವ್ಮೆಂಟ್ ಅನ್ನ ಮಾಡ್ತು, ಹಾಗೆ ಅದು ಫುಲ್ಲಿ ಸಕ್ಸಸ್ಫುಲ್ ಆಯ್ತಾ ಅಥವಾ ಪಾರ್ಷಿಯಲಿ ಸಕ್ಸಸ್ಫುಲ್ ಆಯ್ತಾ, ಪಾರ್ಷಿಯಲಿ ಸಕ್ಸಸ್ಫುಲ್ ಆಯ್ತು ಅಂದ್ರೆ ಎಲ್ಲಿ ಲ್ಯಾಕ್ ಆಯ್ತು, ಅದನ್ನೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಇರುವಂತಹದ್ದು ಆಬ್ಜೆಕ್ಟಿವ್ಸ್ ಆಫ್ ದ 5-year ಪ್ಲಾನ್. ಪಂಚವಾರ್ಷಿಕ ಯೋಜನೆಗಳ ಧ್ಯೇಯೋದ್ದೇಶಗಳು ಅಥವಾ ಉದ್ದೇಶಗಳೇನು? ಯಾವುದೇ ಯೋಜನೆ ಇರಬಹುದು, ಯಾವುದೇ ದೇಶದ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಆ ದೇಶದ ಪಾವರ್ಟಿಯನ್ನ ಅಥವಾ ಬಡತನವನ್ನ ಕಡಿಮೆ ಮಾಡೋದು, ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ಮೇಲ್ ತಗೊಂಡು ಹೋಗೋದು. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾನು ಒಂದು ಗುಡಿಸಿನಲ್ಲಿದ್ದೇನೆ, ನನಗೆ ನೀರಿನ ಸೌಲಭ್ಯ ಇಲ್ಲ, ನನಗೆ ಇಲೆಕ್ಟ್ರಿಕ್ ಸೌಲಭ್ಯ ಇಲ್ಲ. ಈ ಸೌಲಭ್ಯಗಳು ಇಲ್ಲ ಅಂದ್ರೆ ಏನಾಗುತ್ತೆ, ನನಗೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಹಳಷ್ಟು ಕೆಳಗಡೆ ಇರುತ್ತೆ, ನಾನು ಅಷ್ಟೊಂದು ಸುಖವಾಗಿ ಬದುಕುವ ಚಾನ್ಸಸ್ ಇರಲ್ಲ. ಸೊ ಅಂತಹ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ಇಂಪ್ರೂವ್ ಮಾಡೋದು ಯಾವುದೇ ಗೌರ್ಮೆಂಟಿನ ಅಥವಾ ಯಾವುದೇ ಒಂದು ಎಕನಾಮಿಕ್ ಬಾಡಿಯ ಮುಖ್ಯ ಗುರಿ ಆಗಿರುತ್ತೆ. ಸೊ ಇಲ್ಲಿಯೂ ಸಹ 5-year ಪ್ಲಾನಿನ ಮುಖ್ಯ ಗುರಿ ಏನಾಗಿರುತ್ತೆ ಅಂದ್ರೆ ಬಡತನವನ್ನ ಕಡಿಮೆ ಮಾಡೋದು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ಇನ್ಕ್ರೀಸ್ ಮಾಡೋದು. ಇದು ಒಂದು ಬ್ರಾಡ್ ಗೋಲ್ಸ್ ಆಯ್ತು, ದೊಡ್ಡ ಗೋಲ್ಸ್ ಆಯ್ತು. ಸೊ ನಿಮ್ಮ 10th ಹೇಳೋದಾದ್ರೆ ಮಾರ್ಕ್ಸ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು, ಇವೆಲ್ಲ ಒಂದು ದೊಡ್ಡ ಗೋಲ್ ಆಯ್ತು. ಈ ಗೋಲ್ ಅನ್ನ ಅಚೀವ್ ಮಾಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್, ನಿಮ್ಗೆ ಡಯಾಗ್ರಾಮ್ ಚೆನ್ನಾಗಿ ಬರಲ್ಲ ಅಂದ್ರೆ ಏನ್ ಮಾಡ್ಬೇಕು? ಆ ಡಯಾಗ್ರಾಮ್ ಮೇಲೆ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕು. ಕರೆಕ್ಟ್ ತಾನೆ? ಹಾಗೆಯೇ ಸರ್ಕಾರಗಳು ಸಹ ಈ ದೊಡ್ಡ ಗೋಲನ್ನ ಅಚೀವ್ ಮಾಡ್ಲಿಕ್ಕೆ ಒಂದು ಸಣ್ಣ ಸಣ್ಣ ಗೋಲನ್ನು ಸಹ ಹಾಕೊಂಡಿರ್ತವೆ. ಅಂತಹ ಸಣ್ಣ ಸಣ್ಣ ಗೋಲ್ಗಳು ಏನಂದ್ರೆ, ಮೊದಲನೇದು ಹೆಚ್ಚಿಸುವುದು. ಏನನ್ನ ಹೆಚ್ಚಿಸಬೇಕು? ಪ್ರೊಡಕ್ಷನ್ ಅಥವಾ ಉತ್ಪಾದನೆಯನ್ನ ಹೆಚ್ಚಿಸಬೇಕು, ಮತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಉದ್ಯೋಗಾವಕಾಶಗಳನ್ನ ಹೆಚ್ಚಿಸಬೇಕು. ಯಾವಾಗ ಒಂದು ದೇಶದಲ್ಲಿ ಉತ್ಪಾದನೆ ಹೆಚ್ಚಿಗೆ ಆಗುತ್ತೋ ಅದು ಅಷ್ಟೇ ಉತ್ಪಾದನೆಯನ್ನ ತನ್ನ ದೇಶ ಜನರಿಗೆ ಕೊಡಬಹುದು, ಅಷ್ಟೇ ಅಲ್ಲದೆ ಬೇರೆ ದೇಶಕ್ಕೂ ಸಹ ರವಾನಿಸಬಹುದು. ಇದರಿಂದ ಆ ದೇಶದಿಂದ ಸಹ ಹಣ ಬರುತ್ತೆ. ಹೀಗಾಗಿ ಉತ್ಪಾದನೆಯನ್ನ ಆದಷ್ಟು ಇನ್ಕ್ರೀಸ್ ಮಾಡೋದು, ಹಾಗೆ ಆ ದೇಶದಲ್ಲಿ ಎಲ್ಲರಿಗೂ ಆದಷ್ಟು ನೌಕರಿ ಸಿಗುವ ಹಾಗೆ ಮಾಡುವುದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅನ್ನ ಹೆಚ್ಚಿಗೆ ಮಾಡೋದು. ಇದರಿಂದ ಏನಾಗುತ್ತೆ, ಅವರು ದುಡಿದು ನಮ್ಮ ದೇಶಕ್ಕೂ ಸಹ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹೀಗಾಗಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅನ್ನ ಇನ್ಕ್ರೀಸ್ ಮಾಡೋದು. ಏನನ್ನ ಕಡಿಮೆ ಮಾಡೋದು? ಆರ್ಥಿಕ ಅಸಮಾನತೆ ಅಥವಾ ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ಅನ್ನ ಕಡಿಮೆ ಮಾಡಬೇಕು. ಒಬ್ಬ ಶ್ರೀಮಂತ ಮತ್ತೆ ಮಧ್ಯಮ ವರ್ಗ ಅಥವಾ ಬಡವರ್ಗ ಇವುಗಳಲ್ಲಿ ಇರುವಂತಹ ಒಂದು ಅಸಮಾನತೆಯನ್ನ ಆದಷ್ಟು ಕಡಿಮೆ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕು. ಎನ್ಶೂರಿಂಗ್ ಅಥವಾ ಕಾಯ್ದುಕೊಳ್ಳುವುದು. ಏನನ್ನ ಕಾಯ್ದುಕೊಳ್ಬೇಕು? ಎಕನಾಮಿಕ್ ಸ್ಟೆಬಿಲಿಟಿ ಅಥವಾ ಆರ್ಥಿಕ ಸ್ಥಿರತೆ. ಆಲ್ರೆಡಿ ಹೇಳಿದ್ದೇನೆ, ಆರ್ಥಿಕ ಸ್ಥಿರತೆ ಅಂದರೆ ಒಂದು ನೇಷನ್ ಗ್ರೋ ಆಗಬೇಕು. ಆದರೆ ಗ್ರೋ ಆಗಬೇಕಾದ್ರೆ ಎಕ್ಸ್ಟ್ರೀಮ್ ಫ್ಲಕ್ಚುಯೇಷನ್ಸ್ ಇರಬಾರ್ದು, ಬ್ಯಾಲೆನ್ಸ್ಡ್ ವೇದಲ್ಲಿ ಗ್ರೋ ಆಗಬೇಕು. ಅದನ್ನ ನಾವು ಆರ್ಥಿಕ ಸ್ಥಿರತೆ ಅಥವಾ ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಕರಿತೇವೆ.
ಅದರ ಜೊತೆಗೆ ಮಾಡರ್ನೈಸಿಂಗ್ ದ ಎಕಾನಮಿ, ಒಂದು ಅರ್ಥವ್ಯವಸ್ಥೆಯನ್ನ ಆಧುನೀಕರಣಗೊಳಿಸುವುದು ಸಹ ಈ ಪಂಚವಾರ್ಷಿಕ ಯೋಜನೆಯ ಒಂದು ಮುಖ್ಯ ಧ್ಯೇಯೋದ್ದೇಶಗಳಲ್ಲಿ ಒಂದಾಗಿತ್ತು. ಸೊ ಇನ್ಕ್ರೀಸಿಂಗ್, ರೆಡ್ಯೂಸಿಂಗ್, ಎನ್ಶ್ಯೂರಿಂಗ್ ಅಂಡ್ ಮಾಡರ್ನೈಸಿಂಗ್, ಈ ಫ್ಯಾಕ್ಟರ್ಸ್ಗಳ ಮೇಲೆ ಪಂಚವಾರ್ಷಿಕ ಯೋಜನೆಯು ತನ್ನ ಉದ್ದೇಶಗಳನ್ನ ಅಥವಾ ಆಬ್ಜೆಕ್ಟಿವ್ಸ್ಗಳನ್ನ ಸೆಟ್ ಮಾಡಿತ್ತು. ಸೊ ಗೋಲ್ಸ್ ಅನ್ನ ಸೆಟ್ ಮಾಡೋದು ಒಂದು ಪಾರ್ಟು, ಆ ಗೋಲ್ಸ್ ಗಳನ್ನ ಸೆಟ್ ಮಾಡಿದ ಮೇಲೆ ಅದು ಎಷ್ಟು ಇಂಪ್ಲಿಮೆಂಟ್ ಆಯ್ತು, ಎಷ್ಟು ಸಕ್ಸಸ್ಫುಲ್ ಆಯ್ತು ಅನ್ನೋದು ಇನ್ನೊಂದು ಪಾರ್ಟ್ ಆಗುತ್ತೆ. ಸೊ ಹೀಗೆ ನಾವು ಎಲ್ಲ ಗೋಲ್ಸ್ ಅನ್ನ ಎಲ್ಲ ಸೆಟ್ ಮಾಡಿದ್ದೇವೆ. ಈ ಸೆಟ್ ಮಾಡಿದ ಮೇಲೆ ನಾವು ಎಷ್ಟು ಅದರ ಮೇಲೆ ಸಕ್ಸಸ್ ಅನ್ನ ಸಾಧಿಸಿದ್ವಿ ಅಂತ ನೋಡ್ಬೇಕು. ಇಲ್ಲೂ ಸಹ ಅದನ್ನೇ ನೋಡ್ತಾ ಇದ್ದೇವೆ. ಅಚೀವ್ಮೆಂಟ್ಸ್ ಆಫ್ ದ 5-year ಪ್ಲಾನ್ ಅಥವಾ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳೇನು? ಮೊದಲನೇದು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು, ಸೆಲ್ಫ್ ಸಫಿಷಿಯನ್ಸಿ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ಸ್, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ 1980s ಅಲ್ಲಿ 1980s ಅಲ್ಲಿ ಭಾರತವು ಸ್ವಾವಲಂಬಿ ಆಯಿತು. ಅಂದರೆ ನನ್ನ ದೇಶಕ್ಕೆ ಎಷ್ಟು ಆಹಾರ ಧಾನ್ಯಗಳ ಒಂದು ಅವಶ್ಯಕತೆ ಇದೆಯೋ ಅಷ್ಟು ಆಹಾರ ಧಾನ್ಯವನ್ನ ನಾನೇ ಬೆಳೆಯಲು ಸಮರ್ಥನಾದೆ. ಅದನ್ನೇ ನಾವು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಅಥವಾ ಸೆಲ್ಫ್ ಸಫಿಷಿಯನ್ಸಿ ಅಂತ ಕರಿತೇವೆ. ಹಾಗೆಯೇ ನ್ಯಾಷನಲ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹ್ಯಾವ್ ಇನ್ಕ್ರೀಸ್ಡ್, ರಾಷ್ಟ್ರೀಯ ಆದಾಯ ಮತ್ತು ಉದ್ಯೋಗ ಅವಕಾಶಗಳು ಹೆಚ್ಚಿವೆ. ಆಬ್ಜೆಕ್ಟಿವ್ಸ್ ಅಲ್ಲಿ ನೋಡಿರ್ತಾರ ನೀವು, ಏನು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅನ್ನು ಇನ್ಕ್ರೀಸ್ ಮಾಡಬೇಕು ಅಂತ. ಅದನ್ನ ಇದು ಒಂದು ಸ್ವಲ್ಪ ಮಟ್ಟಿಗೆ ಅಚೀವ್ ಮಾಡಲಿಕ್ಕೆ ಸಾಧನೆ ಆಯಿತು. ಅದರ ಜೊತೆಗೆ ನ್ಯಾಷನಲ್ ಇನ್ಕಮ್ ಅಥವಾ ರಾಷ್ಟ್ರೀಯ ಆದಾಯ, ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಆದಾಯ 3.6% ಇತ್ತು ಇನಿಷಿಯಲ್ ಗ್ರೋತ್ ಅಲ್ಲಿ, ರೇಟ್ ಆಫ್ ಗ್ರೋತ್. ನ್ಯಾಷನಲ್ ಇನ್ಕಮಿನ ಗ್ರೋತ್ 3.6% ಇತ್ತು. ಅದು ಟೈಮ್ ಮುಂದೆ ಹೋಗ್ತಾ ಹೋಗ್ತಾ ಅದು ಆಲ್ಮೋಸ್ಟ್ 7% ಅನ್ನು ಸಹ ರೀಚ್ ಆಯಿತು. ಈ ರೀತಿಯಾಗಿ ಗ್ರ್ಯಾಜುವಲಿ ನಮ್ಮ ದೇಶದ ರಾಷ್ಟ್ರೀಯ ಆದಾಯದ ರೇಟ್ ಆಫ್ ಗ್ರೋತ್ ಆಫ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಅದು ಸಹ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳಲ್ಲಿ ಒಂದಾಗಿದೆ. ಎಕ್ಸ್ಪ್ಯಾನ್ಷನ್ ಆಫ್ ಇಂಡಸ್ಟ್ರಿ ಅಂಡ್ ಸರ್ವಿಸ್ ಸೆಕ್ಟರ್. ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಎಕಾನಮಿಯಲ್ಲಿ ಒಂದು 3 ಮೇನ್ ಪಿಲ್ಲರ್ಸ್ ಬರುತ್ತೆ. ಒಂದು ಆಬ್ವಿಯಸ್ಲಿ ಅಗ್ರಿಕಲ್ಚರ್ ಬರುತ್ತೆ, ಹಾಗೆ ನೆಕ್ಸ್ಟ್ ಒನ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ಇಂಡಸ್ಟ್ರಿ ಸೆಕ್ಟರ್ ಬರುತ್ತೆ. ಥರ್ಡ್ ಒನ್ ಏನು ಬರುತ್ತೆ ಅಂದರೆ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯ ಅಂತ ಏನು ಕರಿತೇವೆ. ಈ 3 ಸೆಕ್ಟರ್ಸ್ಗಳು ಬರುತ್ತೆ. ಸೊ ಏನಾಯ್ತು ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಇಂಡಿಪೆಂಡೆಂಟ್ ಆದಾಗ 1950s ಟೈಮಲ್ಲಿ ನಮ್ಮ ದೇಶದ ರಾಷ್ಟ್ರೀಯ ಆದಾಯ ಏನಿತ್ತು ಅದರಲ್ಲಿ ಬಹಳಷ್ಟು ಮುಖ್ಯ ಪಾತ್ರವನ್ನ ಯಾವ್ದು ವಹಿಸ್ತಾ ಇತ್ತು ಅಂದ್ರೆ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಕೃಷಿಯಿಂದ ನಮ್ಮ ದೇಶದ ಬಹಳಷ್ಟು ಆದಾಯ ಬರ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆದರೆ ಹೇಗೆ ಟೈಮ್ ಮುಂದೆ ಹೋಗ್ತಾ ಹೋಯ್ತು ಹಾಗೆ ಎಲ್ಲ ಕಡೆ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಹೋಯ್ತು, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸಹ ಗ್ರೋತ್ ಆಗ್ತಾ ಹೋಯ್ತು. ಅದರ ಜೊತೆಗೆ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯವೂ ಸಹ ಬೆಳೀತಾ ಹೋಯ್ತು. ಈ ಎಲ್ಲ ಫ್ಯಾಕ್ಟರ್ಸ್ಗಳಿಂದ ಏನಾಯ್ತಂದ್ರೆ ಯಾವುದು ಕೃಷಿ ವಲಯದಿಂದ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ನಿಂದ ಏನು ಆದಾಯ ಬರ್ತಾ ಇತ್ತೋ ಅದು ಕಡಿಮೆ ಆಗ್ತಾ ಹೋಯ್ತು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಯ್ತು, ಹಾಗೆ ಸರ್ವಿಸ್ ಸೆಕ್ಟರ್ ಇಂದ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಯ್ತು. ಅದನ್ನೇ ನಾವು ಇಲ್ಲಿ ಬರ್ತಿದ್ದೇವೆ. ಸದ್ಯದಲ್ಲಿ ಅಥವಾ ಅರೌಂಡ್ 2017-2018 ಆ ಪೀರಿಯಡ್ ನಲ್ಲಿ ಅಥವಾ ಈಗಲೂ ಹೇಳೋದಾದ್ರೆ ಮೇಜರ್ ಕಾಂಟ್ರಿಬ್ಯೂಷನ್ ಟು ದ ನ್ಯಾಷನಲ್ ಇನ್ಕಮ್ at 59%. ಇದು 2011-12 ಡೇಟಾನ ಪ್ರಕಾರ ಭಾರತದ ಒಟ್ಟು ಆದಾಯದಲ್ಲಿ ಸರ್ವಿಸ್ ಸೆಕ್ಟರ್ನ ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ 59% ಇದೆ. ಕೈಗಾರಿಕೆ ಮತ್ತು ಸೇವಾ ವಲಯಗಳು ವಿಸ್ತರಣೆ ಆದವು, ಹಾಗೆಯೇ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚು ಅಂದರೆ 59% ಆದಾಯ ಈ ಸೇವಾ ವಲಯದಿಂದ ಬರ್ತಾ ಇದೆ. ಸೊ ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನೆಕ್ಸ್ಟ್ ಇರುವಂತಹದ್ದು ಎಕ್ಸ್ಪೋರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಸೊ ಆಲ್ರೆಡಿ ಹೇಳಿದೆ 3 ಪಿಲ್ಲರ್ಸ್ಗಳು ಬರುತ್ತೆ. ಒಂದು ಅಗ್ರಿಕಲ್ಚರ್, ಒಂದು ಇಂಡಸ್ಟ್ರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಮತ್ತೊಂದು ಸೇವಾ ವಲಯ. ಆಲ್ರೆಡಿ ಸೇವಾ ವಲಯದ ಬಗ್ಗೆ ತಿಳ್ಕೊಂಡ್ವಿ, ಏನಂದ್ರೆ ಅದು 59% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ. ಹಾಗೆ ಮತ್ತೊಂದು ಹೇಳೋದಾದ್ರೆ ಏನು, ಅಗ್ರಿಕಲ್ಚರ್ ಕಡಿಮೆ ಆಗ್ತಾ ಇದೆ. ಇನ್ನು ಉಳಿದಿರುವಂತಹದ್ದು ಯಾವುದು? ಇನ್ನು ಉಳಿದಿರುವಂತಹದ್ದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರ್. ಈ ಸೆಕ್ಟರ್ನಲ್ಲಿ ಭಾರತ ಟೆಕ್ನಾಲಜಿಯ ಮೂಲಕ ಬಹಳಷ್ಟು ಪ್ರಗತಿಯನ್ನ ಸಾಧಿಸಿದೆ.
ನಮ್ಮ ಇಂಜಿನಿಯರ್ಸ್ ಇರಬಹುದು, ನಮ್ಮ ಇಂಜಿನಿಯರಿಂಗ್ ಇಕ್ವಿಪ್ಮೆಂಟ್ಸ್ ಇರಬಹುದು, ಇವುಗಳೆಲ್ಲ ಬಹಳಷ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇದೆ, ರವಾನೆ ಆಗ್ತಾ ಇದ್ದಾರೆ. ಬಹಳಷ್ಟು ಇಂಜಿನಿಯರ್ಗಳು ಬೇರೆ ದೇಶಕ್ಕೆ ಹೋಗಿ ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾ ಇದ್ದಾರೆ. ಇದನ್ನೇ ನಾವಿಲ್ಲಿ ಬರೆದಿದ್ದೇವೆ. ಎಕ್ಸ್ಪೋರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಇರ್ಬೋದು, ಇವು ಬೇರೆ ದೇಶಗಳಿಗೆ ರವಾನೆ ಮಾಡುವಂಥದ್ರಲ್ಲಿ ಭಾರತ ಬಹಳಷ್ಟು ಮುಂದೆ ಹೋಗ್ತಾ ಇದೆ. ತಯಾರಿಕಾ ಮತ್ತು ಇಂಜಿನಿಯರಿಂಗ್ ಸರಕುಗಳ ರಫ್ತು ಪ್ರಮಾಣ ಹೆಚ್ಚಿದೆ. ಯಾವುದೇ ದೇಶಕ್ಕೆ ಗ್ರೋತ್ ಆಗ್ಬೇಕಂದ್ರೆ ಈ ರಫ್ತು ಅಥವಾ ಎಕ್ಸ್ಪೋರ್ಟ್ ಅನ್ನೋದೇನಿದೆ ಅದು ಆದಷ್ಟು ಹೆಚ್ಚಿಗೆ ಇರಬೇಕು. ಇಂಪೋರ್ಟ್ ಅಥವಾ ಏನು ಆಮದು ಮಾಡ್ಕೊಳ್ತೇವೋ ಅದು ಆದಷ್ಟು ಕಡಿಮೆ ಇರಬೇಕು. ಓಕೆ ಮಕ್ಕಳೇ, ಇವೆಲ್ಲವೂ ಒಂದು ಫ್ಯಾಕ್ಟರ್ಸ್. ಅದು ಏನು, ರಾಷ್ಟ್ರೀಯ ಆದಾಯ ಹೆಚ್ಚಾಯಿತು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಿಂದ ನಾವು ರಫ್ತು ಮಾಡ್ತಾ ಇದ್ದೇವೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಏನು ಇಫೆಕ್ಟ್ ಬೀಳ್ತಾ ಇದೆ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ತನಕ ಏನ್ ನೋಡಿದ್ವಿ ಅಂದ್ರೆ ಗೌರ್ಮೆಂಟ್ ಬಹಳಷ್ಟು ಇಂತಹ ಕಾರ್ಯಗಳಲ್ಲಿ ತನ್ನ ಪ್ರಭಾವವನ್ನ ಬೀರ್ತಾ ಇತ್ತು. ಅದರಿಂದ ಎಂಡ್ ಪರ್ಸನ್ ಆಗಿರುವಂತಹ ಒಬ್ಬ ಕಾಮನ್ ಮ್ಯಾನ್ ಮೇಲೆ ಏನು ಇಫೆಕ್ಟ್ ಬೀಳುತ್ತೆ, ಆ ಇಫೆಕ್ಟ್ಸ್ ಗಳನ್ನ ನಾವು ಇಲ್ಲಿ ಕಾಣಬಹುದು. ಏನು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂಡ್ ಲಿಟರಸಿ ರೇಟ್ ಆಫ್ ಪೀಪಲ್ ಹ್ಯಾವ್ ಇಂಪ್ರೂವ್ಡ್. ಜನರ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತಾ ಪ್ರಮಾಣ ಹೆಚ್ಚುತ್ತಿದೆ. ಯಾವುದೇ ದೇಶಕ್ಕೆ ಆಸೆಟ್ ಅಂದ್ರೆ ಏನು, ಆಸೆಟ್ ಅಂದ್ರೆ ಆ ದೇಶದ ಪೀಪಲ್ಸ್. ಆ ಪೀಪಲ್ ಎಷ್ಟು ಖುಷಿಯಾಗಿರ್ತಾರೋ ಆ ದೇಶ ಸಹ ಅಷ್ಟೇ ಮುಂದೆ ಹೋಗುತ್ತೆ. ಆ ಖುಷಿಯಾಗಿದ್ರೆ ಅವ್ರು ಹೆಚ್ಚು ವರ್ಷ ಬದುಕ್ತಾರೆ. ಹೆಚ್ಚು ವರ್ಷ ಬದುಕಲಿಕ್ಕೆ ಅವರಿಗೆ ಬೇಕಾಗಿರುವಂತಹ ಹೆಲ್ತ್ ಸೆಕ್ಟರ್ ಇರಬಹುದು, ಹೈಜೀನ್ ಸೆಕ್ಟರ್ ಇರಬಹುದು, ಇವುಗಳೆಲ್ಲ ಗೌರ್ಮೆಂಟ್ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಯಾವಾಗ ಇನ್ವೆಸ್ಟ್ ಮಾಡುತ್ತೆ, ಅದರ ಜೊತೆ ಹೆಚ್ಚಿನ ಹಣವಿದ್ದಾಗ. ಹಣ ಹೇಗೆ ಬರುತ್ತೆ, ಯಾವಾಗ ನಾವು ಎಕ್ಸ್ಪೋರ್ಟ್ಸ್ ಅನ್ನ ಇನ್ಕ್ರೀಸ್ ಮಾಡ್ತೇವೋ ಅಲ್ಲಿಂದ ನಮಗೆ ಹಣ ಬರುತ್ತೆ. ಕರೆಕ್ಟ್. ಸೊ ಇಲ್ಲೂ ಸಹ ಆಗಿದ್ದು ಅದೇ. ಯಾವಾಗ ನಮ್ಮ ಎಕ್ಸ್ಪೋರ್ಟ್ಸ್ ಹೆಚ್ಚಾಗ್ತಾ ಹೋಯ್ತೋ, ರಾಷ್ಟ್ರೀಯ ಆದಾಯ ಹೆಚ್ಚಿಗೆ ಆಗ್ತಾ ಹೋಯ್ತೋ, ಹಾಗೆ ಜನರ ನಿರೀಕ್ಷಿತ ಜೀವಿತಾವಧಿ ಇರ್ಬೋದು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಆಗ್ತಾ ಹೋಯ್ತು. ಸಾಕ್ಷರತಾ ಪ್ರಮಾಣ, ಲಿಟರಸಿ ರೇಟ್ ಸಹ ಇನ್ಕ್ರೀಸ್ ಆಯಿತು. ರೇಟ್ ಆಫ್ ಇನ್ಫೆಂಟ್ ಮಾರ್ಟಾಲಿಟಿ ಅಂಡ್ ಪೋಸ್ಟ್ ನ್ಯಾಟಲ್ ಮಾರ್ಟಾಲಿಟಿ ಹ್ಯಾಸ್ ರೆಡ್ಯೂಸ್ಡ್. ಶಿಶು ಮರಣ ಮತ್ತು ತಾಯಂದಿರ ಮರಣ ದರಗಳು ಕಡಿಮೆ ಆಗ್ತಾ ಇದೆ. ಇನ್ಫೆಂಟ್ ಮೋರ್ಟಾಲಿಟಿ ಅಂದ್ರೆ, ಇನ್ಫೆಂಟ್ ಅಂದ್ರೆ ಶಿಶುಗಳು, 1 ರಿಂದ 3 ವರ್ಷದಲ್ಲಿ ಇರುವಂತಹವರನ್ನ ನಾವು ಇನ್ಫೆಂಟ್ ಮೋರ್ಟಾಲಿಟಿ ಅಂತ ಕರಿತೇವೆ. ಪೋಸ್ಟ್ ನ್ಯಾಟಲ್ ಮೋರ್ಟಾಲಿಟಿ ಅಂದರೆ ಜನ್ಮವನ್ನ ನೀಡಿದ ನಂತರ, ಫಾರ್ ಎಕ್ಸಾಂಪಲ್ 1 ವರ್ಷದ ಒಳಗೆ. ಇಲ್ಲಿ ಪೋಸ್ಟ್ ನ್ಯಾಟಲ್ ಮೋರ್ಟಾಲಿಟಿ ಅಂದರೆ ಆ ಶಿಶುನೂ ಬರುತ್ತೆ, ಅದರ ಜೊತೆಗೆ ತಾಯಿನೂ ಸಹ ಬರುತ್ತೆ. ಬಹಳಷ್ಟು ಸಲ ಏನಾಗ್ತಾ ಇತ್ತಂದ್ರೆ ನಮ್ಮ ಹತ್ತಿರ ಹೆಲ್ತ್ ಸೆಕ್ಟರ್ ಅಷ್ಟೊಂದು ಪವರ್ಫುಲ್ ಆಗಿರ್ಲಿಲ್ಲ. ಹೀಗಾಗಿ ಮಗುವಿಗೆ ಜನ್ಮ ನೀಡಿದ ಕೂಡಲೇ ತಾಯಿಯ ಮರಣ ಆಗ್ತಾ ಇತ್ತು ಅಥವಾ ಮಗು ತೀರ್ ಹೋಗ್ತಾ ಇತ್ತು. ಇಂತಹ ಫ್ಯಾಕ್ಟರ್ಸ್ ಗಳೆಲ್ಲ ಈಗ ಕಡಿಮೆ ಆಗಿವೆ. ಶಿಶು ಮರಣ ಮತ್ತು ತಾಯಂದಿರ ಮರಣ ದರಗಳು ಕಡಿಮೆ ಆಗ್ತಾ ಇವೆ. ಬರ್ತ್ ಅಂಡ್ ಡೆತ್ ರೇಟ್ಸ್ ಹ್ಯಾವ್ ರೆಡ್ಯೂಸ್ಡ್. ಜನನ ಮತ್ತು ಮರಣ ದರಗಳೆರಡು ಕಡಿಮೆ ಆಗ್ತಾ ಇವೆ. ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಈಸ್ ಆಲ್ಸೋ ಡಿಕ್ರೀಸಿಂಗ್. ಜನಸಂಖ್ಯಾ ಬೆಳವಣಿಗೆ ದರ ಇಳಿಕೆ ಆಗ್ತಾ ಇದೆ. ಯಾವುದೇ ದೇಶಕ್ಕೆ ಜನಸಂಖ್ಯೆ ಬೆಳೀತಾ ಹೋಯಿತು ಅಂದ್ರೆ ವಿಸ್ಫೋಟ ಅಂತ ಏನ್ ಕರಿತೇವೆ, ಪಾಪ್ಯುಲೇಷನ್, ಅದು ಲಿಮಿಟ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಏನಾಗುತ್ತೆ, ರಿಸೋರ್ಸ್ಗಳು ನಮ್ಮ ಹತ್ರ ಲಿಮಿಟೆಡ್ ಇರುತ್ತೆ. ಹಾಗೆ ಪೀಪಲ್ಗಳು ಅನ್ಲಿಮಿಟೆಡ್ ಆದರೆ ಅವುಗಳನ್ನ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಲ್ಲ. ಹೀಗಾಗಿ ಈ ಪಾಪ್ಯುಲೇಷನ್ ಗ್ರೋತ್ ಅನ್ನ ಅಥವಾ ಜನಸಂಖ್ಯಾ ಬೆಳವಣಿಗೆ ದರವನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಅವಶ್ಯಕ. ಹೇಗೆ ಕಂಟ್ರೋಲ್ ಇಟ್ಕೊಳ್ತೇವೆ, ನಾವು ಯಾವಾಗ ಸಾಕ್ಷರತಾ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ತೇವೋ ಈ ರೀತಿಯಾಗಿ ನಾವು ಕಂಟ್ರೋಲ್ ಇಟ್ಕೊಳ್ತೇವೆ. ಯಾವಾಗ ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಿಗೆ ಆಗುತ್ತೆ, ಯಾವಾಗ ಬರ್ತ್ ಅಂಡ್ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಕಡಿಮೆ ಆಗುತ್ತೋ ಆವಾಗ ಪೇರೆಂಟ್ಸ್ಗಳಿಗೂ ಸಹ ಕಾನ್ಫಿಡೆನ್ಸ್ ಬರುತ್ತೆ. ಏನಂದ್ರೆ ಈ ಮಗು ಬಹಳಷ್ಟು ಕಾಲದವರೆಗೆ ಬದುಕುತ್ತೆ, ಅದರ ಎಜುಕೇಶನ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂತ. ಸೊ ಈ ರೀತಿ ಎಲ್ಲಾ ಫ್ಯಾಕ್ಟರ್ಸ್ಗಳಿಂದ ಜನಸಂಖ್ಯಾ ಬೆಳವಣಿಗೆ ದರ ಕಡಿಮೆ ಆಗ್ತಾ ಇದೆ. ಇದು ಪಂಚವಾರ್ಷಿಕ ಯೋಜನೆಗಳ ಸಾಧನೆ. ಈ ಸ್ಲೈಡ್ ನಲ್ಲಿ ಹೇಗೆ ಪ್ರೀವಿಯಸ್ ಸ್ಲೈಡ್ ನಲ್ಲಿ ಆದಂತಹ ಸಾಧನೆಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇವೆ ಅಂತ ತಿಳ್ಕೊಳ್ಬಹುದು. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಈ ಪಂಚವಾರ್ಷಿಕ ಯೋಜನೆ ಹಾಗಾದ್ರೆ ಫುಲ್ ಸಕ್ಸಸ್ಫುಲ್ ಆಯ್ತಾ? ಇದರಲ್ಲಿ ಏನು ವಿಫಲತೆಗಳು ಅಥವಾ ಡ್ರಾಬ್ಯಾಕ್ಸ್, ನ್ಯೂನತೆಗಳು ಇರಲಿಲ್ಲ? ಖಂಡಿತವಾಗಿಯೂ ಇತ್ತು. ಇದರ ಆಬ್ಜೆಕ್ಟಿವ್ಸ್ ಅನ್ನ ಇದು ಸರ್ಟನ್ ಎಕ್ಸ್ಟೆಂಟ್ಗೆ ರೀಚ್ ಆಯಿತು, ಆದರೆ ಫುಲ್ಲಿ ಫುಲ್ಫಿಲ್ ಮಾಡಲಿಕ್ಕೆ ಆಗಿಲ್ಲ. ಯಾಕಂದ್ರೆ ನೀವು ಇಂದಿಗೂ ನೋಡಬಹುದು ಭಾರತದಲ್ಲಿ ಬಹಳಷ್ಟು ಬಡ ಜನರಿದ್ದಾರೆ. ಇಂದು ಬಹಳಷ್ಟು ಕಡೆ ಏನೋ ಆರ್ಥಿಕ ಅಸಮಾನತೆ ಇದೆ. ಇವುಗಳೇ ಅದರ ಡ್ರಾಬ್ಯಾಕ್ಸ್ ಆಗಿದೆ.
ಡಿಸ್ಪ್ಯಾರಿಟಿ ಬಿಟ್ವೀನ್ ರಿಚ್ ಅಂಡ್ ಪುವರ್ ಇಸ್ ಇನ್ಕ್ರೀಸಿಂಗ್. ಬಡವ ಮತ್ತು ಶ್ರೀಮಂತರ ನಡುವಿನ ಅಸಮಾನತೆ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ. ಇಲ್ಲಿ ಆರ್ಥಿಕ ಅಸಮಾನತೆಯನ್ನ ನಾವು ಕಾಣಬಹುದಾಗಿದೆ. ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ, ಬಡವರು ಬಡವರಾಗ್ತಾ ಹೋಗ್ತಾ ಇದ್ದಾರೆ. ಅದನ್ನೇ ನಾವು ಎಕನಾಮಿಕ್ ಡಿಸ್ಪ್ಯಾರಿಟಿ ಅಂತ ಕರಿತೇವೆ. ಹಾಗೆಯೇ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡ್ತು, ಆದರೆ ಬೇಕಾದಷ್ಟನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅದು ಆಗ್ಲಿಲ್ಲ. ಫಾರ್ ಎಕ್ಸಾಂಪಲ್, ಅದು 70% ಅಥವಾ 60% ಏನೋ ಆಬ್ಜೆಕ್ಟಿವ್ ಇತ್ತು, ಅದನ್ನ ರೀಚ್ ಆಯ್ತು. ಬಟ್ 100% ಜಾಬ್ಸ್ ಕ್ರಿಯೇಷನ್ ನ ಮಾಡ್ಲಿಕ್ಕೆ ಈ 5-year ಪ್ಲಾನ್ ಸಕ್ಸಸ್ಫುಲ್ ಆಗ್ಲಿಲ್ಲ. ಫೇಲ್ಡ್ ಟು ಕ್ರಿಯೇಟ್ ಅಡಿಕ್ವೇಟ್ ಜಾಬ್ಸ್, ಉದ್ಯೋಗ ಒದಗಿಸುವಲ್ಲಿ ವಿಫಲವಾಯಿತು. ಈಕ್ವಾಲಿಟಿ ಅಂಡ್ ಸೋಷಿಯಲ್ ಜಸ್ಟಿಸ್ ನಾಟ್ ಅಚೀವ್ಡ್, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನ ಸಾಧಿಸಲಾಗಲಿಲ್ಲ. ಸೋಷಿಯಲ್ ಜಸ್ಟಿಸ್ ಅಥವಾ ಸಾಮಾಜಿಕ ನ್ಯಾಯವನ್ನ ನಾವು ಮೊದಲೇ ಹೇಳಿದ್ದೇನೆ. ಏನು ಸಾಮಾಜಿಕ ನ್ಯಾಯ ಅಂದ್ರೆ? ಯೋಚನೆ ಮಾಡಿ. ಸೊ ಶ್ರೀಮಂತರಿರಬಹುದು, ಬಡವರಿರಬಹುದು, ರೂರಲ್ ಇರಬಹುದು, ಅರ್ಬನ್ ಇರಬಹುದು, ಬಡವ ಇರಬಹುದು, ಬಲ್ಲಿದ ಇರಬಹುದು, ಇವುಗಳ ಮಧ್ಯೆ ದೇಶದ ಆದಾಯ ಅಥವಾ ಸಂಪನ್ಮೂಲಗಳು ಯಾವುದೇ ಭೇದ ಭಾವವಿಲ್ಲದೆ ಸರಿಸಮಾನವಾಗಿ ಹಂಚಿಕೆ ಆಗಬೇಕು. ಅದನ್ನ ನಾವು ಸಾಮಾಜಿಕ ನ್ಯಾಯ ಅಂತ ಕರೀತೇವೆ. ಇಲ್ಲೂ ಸಹ ಆಗ್ತಾ ಇರೋದು ಅದೇ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನ ಇನ್ನೂ ಕಂಪ್ಲೀಟ್ ಆಗಿ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಲ್ಯಾಕ್ ಆಫ್ ಬೇಸಿಕ್ ಅಮ್ಯುನಿಟೀಸ್, ಮೂಲ ಸೌಕರ್ಯಗಳ ಕೊರತೆ. ಇಂದಿಗೂ ಸಹ ಭಾರತದ ಹಳ್ಳಿಯ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳು ಇಂದಿಗೂ ಅಷ್ಟೊಂದು ರೀಚ್ ಆಗಿಲ್ಲ. ಸೊ ಬೇಸಿಕ್ ಅಮ್ಯುನಿಟೀಸ್ಗಳು ಇನ್ನೂ ಲ್ಯಾಕ್ ಆಗ್ತಾ ಇವೆ. ಸೊ ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನಾವು ಆಬ್ಜೆಕ್ಟಿವ್ಸ್ ಅನ್ನ ನೋಡಿದ್ವಿ, ಅಚೀವ್ಮೆಂಟ್ಸ್ ಅನ್ನ ನೋಡಿದ್ವಿ, ಡ್ರಾಬ್ಯಾಕ್ಸ್ ಅನ್ನ ನೋಡಿದ್ವಿ 5-year ಪ್ಲಾನಿನ. ಸೊ ಪ್ರಶ್ನೆ ಈಗಾಗಲೇ ಡಿಸ್ಕಸ್ ಮಾಡಿರುವಂತಹದ್ದೇ. ಏನು? ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ 5-year ಪ್ಲಾನ್? 2 ಮಾರ್ಕ್ಸ್ಗೆ 2019 ಮಾರ್ಚ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಅಥವಾ ಇದನ್ನ ಮತ್ತೊಂದು ವೇದಲ್ಲೂ ಕೇಳಬಹುದು. ಏನಂದ್ರೆ, ಮೆನ್ಷನ್ ದ ಆಬ್ಜೆಕ್ಟಿವ್ಸ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್. 2022 ಜೂನ್ ನಲ್ಲಿ ಬಂದಿರುವಂತಹ ಪ್ರಶ್ನೆ. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇನು, ಹಾಗೆ ಆರ್ಥಿಕ ಅಭಿವೃದ್ಧಿಯ ಉದ್ದೇಶಗಳನ್ನ ಉಲ್ಲೇಖಿಸಿ. ಇದು 2 ಅಂಕಗಳಿಗೆ 2019 ಮಾರ್ಚ್ ಹಾಗೆ 2022 ಜೂನ್ ನಲ್ಲಿ ಬಂದಿರುವಂತಹ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಸೊ ಒಂದ್ಸಲ ನೀವೇ ಮನನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ, ರೀಕಾಲ್ ಮಾಡ್ಲಿಕ್ಕೆ ಏನಿತ್ತು ಆಬ್ಜೆಕ್ಟಿವ್ಸ್ ಅಂತ. ಸೊ ಇದು 2 ಮಾರ್ಕ್ಸ್ಗೆ ಬಂದಿರುವಂತಹ ಪ್ರಶ್ನೆ. ಸೊ ಮಾರ್ಕ್ಸ್ ನ ಡಬಲ್ ಮಾಡಿ ಅದರ ಪಾಯಿಂಟ್ಸ್ ಅನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್ 2 ಮಾರ್ಕ್ಸ್ ಇತ್ತಂದ್ರೆ 4 ಪಾಯಿಂಟ್ಸ್ ಅನ್ನ ಬರಿಬೇಕು. ಇಲ್ಲಿ ನಾವು ಬಹಳಷ್ಟು ಒಂದು 5-6 ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ 4 ಪಾಯಿಂಟ್ಸ್ ಗಳನ್ನ ಬರೆದ್ರು ಸಹ ಸಾಕು. ಮೊದಲನೇದೇನು? ಪ್ರೊಡಕ್ಷನ್ ಅನ್ನ ಇನ್ಕ್ರೀಸ್ ಮಾಡಬೇಕು, ಉತ್ಪಾದನೆಯನ್ನ ಗರಿಷ್ಠ ಪ್ರಮಾಣದಲ್ಲಿ ಹೆಚ್ಚಿಸುವುದು. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಉದ್ಯೋಗಾವಕಾಶಗಳನ್ನ ಹೆಚ್ಚಿಸುವುದು. ಪ್ರೊಡಕ್ಷನ್ ಮತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅನ್ನ ಇನ್ಕ್ರೀಸ್ ಮಾಡಬೇಕು. ರೆಡ್ಯೂಸಿಂಗ್ ಎಕನಾಮಿಕ್ ಡಿಸ್ಪ್ಯಾರಿಟೀಸ್, ಆರ್ಥಿಕ ಅಸಮಾನತೆಗಳನ್ನ ಕಡಿಮೆ ಮಾಡಬೇಕು. ಇಕನಾಮಿಕ್ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿರತೆಯನ್ನ ತರಬೇಕು. ಎಕನಾಮಿ ಮಾಡರ್ನೈಸಿಂಗ್ ದ ಎಕನಾಮಿ, ಆರ್ಥಿಕತೆಯನ್ನ ಆದಷ್ಟು ಆಧುನೀಕರಣಗೊಳಿಸಬೇಕು. ಇವೇ ನಮ್ಮ ಆಬ್ಜೆಕ್ಟಿವ್ಸ್ ಆಗಿದ್ವು 5-year ಪ್ಲಾನಿನ. ಓಕೆ, ಆಸಮ್. ಯಾಕಂದ್ರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದು ರಿಪೀಟೆಡ್ಲಿ ಎಕ್ಸಾಮ್ ಅಲ್ಲಿ ಕೇಳಿರುವಂತಹದ್ದು ಸಹ. ಯಾವುದು? 5-year ಪ್ಲಾನ್ ಆಬ್ಜೆಕ್ಟಿವ್ಸ್ ಇರಬಹುದು, ಅದರ ಅಚೀವ್ಮೆಂಟ್ಸ್ ಇರಬಹುದು, ಅದರ ಡ್ರಾಬ್ಯಾಕ್ಸ್ ಇರಬಹುದು. ಇದನ್ನ ನಾವು ಸಕ್ಸಸ್ಫುಲಿ ಆಗಿ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ನೀತಿ ಆಯೋಗ್. ಹಾಗಂದ್ರೆ ಏನು? ಈ ನೀತಿ ಆಯೋಗ್ ಮತ್ತೆ ಪ್ಲಾನಿಂಗ್ ಇನ್ ಇಂಡಿಯಾ ಇವುಗಳ ಮಧ್ಯೆ ಒಂದು ಡೈರೆಕ್ಟ್ ರಿಲೇಷನ್ಸ್ ಇದೆ. ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತ ನಾನು ಏನು ಹೇಳಿದ್ನಲ್ಲ, ಅದು ಸಹ ಇಲ್ಲಿ ಒಂದು ಅದನ್ನ ಹೇಗೆ ರಿಪ್ಲೇಸ್ ಮಾಡ್ತು ನೀತಿ ಆಯೋಗ್ ಅಂತ ತಿಳ್ಕೊಳ್ಬಹುದು. ಬನ್ನಿ ನೀತಿ ಆಯೋಗದ ಬಗ್ಗೆ ತಿಳಿಯೋಣ. ಸೊ ನೀತಿ ಆಯೋಗ್ NITI ಎಲ್ಲ ಕ್ಯಾಪಿಟಲ್ ಅಲ್ಲಿ ಇದೆ. ಸೊ ಅದು ಶಾರ್ಟ್ ಫಾರ್ಮ್ ಆಯ್ತು. ಯಾವುದರ ಶಾರ್ಟ್ ಫಾರ್ಮ್? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, TINI. ಸೊ ಈ ಫಸ್ಟ್ ಲೆಟರ್ಸ್ ಅನ್ನ ತೆಗೆದುಕೊಂಡು ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಕನ್ನಡದಲ್ಲಿ ಹೇಳೋದಾದರೆ ಭಾರತದ ಬದಲಾವಣೆಗಾಗಿನ ರಾಷ್ಟ್ರೀಯ ಸಂಸ್ಥೆ, ಅದೇ ನೀತಿ ಆಯೋಗ್. ಯಾವಾಗ ಬಂತು ನೀತಿ ಆಯೋಗ್? 1 ಜನವರಿ 2015 ಅಲ್ಲಿ ಬಂತು.
ರಿಪ್ಲೇಸ್ ಪ್ಲಾನಿಂಗ್ ಕಮಿಷನ್. ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತ ಏನ್ ನೋಡಿದ್ವಲ್ಲ, NPC ಅಂತ ಏನ್ ಕರಿತಾ ಇದ್ವಿ, ಆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅನ್ನ ರಿಪ್ಲೇಸ್ ಮಾಡಲಿಕ್ಕೆ ಇದನ್ನ 1 ಜನವರಿ 2015 ಅಲ್ಲಿ ತರಲಾಗತ್ತೆ ಯೋಜನಾ ಆಯೋಗದ ಬದಲಿಗೆ. ಇದಕ್ಕೆ 15 years ರೋಡ್ ಮ್ಯಾಪ್, 7 years ವಿಷನ್ ಅನ್ನ ಕೊಡಲಾಗುತ್ತೆ. 15 ವರ್ಷಗಳ ಒಂದು ಮಾರ್ಗ ನಕ್ಷೆ ಹಾಗೆ 7 ವರ್ಷಗಳ ಒಂದು ದೂರದರ್ಶಿತ್ವ ಯೋಜನೆಯನ್ನ ಕೊಡಲಾಗುತ್ತೆ. 7 years ಆಲ್ಮೋಸ್ಟ್ 24 ಏಪ್ರಿಲ್ ಅಲ್ಲಿ ಎಂಡ್ ಆಯಿತು ಇದರ 7 year ವಿಷನ್. ಓಕೆ, ಇದಕ್ಕೆ 15 years ರೋಡ್ ಮ್ಯಾಪ್ ಅನ್ನು ಸಹ ಕೊಡಲಾಗಿದೆ. ಇದನ್ನ ಯಾರು ಹೆಡ್ ಮಾಡ್ತಾರೆ? ಇದನ್ನ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ. ಹೀಗೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಪ್ರಧಾನಮಂತ್ರಿ ಅವರು ಹೆಡ್ ಮಾಡ್ತಾ ಇದ್ರು, ಇಲ್ಲೂ ಸಹ ಇದನ್ನ ಪ್ರಧಾನಮಂತ್ರಿಯವರೇ ಹೆಡ್ ಮಾಡ್ತಾರೆ, ನೇತೃತ್ವವನ್ನು ವಹಿಸ್ತಾರೆ. ಹಾಗೆ ಇದನ್ನ ಪ್ರಧಾನಮಂತ್ರಿಯವರು ಹೆಡ್ ಮಾಡಿದ್ರು. ಇದರ ಡೇ ಟು ಡೇ ಆಕ್ಟಿವಿಟೀಸ್ ಅನ್ನ, ದಿನವಹಿ ಆಡಳಿತವನ್ನ ನೋಡ್ಸ್ಕೊಳ್ಳೋರು ಯಾರು ಅಂದ್ರೆ ಉಪಾಧ್ಯಕ್ಷರು ಅಥವಾ ವೈಸ್ ಚೇರ್ಮನ್. ಸೊ ಪ್ರೈಮ್ ಮಿನಿಸ್ಟರ್ ಹೆಡ್ ಮಾಡ್ತಾರೆ, ಅದನ್ನ ನೋಡ್ಕೊಳ್ಳೋರು ಅಂತವರು ಯಾರು ಅಂದ್ರೆ ದಿನಚರದ ಆಡಳಿತವನ್ನ ವೈಸ್ ಚೇರ್ಮನ್ ಅಥವಾ ಉಪಾಧ್ಯಕ್ಷರು ಇದನ್ನ ನೋಡ್ಕೊಳ್ತಾರೆ. ಇದು ನೀತಿ ಆಯೋಗದ ಒಂದು ಮೇಲ್ಮೈ ನೋಟ ಅಂತ ಹೇಳಬಹುದು. ಹೇಗೆ ನಮ್ಮ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ನ ಒಂದು ಉದ್ದೇಶಗಳನ್ನ ನಾವು ನೋಡಿದ್ವೋ, ಹಾಗೆಯೇ ನೀತಿ ಆಯೋಗದ ಸಹ ಕೆಲವೊಂದು ಉದ್ದೇಶಗಳಿವೆ. ಏನು? ಟು ಇವಾಲ್ವ್ ಅ ಶೇರ್ಡ್ ವಿಷನ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ವಿತ್ ದ ಸ್ಟೇಟ್ಸ್ ಹಾಗೆಯೇ ಸೆಂಟ್ರಲ್ ಗೌರ್ಮೆಂಟ್ ಇರಬಹುದು, ಇವೆಲ್ಲವೂ ಕೂಡಿಕೊಂಡು ಒಂದು ಶೇರ್ಡ್ ವಿಷನ್ ಅನ್ನ ನ್ಯಾಷನಲ್ ಡೆವಲಪ್ಮೆಂಟ್ಗೆ ಒಂದು ಕ್ರಿಯೇಟ್ ಮಾಡೋದು ಈ ನೀತಿ ಆಯೋಗದ ಒಂದು ಮುಖ್ಯ ಧ್ಯೇಯೋದ್ದೇಶ ಆಗಿದೆ. ಇನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಬರೋದಾದರೆ ಅವರ ಬುಕ್ನಲ್ಲಿ ಏನಂತ ಬರೆದಿದ್ದಾರೆ? ಇದನ್ನ ಸಾರ್ವಜನಿಕ ನೀತಿ ಚಿಂತಕರ ಛಾವಡಿಯಾಗಿ ಕಾರ್ಯನಿರ್ವಹಿಸುವುದು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ವೇಗಗೊಳಿಸುವ ಕಾರ್ಯವನ್ನ ನೋಡಲ್ ಏಜೆನ್ಸಿಯಾಗಿ ನಿರ್ವಹಿಸುವುದು. ಹಾಗಂದ್ರೆ ಏನು ಸರ್? ತುಂಬಾ ಡಿಫಿಕಲ್ಟ್ ಅನಿಸ್ತಾ ಇದೆಯಲ್ಲ? ಇದನ್ನ ನಾವು ಆದಷ್ಟು ಬ್ರೇಕ್ ಡೌನ್ ಮಾಡೋಣ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸಾರ್ವಜನಿಕ ನೀತಿ ಚಿಂತಕರ ಛಾವಡಿಯಾಗಿ ಇದು ಯಾರಿಗೆ ಫ್ರೇಮ್ ಅನ್ನ ಒಂದು ರೂಲ್ಸ್ ಅನ್ನ ತರುತ್ತೆ? ಸಾರ್ವಜನಿಕರಿಗೆ. ಸೊ ಇಂತಹ ಸಾರ್ವಜನಿಕರಿಗೆ ಒಂದು ನೀತಿಯನ್ನ ತರಬೇಕಾದ್ರೆ ಅದರಲ್ಲಿ ಒಂದು ಸ್ವಲ್ಪ ಜನ ಇರ್ತಾರೆ, ಅವರು ಅದನ್ನ ಡಿಸೈಡ್ ಮಾಡ್ತಾರೆ. ಸೊ ಅಂತಹ ಡಿಸೈಡ್ ಮಾಡುವಂತಹ ಜನ ನೀತಿ ಆಯೋಗದಲ್ಲಿ ಇರ್ತಾರೆ. ಅವರು ಇಂತಹ ಒಂದು ಡಿಸೈಡ್ ಮಾಡುವಂತಹ ಒಂದು ಫ್ರೇಮ್ ವರ್ಕ್ ಅನ್ನ ಛಾವಡಿಯಾಗಿ ನಿರ್ವಹಿಸಬೇಕು. ಹಾಗೆಯೇ ಮೇನ್ ಏನು ಒಂದು ಗುರಿ ಅಂದ್ರೆ ಏನು? ಆರ್ಥಿಕ ಅಭಿವೃದ್ಧಿಯನ್ನ ವೇಗಗೊಳಿಸುವುದು, ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನ ಇನ್ನು ಕ್ವಿಕ್ ಮಾಡೋದು, ರ್ಯಾಪಿಡ್ ಮಾಡೋದು. ಇಂತಹ ಕಾರ್ಯವನ್ನ ನೋಡಲ್ ಏಜೆನ್ಸಿಯಾಗಿ, ಅಂದ್ರೆ ನೋಡಲ್ ಏಜೆನ್ಸಿ ಅಂದ್ರೆ ಏನು? ಒಂದು ಏಜೆನ್ಸಿ ಇರುತ್ತೆ, ಅದು ಎಲ್ಲಾ ಇತರ ಬಾಡೀಸ್ಗಳಿಗೆ ಒಂದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಸಹಾಯವನ್ನ ಮಾಡುತ್ತೆ. ಆ ರೀತಿಯ ಒಂದು ನೋಡಲ್ ಏಜೆನ್ಸಿಯಾಗಿ ನೀತಿ ಆಯೋಗ ಕಾರ್ಯನಿರ್ವಹಿಸಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ. ಅರ್ಥ ಆಯ್ತು ತಾನೆ? ಅದರ ಜೊತೆಗೆ ಟು ಫಾಸ್ಟರ್ ಕೋಆಪರೇಟಿವ್ ಫೆಡರಲಿಸಮ್, ನಾವು ಒಂದು ಫೆಡರಲಿಸಂ ಸೊಸೈಟಿಯಲ್ಲಿ ಇದ್ದೇವೆ. ಅಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದೆ, ಅದರ ನಂತರ ನಮ್ಮ ಸ್ಟೇಟ್ ನಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ ಇದೆ. ಹೀಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ನಡುವೆ ಒಂದು ಕೋಆಪರೇಟಿವ್ ಫೆಡರಲಿಸಂ ಇರಬೇಕು. ಹೇಗಿರ್ಬೇಕು ಅಂದ್ರೆ ಇದು ಸ್ಟ್ರಕ್ಚರ್ಡ್ ಸಪೋರ್ಟ್ ಇನಿಷಿಯೇಟಿವ್ಸ್ ಇರಬಹುದು, ಕಂಟಿನ್ಯೂಸ್ ಬೇಸಿಸ್ ಅಲ್ಲಿ ಒಂದು ಸಪೋರ್ಟ್ ಇನಿಷಿಯೇಟಿವ್ಸ್ ಇರಬಹುದು, ಅಥವಾ ಸ್ಟ್ರಕ್ಚರ್ಡ್ ಇರಬೇಕು. ರೆಕಗ್ನೈಸಿಂಗ್ ದಟ್ ಸ್ಟ್ರಾಂಗ್ ಸ್ಟೇಟ್ಸ್ ಮೇಕ್ ಸ್ಟ್ರಾಂಗ್ ನೇಷನ್. ಕೇವಲ ನೇಷನ್ ಹೇಗೆ ಸ್ಟ್ರಾಂಗ್ ಆಗುತ್ತೆ? ಯಾವಾಗ ಸ್ಟೇಟ್ಸ್ಗಳು ಸ್ಟ್ರಾಂಗ್ ಆಗುತ್ತೋ ಆವಾಗ ನೇಷನ್ ಸ್ಟ್ರಾಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಒಂದು 5 ಜನ ಅಣ್ಣ ತಮ್ಮಂದಿರಿದ್ದಾರೆ. ನಿಮ್ಮ ಕುಟುಂಬ ಯಾವಾಗ ಸ್ಟ್ರಾಂಗ್ ಆಗತ್ತೆ? ಆ 5 ಜನ ಅಣ್ಣ ತಮ್ಮಂದಿರರು ಸ್ಟ್ರಾಂಗ್ ಆದಾಗ ಆಟೋಮೆಟಿಕಲಿ ಆ ಕುಟುಂಬನೂ ಸಹ ಸ್ಟ್ರಾಂಗ್ ಆಗುತ್ತೆ. ಇಲ್ಲೂ ಸಹ ಅದೇ, ಒಂದು ನೇಷನ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ನಮ್ಮ ಎಲ್ಲಾ ಸ್ಟೇಟ್ಸ್ಗಳು ಸ್ಟ್ರಾಂಗ್ ಆಗಬೇಕು, ಆವಾಗ ಆಟೋಮೆಟಿಕಲಿ ನಮ್ಮ ನೇಷನ್ ಸಹ ಸ್ಟ್ರಾಂಗ್ ಆಗುತ್ತೆ. ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನ ಬಳಸಿಕೊಂಡು ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾರತದ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಯ ಮೂಲಕ ಸಹಕಾರಿ ಫೆಡರಲಿಸಂ ಅನ್ನ ಉತ್ತೇಜಿಸುತ್ತದೆ. ಸೊ ಬೇಸಿಕ್ ಫಂಡ ಏನಂದ್ರೆ ಕೋಆಪರೇಟಿವ್ ಫೆಡರಲಿಸಂ ಅಥವಾ ಸಹಕಾರಿ ಫೆಡರಲಿಸಂ. ಫೆಡರಲಿಸಂ ಅಂದ್ರೆ ಏನು? ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇವುಗಳ ಮಧ್ಯೆ ಕೋಆಪರೇಷನ್ ಇರಬೇಕು.
ಹೇಗಿರುತ್ತೆ ಈ ಕೋಆಪರೇಷನ್ ಅಂದ್ರೆ ಯಾವಾಗ ಒಂದು ಕಂಟಿನ್ಯೂಸ್ ಸಪೋರ್ಟ್ ಇರುತ್ತೋ, ಒಂದು ಸ್ಟ್ರಕ್ಚರ್ ಇರುತ್ತೋ, ಅವಾಗ ಆಟೋಮೆಟಿಕಲಿ ಆ ಒಂದು ಕೋಆಪರೇಟಿವ್ ಫೆಡರಲಿಸಂ ಬಂದೇ ಬರುತ್ತೆ. ಅಂತಹ ಫೆಡರಲಿಸಂ ಅನ್ನು ಒಂದು ಗಟ್ಟಿ ಮಾಡೋದು ಈ ನೀತಿ ಆಯೋಗದ ಧ್ಯೇಯೋದ್ದೇಶಗಳಲ್ಲಿ ಒಂದಾಗಿದೆ. ಓಕೆ, ಸೊ ನೀತಿ ಆಯೋಗದಲ್ಲಿ ನಾವು ಉದ್ದೇಶಗಳನ್ನ ತಿಳ್ಕೊಂಡ್ವಿ. ಆ ನೀತಿ ಆಯೋಗದ ಉದ್ದೇಶಗಳನ್ನ ಒಂದು ಇಂಪ್ಲಿಮೆಂಟ್ ಮಾಡುವಂತಹದ್ದು 2 ಕಚೇರಿಗಳು ಬರ್ತವೆ. 2 ಅಟ್ಯಾಚ್ಡ್ ಆಫೀಸರ್ಸ್ ಇವೆ. ಯಾವ್ದವು 2 ಅಟ್ಯಾಚ್ಡ್ ಆಫೀಸರ್ಸ್? ಫಸ್ಟ್ ಒನ್, ಅಟಲ್ ಇನೋವೇಷನ್ ಮಿಷನ್ ಅಂಡ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಆರ್ಗನೈಸೇಷನ್ ಅಂಡ್ ಅನ್ ಅಟೋನಮಸ್ ಬಾಡಿ. ಅತ್ಯಂತ ದೊಡ್ಡದಾಗಿರುವಂತಹದ್ದು. ಫಸ್ಟ್ ಒಂದು ಅಟಲ್ ನಾವೀನ್ಯ ಮಿಷನ್. ಓಕೆ, ಇನೋವೇಷನ್ ಆಯ್ತು. ಇನೋವೇಷನ್ ಆದ್ಮೇಲೆ ಏನಾಗುತ್ತೆ? ಡೆವಲಪ್ಮೆಂಟ್ ಮಾಡಬೇಕು. ಸೊ ಫಸ್ಟ್ ಇನೋವೇಷನ್ ಆಗುತ್ತೆ, ಅದಾದ್ಮೇಲೆ ಡೆವಲಪ್ಮೆಂಟ್ ಮಾಡ್ತೇವೆ. ಡೆವಲಪ್ಮೆಂಟ್ ಆದ್ಮೇಲೆ ಅದನ್ನ ಮಾನಿಟರ್ ಮತ್ತು ಇವ್ಯಾಲ್ಯೂಯೇಷನ್ ಮಾಡಬೇಕು. ಮಾನಿಟರ್ ಮತ್ತು ಇವ್ಯಾಲ್ಯೂಯೇಷನ್ ಮಾಡಬೇಕು. ಹಾಗೆ ಒಂದು ಸ್ವಾಯತ್ತ, ಒಂದು ಆಟೋನಮಸ್ ಬಾಡಿ ಇದೆ. ಇದನ್ನು ನಾವು ಪ್ರಾಸೆಸ್ ರೂಪದಲ್ಲಿ ನೆನ್ಪಿಟ್ಕೊಂಡ್ರೆ ಈಸಿಲಿ ಆಗಿ ಈ ಒಂದು ಕಚೇರಿಯ ಹೆಸರನ್ನ ನೆನ್ಪಿಟ್ಕೊಳ್ಬಹುದು. ಇನೋವೇಷನ್ ಆಗುತ್ತೆ, ಡೆವಲಪ್ಮೆಂಟ್, ಹಾಗೆ ಇವ್ಯಾಲ್ಯೂಯೇಷನ್ ಆಗುತ್ತೆ, ಮಾನಿಟರಿಂಗು ಆಗುತ್ತೆ. ಸೊ ಇದನ್ನ ನಾವು ಮೊದಲ ಕಚೇರಿ ಅಂತ ಕರಿತೇವೆ. ಸೆಕೆಂಡ್ ಒನ್ ಇರೋದು ಯಾವುದಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಲೇಬರ್ ಎಕನಾಮಿಕ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಕಾರ್ಮಿಕ ಅರ್ಥಶಾಸ್ತ್ರ ಸಂಶೋಧನೆ ಮತ್ತು ಅಭಿವೃದ್ಧಿಯ ರಾಷ್ಟ್ರೀಯ ಸಂಸ್ಥೆ. ಸೊ ಇವು 2 ಅಟ್ಯಾಚ್ಡ್ ಆಫೀಸಸ್ ಆಗಿದೆ, ಲಗತ್ತಿಸಿದ ಕಚೇರಿಗಳಾಗಿವೆ. ಇವೆರಡೂ ಕೂಡಿ ನೀತಿ ಆಯೋಗದ ಆಬ್ಜೆಕ್ಟಿವ್ಸ್ ಗಳನ್ನ ಮೀಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತವೆ. ಸೊ ಫಸ್ಟ್ ಒನ್ ಅಟಲ್ ನಾವೀನ್ಯ ಮಿಷನ್ ಮತ್ತು ಅಭಿವೃದ್ಧಿ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಸಂಸ್ಥೆ ಮತ್ತು ಸ್ವಾಯತ್ತ ಸಂಸ್ಥೆ, ಕಾರ್ಮಿಕ ಅರ್ಥಶಾಸ್ತ್ರ ಸಂಶೋಧನೆ ಮತ್ತು ಅಭಿವೃದ್ಧಿಯ ರಾಷ್ಟ್ರೀಯ ಸಂಸ್ಥೆ. ಸೊ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ನೀತಿ ಆಯೋಗ್ಸ್ ಆಕ್ಟಿವಿಟೀಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 ಮೇನ್ ಹೆಡ್ಸ್. ನೀತಿ ಆಯೋಗದ ಚಟುವಟಿಕೆಗಳನ್ನ ನಾವು 4 ಮುಖ್ಯ ವಿಭಾಗಗಳಲ್ಲಿ ವಿಂಗಡಿಸಬಹುದು. ಆ 4 ಮುಖ್ಯ ವಿಭಾಗಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಓಕೆ, ಫಸ್ಟ್ ಒನ್ ಪಾಲಿಸಿ ಅಂಡ್ ಪ್ರೋಗ್ರಾಮ್ ಫ್ರೇಮ್ವರ್ಕ್, ನೀತಿ ಮತ್ತು ಕಾರ್ಯಕ್ರಮ ಚೌಕಟ್ಟು. ಇದು ಮೊದಲನೇ ವಿಭಾಗವಾಗಿದೆ, ಹೆಡ್ ಆಗಿದೆ. ಎರಡನೇದು ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ. ಇದು ಸೆಕೆಂಡ್ ಹೆಡ್ ಆಗಿದೆ. ಥರ್ಡ್ ಒನ್ ಕೋಆಪರೇಟಿವ್ ಫೆಡರಲಿಸಂ. ಇದನ್ನ ಆಬ್ಜೆಕ್ಟಿವ್ಸ್ ಅಲ್ಲೂ ನೋಡಿದ್ವಿ ನಾವು. ಸಹಕಾರಿ ಒಕ್ಕೂಟ ವ್ಯವಸ್ಥೆ ಅಂತ ಏನ್ ಕರಿತೇವೆ ಅದೇ ಕೋಆಪರೇಟಿವ್ ಫೆಡರಲಿಸಂ ಆಗಿದೆ. ನಾಲ್ಕನೇದು ಮತ್ತು ಕೊನೆಯದು ಯಾವುದಂದ್ರೆ ಥಿಂಕ್ ಟ್ಯಾಂಕ್ ಅಂಡ್ ನಾಲೆಜ್ ಅಂಡ್ ಇನೋವೇಷನ್ ಹಬ್, ಚಿಂತಕರ ಮತ್ತು ಜ್ಞಾನ ಮತ್ತು ನಾವೀನ್ಯ ಸಮೂಹ. ಇದು 4ನೇ ವಿಭಾಗವಾಗಿದೆ. ಸೊ ನೀತಿ ಆಯೋಗದ 4 ವಿಭಾಗಗಳು ಈ ರೀತಿ ಆಗಿವೆ. ಒಂದು ಪಾಲಿಸಿ ಮೇಲಿದೆ, ನೆಕ್ಸ್ಟ್ ಆ ಪಾಲಿಸಿಯನ್ನು ಮಾನಿಟರ್ ಮಾಡೋದ್ರಲ್ಲಿದೆ. 3ನೇದು ಕೋಆಪರೇಟಿವ್ ಫೆಡರಲಿಸಂ, ಇದು ಇಂಪ್ಲಿಮೆಂಟೇಷನ್ ಅಲ್ಲಿ ಬರುತ್ತೆ. 4ನೇದು ಏನಾದ್ರೂ ಇನೋವೇಷನ್, ಥಿಂಕ್ ಟ್ಯಾಂಕ್, ಇದು ರಿಲೇಟೆಡ್ ಇದೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ ಮಕ್ಕಳೇ. ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೂಪರ್ಬ್, ಆಸಮ್, ಫ್ಯಾಂಟಾಸ್ಟಿಕ್. ಯಾಕಂದ್ರೆ ನಮ್ಮ 5 ಮುಖ್ಯ ಅಂಶಗಳನ್ನ ನಾವು ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇವೆ. ನೀತಿ ಆಯೋಗವನ್ನ ಕವರ್ ಮಾಡಾಗಿದೆ. ನೆಕ್ಸ್ಟ್ ಬರುವಂತಹದ್ದು ಗ್ರೀನ್ ರೆವಲ್ಯೂಷನ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ಬೋದು ಈ ಚಾಪ್ಟರ್ ನಲ್ಲಿ. ಆ ಗ್ರೀನ್ ರೆವಲ್ಯೂಷನ್ ನಲ್ಲಿ ನಾವು ಪ್ರೀ ಹಾರ್ವೆಸ್ಟ್ ಅಥವಾ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂದ್ರೆ ಏನು, ಹಾಗೆಯೇ ಸುಗ್ಗಿ ಪೂರ್ವ ಅಥವಾ ಸುಗ್ಗಿ ನಿರಂತರ ಅಂತ ಕರಿತೇವೆ, ಅಂತಹ ಟೆಕ್ನಾಲಜಿಗಳು ಅಂದ್ರೆ ಏನು, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಸಿರು ಕ್ರಾಂತಿ ಅಂದ್ರೆ ಏನು ಅನ್ನೋ ಡೌಟ್ ನಿಮ್ ಮನಸ್ಸಿನಲ್ಲಿರುತ್ತಲ್ಲ, ಅದನ್ನ ನಿವಾರಿಸೋಣ ಬನ್ನಿ. ಅದಕ್ಕಿಂತ ಮೊದಲು ಎಂದಿನಂತೆ ಒಂದು PYQ ಬಂದಿದೆ, ಅದನ್ನ ನೋಡೋಣ ಹೇಗೆ ಸಾಲ್ವ್ ಮಾಡಬಹುದು ಅಂತ. ಹಾಗೆ ನಿಮ್ಗೆ ಏನಾದ್ರೂ ಇದರ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಪ್ರಶ್ನೆ ಏನಿದೆ, ವೈ ಈಸ್ ಸರ್ ಎಂ ವಿಶ್ವೇಶ್ವರಯ್ಯ called the father of economic planning in India? ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಭಾರತದಲ್ಲಿ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಏಕೆ ಕರೆಯುತ್ತಾರೆ? ಇಲ್ಲಿ ಒಂದು ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ ಅನ್ನ ಜಸ್ಟಿಫೈ ಮಾಡುವಂತಹ ಆನ್ಸರ್ ಅನ್ನ ನಾವು ಕೊಡಬೇಕಾಗತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್ ಅನ್ನೋ ಪ್ರಶ್ನೆ ಅಲ್ಲ, ಸ್ಟೇಟ್ಮೆಂಟ್ ಇಸ್ ಆಲ್ವೇಸ್ ಟ್ರೂ. ಅದನ್ನ ಜಸ್ಟಿಫೈ ಮಾಡೋದು ನಮ್ಮ ಕರ್ತವ್ಯವಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಜಸ್ಟಿಫಿಕೇಶನ್ ಏನಿದೆ? ಸೊ ಮಾಡರ್ನ್ ಪ್ಲಾನಿಂಗ್ ವಾಸ್ ಫಸ್ಟ್ ಕನ್ಸೀವ್ಡ್ ಇನ್ ಇಂಡಿಯಾ ಬೈ ಸರ್ ಎಂ ವಿಶ್ವೇಶ್ವರಯ್ಯ. ಆಧುನಿಕ ಯೋಜನೆಯನ್ನ
ಭಾರತದಲ್ಲಿ ಮೊದಲು ಕಲ್ಪಿಸಿದ್ದು ಸರ್ ಎಂ ವಿಶ್ವೇಶ್ವರಯ್ಯ. He stressed the need for planning to achieve economic development in India. ಭಾರತದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲು ಯೋಜನೆ ಅಗತ್ಯ ಎಂದು ಒತ್ತಿ ಹೇಳಿದವರು ಸರ್ ಎಂ ವಿಶ್ವೇಶ್ವರಯ್ಯ. ಈ ರೀತಿಯಾಗಿ ಈ ಎರಡು ಪಾಯಿಂಟ್ಸ್ಗಳ ಮೂಲಕ ನಾವು ಈ ಸ್ಟೇಟ್ಮೆಂಟ್ ಅನ್ನ ಜಸ್ಟಿಫೈ ಮಾಡ್ತಾ ಇದ್ದೇವೆ. ಇಟ್ಸ್ ಕರೆಕ್ಟ್. ಯಾಕೆ ಕರೆಕ್ಟ್ ಅಂದ್ರೆ ಇಲ್ಲಿ ಎರಡು ಉತ್ತರದಲ್ಲಿ ಎರಡು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೇವೆ. ಆ ಆಪ್ಷನ್ಗಳಿಂದ ಇದನ್ನ ನಾವು ಕರೆಕ್ಟ್ ಅಂತ ಹೇಳ್ತಾ ಇದ್ದೇವೆ. ಈ ರೀತಿಯ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ನಲ್ಲಿ ಬಹಳಷ್ಟು ಬರ್ತವೆ. ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಜಸ್ಟಿಫೈ ಅಂತ ಕೇಳ್ತಾರೆ, ಅಥವಾ ವೈ ಅಂತ ಕೇಳ್ತಾರೆ, ಅಥವಾ ಇಲಾಬರೇಟ್ ಅಂತ ಕೇಳ್ತಾರೆ. ಸೊ ಇಂತಹ ಪ್ರಶ್ನೆಗಳು ಬಂದಾಗ ಆ ಸ್ಟೇಟ್ಮೆಂಟ್ ಅನ್ನ ಓದಿ ಅದರಿಂದ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ, ಹಾಗೆ ಆ ಸ್ಟೇಟ್ಮೆಂಟ್ ಅನ್ನ ಹೇಗೆ ಜಸ್ಟಿಫೈ ಮಾಡಬೇಕು ಅಂತ ನೀವು ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಇರುವಂತಹದ್ದು ಗ್ರೀನ್ ರೆವಲ್ಯೂಷನ್. ಇಲ್ಲಿ ನೋಡ್ಬೋದಲ್ಲ, ಎಲ್ಲ ಕಡೆ ಹಸಿರು ಕಾಣ್ತಾ ಇದೆ. ಹಸಿರು ಯಾವುದರ ಪ್ರತೀಕ? ಹಸಿರು ಯಾವುದರ ಪ್ರತೀಕ? ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಹಸಿರು ಅಂದ ಕೂಡಲೇ ಏನ್ ನೆನಪಿಗೆ ಬರುತ್ತೆ? ಗಿಡ, ಮರ, ಪ್ರಕೃತಿ ಇವೆಲ್ಲ ನೆನಪಿಗೆ ಬರುತ್ತೆ ತಾನೆ. ವೆಜಿಟೇಬಲ್ಸ್ ಇರ್ಬೋದು, ಹೂವು, ವೆಜಿಟೇಬಲ್ಸ್ ಇವೆಲ್ಲವೂ ನೆನಪಿಗೆ ಬರುತ್ತೆ. ಆಹಾರ ಧಾನ್ಯಗಳು. ಸೊ ಇಲ್ಲಿ ಕ್ರಾಂತಿ ಅನ್ನೋ ಮತ್ತೊಂದು ಪದ ಇದೆ. ಕ್ರಾಂತಿ ಅಂದ್ರೆ ಏನು? ಕ್ರಾಂತಿ ಅಂದ್ರೆ ಏನಾದರೂ ಸ್ವಲ್ಪ ಸಮಯದಲ್ಲಿ ದೊಡ್ಡ ಬದಲಾವಣೆ ಆಗ್ತದಲ್ಲ, ಅದನ್ನ ನಾವು ಕ್ರಾಂತಿ ಅಂತ ಕರಿತೇವೆ. ಸೊ ಇಲ್ಲಿ ಆಗ್ತಾ ಇರೋದೇನು? ಹಸಿರು ಕ್ರಾಂತಿ. ಹಸಿರು ಅಂದ್ರೆ ಅಗ್ರಿಕಲ್ಚರಲ್ ರಿಲೇಟೆಡ್. ಆ ಅಗ್ರಿಕಲ್ಚರ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ಕ್ವಿಕ್ ಸ್ಪ್ಯಾನ್ ಆಫ್ ಟೈಮ್ ನಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ, ಅಥವಾ ಒಂದು ದೊಡ್ಡ ಚೇಂಜಸ್ ಆಗ್ತಾ ಇದೆ ಇನ್ ಅ ಪಾಸಿಟಿವ್ ಡೈರೆಕ್ಷನ್. ಹೀಗಾಗಿ ಇದನ್ನ ನಾವು ಹಸಿರು ಕ್ರಾಂತಿ ಅಂತ ಕರಿತೇವೆ. ಆಲ್ರೆಡಿ ನಾವು 5 year ಪ್ಲಾನಿನ ಅಚೀವ್ಮೆಂಟ್ಸ್ ಅನ್ನ ಓದಬೇಕಾದ್ರೆ ಸೆಲ್ಫ್ ಸಫಿಷಿಯನ್ಸಿ ಅಂತ ಒಂದು ಪದವನ್ನ ಓದಿದ್ವಿ. ಸ್ವಾವಲಂಬನೆ. ನಮ್ಮ ಆಹಾರ ಧಾನ್ಯವನ್ನ ನಾವು ಸಂಪಾದಿಸಿಕೊಳ್ಳುವಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿದ್ವಿ. ಕರೆಕ್ಟ್. ಆ 5 year ಪ್ಲಾನಿಗೂ ಈ ಹಸಿರು ಕ್ರಾಂತಿಗೂ ಡೈರೆಕ್ಟ್ ರಿಲೇಷನ್ಸ್ ಇದೆ. ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ದ 5 year ಪ್ಲಾನ್ ಹ್ಯಾಸ್ ಬೀನ್ ದ ಗ್ರೀನ್ ರೆವಲ್ಯೂಷನ್. ಪಂಚವಾರ್ಷಿಕ ಯೋಜನೆಗಳ ಅತಿ ದೊಡ್ಡ ಸಾಧನೆ ಎಂದರೆ ಹಸಿರು ಕ್ರಾಂತಿ. ಸೊ ಪಂಚವಾರ್ಷಿಕ ಯೋಜನೆಗಳಲ್ಲಿ ನಾವು ಪ್ಲಾನ್ ಮಾಡ್ತೇವಲ್ಲ, ಆ ಪ್ಲಾನಿಂಗ್ ನಿಂದ ಯಾವ್ದಾದ್ರು ಒಂದು ದೊಡ್ಡ ಇಂಪ್ಲಿಮೆಂಟ್ ಆಗಿದ್ದೆ ಅಂದ್ರೆ ಅದೇ ಹಸಿರು ಕ್ರಾಂತಿ. ಸೊ ಆಲ್ರೆಡಿ ಹೇಳಿರೋ ಹಾಗೆ ರೆವಲ್ಯೂಷನ್ ಮೀನ್ಸ್ ಕ್ವಿಕ್ ಚೇಂಜ್ ಆರ್ ಪ್ರೋಗ್ರೆಸ್. ಕ್ರಾಂತಿ ಎಂದರೆ ಶೀಘ್ರ ಬದಲಾವಣೆ ಅಥವಾ ಪ್ರಗತಿ ಎಂದರ್ಥ. ಸೊ ಈ ಸ್ಲೈಡ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ ಮಕ್ಕಳೇ. ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಹಸಿರು ಕ್ರಾಂತಿ ಹೇಗಾಯ್ತು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದೇ ಬರುತ್ತೆ. ಹೇಗೆ ನಮ್ಮ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಷ್ಟು ರ್ಯಾಪಿಡ್ ಆಗಿ ಗ್ರೋತ್ ಆಯ್ತು ಅಂತ. ಅದಕ್ಕೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವ್ದಾದ್ರು ಇತ್ತಂದ್ರೆ ದ್ಯಾಟ್ಸ್ ಕಾಲ್ಡ್ HYS, ಅಂದರೆ ಹೈ ಈಲ್ಡಿಂಗ್ ಸೀಡ್ಸ್ ಅಥವಾ ಹೆಚ್ಚು ಇಳುವರಿ ಕೊಡುವಂತಹ ಬೀಜಗಳು. ಹೈ ಈಲ್ಡಿಂಗ್ ಸೀಡ್ ಅಲ್ಲಿ ಮುಂದೆ ಒಂದು ಹೆಸರನ್ನ ಕೊಡಲಾಗಿದೆ, ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಅ ಜರ್ಮನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್. ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಎಂಬ ಜರ್ಮನ್ ಕೃಷಿ ವಿಜ್ಞಾನಿ ಮೆಕ್ಸಿಕೋ ದೇಶದಲ್ಲಿ ತನ್ನ ನಡೆಸಿದಂತಹ ಎಕ್ಸ್ಪೆರಿಮೆಂಟ್ಸ್ಗಳಿಂದ ಈ ಹೈ ಈಲ್ಡಿಂಗ್ ಸೀಡ್ಸ್ ಅನ್ನ ಕಂಡುಹಿಡಿತಾನೆ. ಇದೇ ಮುಂದೆ ನಮ್ಮ ಹಸಿರು ಕ್ರಾಂತಿಗೆ ಕಾರಣವಾಗುತ್ತೆ. So, Mexico and Taiwan made this HYS grain and achieved immense success in the production of wheat. Wheat ಅಂದರೆ ಗೋಧಿ. ಗೋಧಿ ಬೆಳೆಯಲ್ಲಿ ಮೆಕ್ಸಿಕೋ ಮತ್ತು ತೈವಾನ್ಗಳು ಈ ಹೆಚ್ಚು ಇಳುವರಿ ಬೀಜಗಳನ್ನ ಅಥವಾ ಹೈ ಈಲ್ಡಿಂಗ್ ಸೀಡ್ಸ್ ಅನ್ನ ಬಳಸುವ ಮೂಲಕ ಅಗಾಧವಾದ ಪ್ರಗತಿಯನ್ನ ಕಾಣ್ತವೆ. ಸೊ ಆಲ್ರೆಡಿ ಹೇಳಿದ್ದೇನೆ ನಾನು ನಿಮಗೆ, ಯಾವ್ದಾದ್ರು ಟಾಪರ್ ಅನ್ನ ನಾವು ಫಾಲೋ ಮಾಡಿದ್ರೆ ನಾವು ಟಾಪರ್ ಹೋಗ್ತೇವೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಅಲ್ಲ. ಹಾಗೆಯೇ ಹೇಗೆ ನಾವು 1929ನಲ್ಲಿ ಸೋವಿಯತ್ ರಷ್ಯಾ ಎಕನಾಮಿಕಲಿ ರ್ಯಾಪಿಡ್ ಗ್ರೋತ್ ಆಗುತ್ತೆ, ಅದನ್ನ ಫಾಲೋ ಮಾಡಿ ಇಂಡಿಯಾ 5 year ಪ್ಲಾನ್ಸ್ ಅನ್ನ ತರುತ್ತೆ. ಅದೇ ರೀತಿ ಯಾವಾಗ ಮೆಕ್ಸಿಕೋ ಮತ್ತು ತೈವಾನ್ಗಳು ಗೋಧಿಯ ಪ್ರೊಡಕ್ಷನ್ ನಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನ ಸಾಧಿಸ್ತವೋ ಆಗ ಇತರ ದೇಶಗಳು ಸಹ ಆ ಹೈ ಈಲ್ಡಿಂಗ್ ಸೀಡ್ಸ್ ಅನ್ನ ಬಳಸುವ ಒಂದು ಪ್ರಯೋಗಕ್ಕೆ ಮುಂದಾಗ್ತವೆ. ಅದರಲ್ಲಿ ಭಾರತವೂ ಸಹ ಒಂದಾಗಿರುತ್ತೆ. ಬೀಜಗಳನ್ನು ಬಳಕೆಗೆ ತಂದ ಮೆಕ್ಸಿಕೋ ಮತ್ತು ತೈವಾನ್ ದೇಶಗಳು ಗೋಧಿಯ ಉತ್ಪಾದನೆಯಲ್ಲಿ ವೀಟ್ ಪ್ರೊಡಕ್ಷನ್ ನಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನ ಸಾಧಿಸ್ತವೆ. ಓಕೆ, ಸೊ
ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಆತ ಮೆಕ್ಸಿಕೋ ದೇಶದಲ್ಲಿ ಪ್ರಯೋಗ ನಡೆಸಿದ ಎಲ್ಲ ಮಾಡಿದ. ಇದನ್ನ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಲು ಅಥವಾ ಈ ಹಸಿರು ಕ್ರಾಂತಿಯಲ್ಲಿ ಅತ್ಯಂತ ಹೆಚ್ಚಿನ ಸುಧಾರಿತ ತಂತ್ರಜ್ಞಾನಗಳನ್ನ ಯಾರಾದರೂ ಬಳಸಲು ಹೆಚ್ಚು ಸ್ಕೋಪ್ ಕೊಟ್ಟರಂದ್ರೆ ಅವರೇ ಇವರು. ಯಾರಿವರು? ಡಾಕ್ಟರ್ MS ಸ್ವಾಮಿನಾಥನ್. ಭಾರತದಲ್ಲಿ ಹಸಿರು ಕ್ರಾಂತಿಯಲ್ಲಿ ಒಂದು ಹೆಸರನ್ನ ನೀವು ನೆನಪಲ್ಲಿ ಇಡ್ಲೇಬೇಕು. ಹಾಗೆಯೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೂ ಇಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಡಾಕ್ಟರ್ MS ಸ್ವಾಮಿನಾಥನ್ ರವರನ್ನ ಹೀಗೆ ಕರೆಯಲಾಗುತ್ತೆ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಇವರೇ MS ಸ್ವಾಮಿನಾಥನ್ ರವರು. ಹಾಗಾದರೆ ಯಾಕೆ ಹಸಿರು ಕ್ರಾಂತಿಗೆ ಭಾರತ ಏನು ಕಾರಣವಾಯಿತು? ಕಾರಣವಿಲ್ಲದೆ ಏನೂ ಆಗಲ್ಲ ಅಲ್ವಾ? ಹಾಗಾದರೆ ಈ ಕಾರಣ ಏನು? ಫಾರ್ ಎಕ್ಸಾಂಪಲ್, ನೀವು ಹೆಚ್ಚಿಗೆ ಓದ್ತೀರ ಯಾವಾಗ ಮಾರ್ಕ್ಸ್ ಕಡಿಮೆ ಬಂದಾಗ, ಕರೆಕ್ಟ್. ಹಾಗೆಯೇ ಭಾರತದಲ್ಲಿ ಆಹಾರ ಧಾನ್ಯಗಳು ಸಾಕಷ್ಟು ಇರಲಿಲ್ಲ. ಆವಾಗ ಭಾರತ ಈ ಹಸಿರು ಕ್ರಾಂತಿಗೆ ಮುಂದಾಗುತ್ತೆ. 1965-66 ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಡ್ರಾಪ್ಡ್ ಡ್ಯೂ ಟು ಸಿವಿಯರ್ ಡ್ರಾಟ್. 1965-66ರಲ್ಲಿ ಭೀಕರ ಬರಗಾಲ ಬರುತ್ತೆ, ಡ್ರಾಟ್ ಬರುತ್ತೆ. ಈ ಬರೋದ್ರಿಂದ ಏನಾಗುತ್ತೆ? ಪರಿಣಾಮವಾಗಿ ಕೃಷಿ ಉತ್ಪಾದನೆ ಕಡಿಮೆ ಆಗುತ್ತೆ. ಮಳೆನೇ ಇಲ್ಲ ಅಂದ್ರೆ ಏನೂ ಬೆಳಿಲಿಕ್ಕೆ ಆಗಲ್ಲ. ಹೀಗಾಗಿ ಕೃಷಿ ಉತ್ಪಾದನೆ ಬಹಳಷ್ಟು ಕೆಳಗೆ ಹೋಗ್ಬಿಡತ್ತೆ. ಯಾವಾಗ ಕೃಷಿ ಉತ್ಪಾದನೆ ಆಗಲ್ವೋ ಆವಾಗ ತಿನ್ಲಿಕ್ಕೆ ಏನು ಇರಲ್ಲ, ಫುಡ್ ಗ್ರೇನ್ಸೇ ಇರಲ್ಲ. ಆಗ ಆಗಿದ್ದು ಸಹ ಅದೇ, ಸ್ಕೇರ್ಸಿಟಿ ಆಫ್ ಫುಡ್ ಗ್ರೇನ್ಸ್, ಆಹಾರ ಧಾನ್ಯಗಳ ಅಗಾಧ ಕೊರತೆ ಆಗತ್ತೆ. ಇಂತಹ ಸಮಯದಲ್ಲಿ ಭಾರತ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಏನಾದರೂ ಒಂದು ಕ್ರಮವನ್ನ ತೆಗೆದುಕೊಳ್ಳೇಬೇಕಾಗಿತ್ತು. ಅಂತಹ ಸಮಯದಲ್ಲಿ ಹಸಿರು ಕ್ರಾಂತಿ ನೆರವಿಗೆ ಬರುತ್ತೆ. ಸೊ in 1966 the usage of high yielding variety seeds, okay, very important, high yielding variety seeds of wheat was initiated in Punjab, Haryana, Delhi, Rajasthan and eastern parts of Uttar Pradesh. So 1965-66 ಬರಗಾಲ ಬರುತ್ತೆ. ಸೊ ಇಮಿಡಿಯೇಟ್ಲಿ 1966 ಅಲ್ಲಿ ಇಂಡಿಯನ್ ಗವರ್ಮೆಂಟ್ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್, ಗೋಧಿಯ ಹೆಚ್ಚು ಇಳುವರಿ ಬೀಜಗಳನ್ನ ಈ ಸ್ಟೇಟ್ಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡುತ್ತೆ. ಯಾವ್ಯಾವ ಸ್ಟೇಟ್ಸ್ಗಳು ಅವು? ಪಂಜಾಬ್, ಹರಿಯಾಣ, ಡೆಲ್ಲಿ, ರಾಜಸ್ಥಾನ್ ಮತ್ತೆ ಈಸ್ಟರ್ನ್ ಪಾರ್ಟ್ಸ್ ಆಫ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಪೂರ್ವ ಭಾಗಗಳಲ್ಲಿ ಈ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ ಅನ್ನು ಉಪಯೋಗಿಸಲಾಗುತ್ತೆ. ಇದನ್ನೇ ಕನ್ನಡದಲ್ಲಿ ಸಹ ಹೇಳಲಾಗಿದೆ. 1966ರಲ್ಲಿ ಗೋಧಿಯ ಹೆಚ್ಚು ಇಳುವರಿ ಬೀಜಗಳನ್ನ ಪಂಜಾಬ್, ಹರಿಯಾಣ, ಡೆಲ್ಲಿ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದ ಆಯ್ದ ಜಿಲ್ಲೆಗಳಲ್ಲಿ ಬಳಕೆಗೆ ತರಲಾಯಿತು. ಓಕೆ, ಸೊ ಜಸ್ಟ್ ಅದು ಯಾವಾಗ ನಾವು ಹಸಿರು ಕ್ರಾಂತಿ ಅಂತೇವಲ್ಲ ಅವಾಗ ಜಸ್ಟ್ ಇದು ಹೆಚ್ಚು ಇಳುವರಿ ಬೀಜಗಳು ಮಾತ್ರವಲ್ಲ, ಇದರ ಜೊತೆಗೆ ಬಹಳಷ್ಟು ಸಪೋರ್ಟಿಂಗ್ ಫ್ಯಾಕ್ಟರ್ಸ್ ಇದ್ದು ಅದರಿಂದಾಗಿ ಹಸಿರು ಕ್ರಾಂತಿ ಆಗಲು ಸಾಧ್ಯವಾಯಿತು. ಇದು ಕೇವಲ ಒಂದು ಹೆಚ್ಚು ಇಳುವರಿ ಬೀಜದಿಂದ ಆದದ್ದು ಮಾತ್ರವಲ್ಲ, ಇದರ ಜೊತೆಗೆ ಬಹಳಷ್ಟು ಸಪೋರ್ಟಿಂಗ್ ಫ್ಯಾಕ್ಟರ್ಸ್ ಇದ್ದು. ಯಾವ್ದ್ಯಾವ್ದವು? ಬನ್ನಿ ಒಂದೊಂದಾಗೆ ನೋಡೋಣ. ಫಸ್ಟ್, ಓಕೆ, ವಾಟ್ ಈಸ್ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ? ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದರೇನು? ಹಾರ್ವೆಸ್ಟ್, ಓಕೆ, ನಾವು ಬೀಜವನ್ನ ಹಾಕ್ತೇವೆ, ಮೊದಲು ಬಿತ್ತನೆ ಮಾಡ್ತೇವೆ, ಅದಾದ ಮೇಲೆ ನಾವು ಬಹಳಷ್ಟು ಪ್ರೊಸೆಸ್ಗಳು ಬರುತ್ತೆ, ಕೊನೆಯದಾಗಿ ಕೊಯ್ಲು ಮಾಡಿ ತೆಗಿತೇವೆ. ಸೊ ಸುಗ್ಗಿ ಪೂರ್ವ ಅಂದರೆ ಇಂತಹ ಮಧ್ಯದ ಪ್ರೊಸೆಸ್ನಲ್ಲಿ, ಅಗ್ರಿಕಲ್ಚರಲ್ ಪ್ರೊಸೆಸ್ನಲ್ಲಿ ನಾವು ಏನೇನು ತಂತ್ರಜ್ಞಾನವನ್ನು ಇಂಪ್ಲಿಮೆಂಟ್ ಮಾಡ್ತೇವಲ್ಲ ಅದನ್ನೇ ನಾವು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರಿತೇವೆ. ದ ಇಂಪ್ರೂವ್ ಟೆಕ್ನಾಲಜಿ. ಈ ಇಂಪ್ರೂವ್ ಟೆಕ್ನಾಲಜಿ ಅನ್ನೋ ಪದ ಗ್ರೀನ್ ರೆವಲ್ಯೂಷನ್ ಜೊತೆಗೆ ಡೈರೆಕ್ಟ್ಲಿ ರಿಲೇಟೆಡ್ ಆಗಿದೆ. ಇಲ್ಲಿ ನಾವು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಿದ್ದೇವೆ, ಸುಧಾರಿತ ತಂತ್ರಜ್ಞಾನವನ್ನ ಬಳಸಿದ್ದೇವೆ. ಯೂಸ್ಡ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಇಂಪ್ರೂವ್ ಟೆಕ್ನಾಲಜಿ, ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ಇದನ್ನೇ ನಾವು ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಅಥವಾ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರಿತೇವೆ. ಉತ್ಪಾದನೆ, ಸುಧಾರಿತ ತಂತ್ರಜ್ಞಾನ, ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದಂತಹ ಸುಧಾರಿತ ತಂತ್ರಜ್ಞಾನವನ್ನ ನಾವು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರಿತೇವೆ. ಹಾಗಾದರೆ ಯಾವ್ಯಾವ ತಂತ್ರಜ್ಞಾನಗಳು ಅವು? ಮೊದಲನೆಯದು ಹೆಚ್ಚು ಇಳುವರಿ ಬೀಜಗಳಿಂದ ಬೆಳೆಗಳನ್ನ ಬೆಳೆಯುವುದು. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಗ್ರೋವಿಂಗ್ ಕ್ರಾಪ್ಸ್ ಯೂಸಿಂಗ್ ಹೈ ಯೀಲ್ಡಿಂಗ್ ಗ್ರೇನ್ಸ್.
ಸೆಕೆಂಡ್ ಒನ್ ಪ್ರೊವೈಡಿಂಗ್ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ಸ್, ನಿಗದಿತ ಪೋಷಕಾಂಶಗಳನ್ನ ಒದಗಿಸುವುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪೆಸಿಫಿಕ್ ಅನ್ನೋದಿದೆಯಲ್ಲ ಅಥವಾ ನಿಗದಿತ ಅನ್ನೋದಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಗಿಡಕ್ಕೆ ಹೇಗೆ ಮನುಷ್ಯನಿಗೆ ಬೇರೆ ಬೇರೆ ಪೋಷಕಾಂಶಗಳ ಅವಶ್ಯಕತೆ ಇದೆ, ವಿಟಾಮಿನ್ಸ್ ಇರಬಹುದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಕ್ಯಾಲ್ಸಿಯಮ್ಸ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಅವಶ್ಯಕತೆ ಇದೆಯೋ ಹಾಗೆಯೇ ಪ್ರತಿಯೊಂದು ಗಿಡಕ್ಕೂ ಪ್ರತಿಯೊಂದು ಕ್ರಾಪಿಗೂ ಬೆಳೆಗೂ ಅದರದೇ ಆದ ಅವಶ್ಯಕತೆ ಇರುತ್ತೆ. ಒಂದು ಗಿಡಕ್ಕೆ ಪೊಟ್ಯಾಷಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರಬಹುದು, ಮತ್ತೊಂದು ಗಿಡಕ್ಕೆ ಬೇರೆ ಯಾವುದೋ ನ್ಯೂಟ್ರಿಯೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರಬಹುದು. ಹಾಗೆಯೇ ಪ್ರತಿಯೊಂದು ಬೆಳೆಗೂ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಸ್ಪೆಸಿಫಿಕ್ ಅಮೌಂಟ್ ಅಲ್ಲಿ ಉಪಯೋಗಿಸುವುದನ್ನ ನಾವು ಈ ಸುಗ್ಗಿ ಪೂರ್ವ ತಂತ್ರಜ್ಞಾನದಲ್ಲಿ ಕಾಣಬಹುದಾಗಿದೆ. ಮೊದಲಿಗೆ ಹೆಚ್ಚು ಇಳುವರಿ ಬೀಜಗಳು, ನೆಕ್ಸ್ಟ್ ಯಾವುದು ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ಸ್ ಅಥವಾ ನಿಗದಿತ ಪೋಷಕಾಂಶಗಳು, ಹಾಗೆಯೇ ರೆಗ್ಯುಲೇಟೆಡ್ ಸಪ್ಲೈ ಆಫ್ ವಾಟರ್, ನಿಯಮಿತವಾದ ನೀರಿನ ಬಳಕೆಯನ್ನ. ಸೊ ಇಲ್ಲಿ ರೆಗ್ಯುಲೇಟೆಡ್ ಅಂದರೆ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ, ಬೇಕಾದಷ್ಟು ಮಾತ್ರ. ರೆಗ್ಯುಲೇಟೆಡ್ ಅಥವಾ ನಿಯಮಿತವಾದ ನೀರಿನ ಬಳಕೆಯನ್ನ ಇಲ್ಲಿ ನಾವು ರೆಗ್ಯುಲೇಟ್ ಮಾಡ್ತಿದ್ದೇವೆ. ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್, ರೋಗಗಳಿಂದ ರಕ್ಷಣೆಗೋಸ್ಕರ ಪ್ರೊಟೆಕ್ಷನ್. ಹೇಗೆ ಕೊಡೋದು ಪ್ರೊಟೆಕ್ಷನ್ ಅನ್ನ? ಬೈ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್. ಇವು ಸಹ ಹಸಿರು ಕ್ರಾಂತಿಯಲ್ಲಿ ಅತಿ ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆ ಇದು ಸಹ ಹಸಿರು ಕ್ರಾಂತಿಗೆ ಕಾರಣವಾಗುತ್ತೆ. ಇರಿಗೇಷನ್ ಫೆಸಿಲಿಟೀಸ್ಗಳನ್ನ ಎಕ್ಸ್ಪ್ಯಾನ್ಷನ್ ಮಾಡಲಾಗುತ್ತೆ, ನೀರಾವರಿ ಸೌಲಭ್ಯಗಳನ್ನ ವಿಸ್ತಾರ ಮಾಡಲಾಗುತ್ತೆ. ಈ ರೀತಿಯಾಗಿ ಒಂದು ಯಾವುದಾದರೂ ಬೆಳೆಯಲು ಅವಶ್ಯಕವಾದಂತಹ ಎಲ್ಲ ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಿ ಈ ಗ್ರೀನ್ ರೆವಲ್ಯೂಷನ್ ಆಗುತ್ತೆ ಅನ್ಬಹುದು. ಮೊದಲಿಗೆ ಏನು? ಬೀಜಗಳಿಂದ ಸ್ಟಾರ್ಟ್ ಆಗುತ್ತೆ. ಬೀಜಗಳು ಆದ್ಮೇಲೆ ಏನು? ಪೋಷಕಾಂಶಗಳು ನೀರು ಇರಬಹುದು, ನೀರಿನ ಜೊತೆ ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್ಗೆ ಏನು? ಫರ್ಟಿಲೈಸರ್ಸ್ ಇರಬಹುದು, ಹಾಗೆ ಇರಿಗೇಷನ್ ಫೆಸಿಲಿಟಿಯ ಎಕ್ಸ್ಪ್ಯಾನ್ಷನ್. ಈ ರೀತಿಯಾಗಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಥವಾ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ ಮಕ್ಕಳೇ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಹಾಗಾದ್ರೆ ಇಲ್ಲಿ ನೋಡಬಹುದು ನೀವು, ಏನನ್ನೋ ನಾನು ಇರಿಗೇಷನ್ ಫೆಸಿಲಿಟಿ ಅಂದೆ, ನೀರಾವರಿ ಅಂದೆ, ಹಾಗೆ ಫರ್ಟಿಲೈಸರ್ಸ್ ಅಂದೆ, ಹೈ ಯೀಲ್ಡಿಂಗ್ ಸೀಡ್ಸ್ ಅಂದೆ, ರಸಗೊಬ್ಬರ ಇರಬಹುದು, ಹೆಚ್ಚು ಇಳುವರಿ ಬೀಜಗಳು, ಇವುಗಳೆಲ್ಲ ಕಾಸ್ಟ್ ಆಗತ್ತೆ ಅಲ್ಲ, ಯಾವುದು ಫ್ರೀ ಆಗಿ ಬರಲ್ಲ. ಹೀಗಿರ್ಬೇಕಾದ್ರೆ ಏನಾಗುತ್ತೆ? ಗೌರ್ಮೆಂಟ್ ಎನೇಬಲ್ಡ್ ದ ಯೂಸ್ ಆಫ್ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ. ಗೌರ್ಮೆಂಟ್ ಸಹ ಈ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಯನ್ನ ಆದಷ್ಟು ಹೆಚ್ಚು ಜನರಿಗೆ ಮುಟ್ಟಿಸುವಲ್ಲಿ ಸಹಾಯ ಮಾಡುತ್ತೆ. ಹೇಗೆ ಸಹಾಯ ಮಾಡುತ್ತೆ, ಯಾಕೆ ಅದು ಮುಟ್ತಾ ಇರಲಿಲ್ಲ ಅಂತ ನೋಡೋಣ. ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ವಾಸ್ ಯುಟಿಲೈಸ್ಡ್ ಓನ್ಲಿ ಬೈ ರಿಚ್ ಅಂಡ್ ಲಾರ್ಜ್ ಕಲ್ಟಿವೇಟರ್ಸ್. ಹಸಿರು ಕ್ರಾಂತಿಯ ಲಾಭ ಕೇವಲ ದೊಡ್ಡ ಹಾಗೂ ಶ್ರೀಮಂತ ರೈತರಿಗೆ ಮಾತ್ರ ದೊರೀತಾ ಇತ್ತು. ಯಾಕೆ ಅವರಿಗೆ ಮಾತ್ರ ದೊರೀತಾ ಇತ್ತು? ಸಿಂಪಲ್. ಏನು ಸಿಂಪಲ್ ಆಗಿ ಹೇಳೋದಾದ್ರೆ, ಏಕಂದ್ರೆ ಈ ಫರ್ಟಿಲೈಸರ್ಸ್, ಹೈ ವೆರೈಟಿ ಸೀಡ್ಸ್ ಇವುಗಳಿಗೆಲ್ಲ ಹೆಚ್ಚಿನ ದುಡ್ಡು ಬೇಕಾಗ್ತಾ ಇತ್ತು. ಆ ದುಡ್ಡು ಶ್ರೀಮಂತ ರೈತರ ಹತ್ರ ಮಾತ್ರ ಇತ್ತು, ಬಡವ ರೈತರ ಹತ್ರ ಇರಲಿಲ್ಲ. ಹೀಗಾಗಿ ಆ ಶ್ರೀಮಂತ ರೈತರೇ ಅದರ ಪೂರ್ತಿ ಲಾಭವನ್ನ ಪಡಿತಾ ಇದ್ರು. The poor, marginal and small farmers could not utilize the high yield variety seeds, chemical and fertilizers as they could not afford it. ನಾನು ಇಲ್ಲಿ ತನಕ ಏನು ಹೇಳಿದ್ನೋ ಅದನ್ನೇ ಇಲ್ಲಿ ಬರೆಯಲಾಗಿದೆ. ಸುಧಾರಿತ ಬೀಜಗಳಿರಬಹುದು, ರಾಸಾಯನಿಕ ಗೊಬ್ಬರಗಳಿರಬಹುದು, ಕ್ರಿಮಿನಾಶಕಗಳಿರಬಹುದು, ಮುಂತಾದವುಗಳನ್ನ ಕೊಳ್ಳುವ ಶಕ್ತಿ ಬಡ ರೈತರಿಗೆ ಇರಲಿಲ್ಲ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಓಕೆ, ಇಲ್ಲಿ ತನಕ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ಬಡ ರೈತರಿಗೆ ಅವುಗಳನ್ನ ಅಫೋರ್ಡ್ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ಇರಲಿಲ್ಲ. ಹೀಗಿರ್ಬೇಕಾದ್ರೆ ಗೌರ್ಮೆಂಟ್ ಅವರ ಹೆಲ್ಪಿಗೆ ಬರುತ್ತೆ. ಹೇಗೆ ಹೆಲ್ಪಿಗೆ ಬರುತ್ತೆ? ಗೌರ್ಮೆಂಟ್ ಸಬ್ಸಿಡಿ ಅಂತ ಕೇಳ್ತಾ ಇರ್ತೇವಲ್ಲ, ನಮ್ ಗ್ಯಾಸ್ ಮೇಲೆ ಇಷ್ಟು ಸಬ್ಸಿಡಿಯನ್ನ ಕೊಟ್ಟರು, ಎಲೆಕ್ಟ್ರಿಕ್ ಮೇಲೆ ಸಬ್ಸಿಡಿಯನ್ನ ಕೊಡಲಾಗ್ತಾ ಇದೆ ಅಂತ. ಆ ಸಬ್ಸಿಡಿ ಅಂದ್ರೆ ಏನು? ಗೌರ್ಮೆಂಟೇ ನಿಮ್ಮ ಪರವಾಗಿ ಸ್ವಲ್ಪ ಹಣವನ್ನ ತುಂಬುತ್ತೆ, ಭರಪಾಯಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಬೆಲೆ 100 ರೂಪಾಯಿ ಇತ್ತಂದ್ರೆ ಗೌರ್ಮೆಂಟ್ ಅದರಲ್ಲಿ 50% ಸಬ್ಸಿಡೈಸ್ ಮಾಡ್ತಂದ್ರೆ 50% ಅನ್ನ ಗೌರ್ಮೆಂಟ್ ಕೊಡುತ್ತೆ, ಉಳಿದಿರುವಂತ 50 ರೂಪಾಯಿಗಳನ್ನ ನೀವು ಕೊಡಬೇಕಾಗತ್ತೆ. ಸೊ ಗೌರ್ಮೆಂಟ್ ಸಬ್ಸಿಡೈಸ್ ಫರ್ಟಿಲೈಸರ್ಸ್, ಇಕ್ವಿಪ್ಮೆಂಟ್ಸ್ ಎಕ್ಸೆಟ್ರಾ.
ಯಾವ್ದ್ಯಾವ್ದು ಹಸಿರು ಕ್ರಾಂತಿಗೆ ಕಾರಣವಾಗ್ತಾ ಇತ್ತೋ ಅಂತ ಹಸಿರು ಕ್ರಾಂತಿಗೆ ಕಾರಣವಾಗ್ತದಂತಹ ಎಲ್ಲಾ ಫ್ಯಾಕ್ಟರ್ಸ್ಗಳ ಮೇಲೆ ಗೌರ್ಮೆಂಟ್ ಸಬ್ಸಿಡಿಯನ್ನ ಕೊಡ್ತು ಬಡ ರೈತರಿಗೆ. ಸಹಾಯಧನ ಅಂತ ಕನ್ನಡದಲ್ಲಿ ಕರೀತಾರೆ. ಬೀಜ, ಗೊಬ್ಬರ, ಕ್ರಿಮಿನಾಶಕ, ಯಂತ್ರೋಪಕರಣಗಳು ಮುಂತಾದವುಗಳನ್ನ ಸಹಾಯಧನದೊಂದಿಗೆ ವಿತರಿಸಿತು. ಅಷ್ಟೇ ಅಲ್ಲದೆ ಸಬ್ಸಿಡೈಸ್ ಅನ್ನು ಮಾಡ್ತು. ಫಾರ್ ಎಕ್ಸಾಂಪಲ್, ನಾನು ಅತ್ಯಂತ ಬಡ ರೈತನಾಗಿದ್ದೇನೆ, ನನಗೆ ಉಳಿದ 50 ರೂಪಾಯಿಗಳನ್ನು ಕೊಡೋ ಸಾಮರ್ಥ್ಯನೂ ಸಹ ಇಲ್ಲ. ಹಾಗಿರ್ಬೇಕಾದ್ರೆ ಸರ್ಕಾರ ಏನ್ ಮಾಡ್ತು ಅಂದ್ರೆ ಪ್ರೊವೈಡೆಡ್ ಲೋನ್ಸ್. ಸರ್ಕಾರ ಅಂತಹ ಅತ್ಯಂತ ಬಡ ರೈತರಿಗೆ ಲೋನ್ ಅಥವಾ ಸಾಲವನ್ನ ಕೊಡ್ತು. ಸಾಲ ಕೊಟ್ಟ ಮೇಲೆ ಆತ ಒಂದಲ್ಲ ಒಂದಿನ ಪೂರೈಸಬೇಕು. ಪೂರೈಸಬೇಕಾದ್ರೆ ಆತನಿಗೆ ಹೊಡೆತ ಬೀಳುತ್ತೆ. ಅದಕ್ಕಾಗಿ ಆ ಲೋನ್ಸ್ ಗಳನ್ನ ಏನ್ ಮಾಡ್ತು, ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತು, ಲೋ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಕೊಡ್ತು. ಥ್ರೂ ಬ್ಯಾಂಕ್ಸ್ ಇರ್ಬೋದು, ಕಾರ್ಪೊರೇಟ್ ಸೊಸೈಟೀಸ್ ಇರ್ಬೋದು, ಇವುಗಳ ಮೂಲಕ ಬಹಳಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸರ್ಕಾರ ಬಡ ರೈತನಿಗೆ ಏನನ್ನ ಕೊಡ್ತು, ಸಾಲವನ್ನ ಕೊಡ್ತು. ಈ ರೀತಿಯಾಗಿ ಹಸಿರು ಕ್ರಾಂತಿಯ ಲಾಭವನ್ನ ಆ ಬಡ ರೈತನೂ ಸಹ ಅನುಭವಿಸುವಂತಾಗಲಿ ಅಂತ ಸರ್ಕಾರ ಈ ಎಲ್ಲಾ ಕ್ರಮಗಳನ್ನ ಕೈಗೊಳ್ತು. ಅದು ಯಶಸ್ವಿ ಸಹ ಆಯ್ತು. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ ಮಕ್ಕಳೇ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗೋದಕ್ಕಿಂತ ಮೊದಲು ನನ್ನ ಫೇವರೇಟ್ ಪಾರ್ಟ್ ಏನು, ಕ್ವಶನ್ ಅಂಡ್ ಆನ್ಸರ್. ಇದು 1 ಅಂಕಕ್ಕೆ ಬರುವಂತಹ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಪ್ರಶ್ನೆ ಏನು, ನೀವು ನಿಮ್ಮ ಆನ್ಸರ್ ವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ನೀತಿ ಆಯೋಗ್ ಇಸ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಬಟ್ ದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಇಸ್ ಲುಕ್ಡ್ ಆಫ್ಟರ್ ಬೈ. ನೀತಿ ಆಯೋಗ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿದೆ, ಆದರೆ ದಿನವಹಿ ಆಡಳಿತವನ್ನ ನೋಡಿಕೊಳ್ಳುವವರು ಯಾರು? 4 ಆಪ್ಷನ್ಸ್ಗಳು: ಪ್ರೆಸಿಡೆಂಟ್ ರಾಷ್ಟ್ರಾಧ್ಯಕ್ಷರು, ಸೆಕ್ರೆಟರಿ ಕಾರ್ಯದರ್ಶಿಗಳು, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಉಪ ಪ್ರಧಾನಮಂತ್ರಿ, ಡಿ ವೈಸ್ ಚೇರ್ಮನ್ ಅಥವಾ ಉಪಾಧ್ಯಕ್ಷರು. ಯಾವುದು ಸರಿಯಾದ ಉತ್ತರ? ನಾನು 5, ಓಕೆ, ಟಿಕ್ ಟಿಕ್ 5 4 3 2 1. ಇಲ್ಲಿ ಬಂತು ನಮ್ಮ ಉತ್ತರ. ವೈಸ್ ಚೇರ್ಮನ್ ಅಥವಾ ಉಪಾಧ್ಯಕ್ಷರು ಅದರ ದಿನವಹಿ ಆಡಳಿತವನ್ನ ನೋಡ್ಕೊಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಹೌ ಕ್ಯಾನ್ ಇನ್ಕ್ಲೂಸಿವ್ ಗ್ರೋತ್ ಆಫ್ ಅ ಕಂಟ್ರಿ ಕ್ಯಾನ್ ಬಿ ಅಚೀವ್ಡ್? ದೇಶದಲ್ಲಿ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ ಹೇಗೆ ಸಾಧಿಸಬಹುದು? ಇದು 2 ಮಾರ್ಕ್ಸ್ಗೆ ಏಪ್ರಿಲ್ 2018 ನಲ್ಲಿ ಬಂದಿರುವಂತಹ ಪ್ರಶ್ನೆ. ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಏನ್ ಕೀವರ್ಡ್ಸ್ ಬರ್ಬೋದು ಅಂತ. ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲರ ಗ್ರೋತ್ ಆಗಬೇಕು. ಸೊ ಯಾವುದೇ ಆನ್ಸರ್ ಅನ್ನ ಬರೆಯೋದಕ್ಕಿಂತ ಮೊದಲು ಕ್ವಶನ್ ಅನ್ನೇ ಸ್ವಲ್ಪ ಚೇಂಜ್ ಮಾಡಿ ಈ ರೀತಿಯಾಗಿ ಬರಿಬಹುದು. ಇನ್ಕ್ಲೂಸಿವ್ ಗ್ರೋತ್ ಆಫ್ ಅ ಕಂಟ್ರಿ ಕ್ಯಾನ್ ಬಿ ಅಚೀವ್ಡ್ ಬೈ ದ ಫಾಲೋವಿಂಗ್, ಅಥವಾ ಒಂದು ದೇಶದ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಈ ಕೆಳಗಿನವುಗಳಿಂದ ಸಾಧಿಸಬಹುದು. ಯಾವ್ದಾವ್ದದು? ಫಸ್ಟ್ ಒನ್ ಏನಿದೆ, ನಾವು ಇಲ್ಲಿ ಎಲ್ಲರನ್ನ ಬೆಳೆಸ್ಬೇಕು. ಎಲ್ಲರನ್ನು ಬೆಳೆಸ್ಬೇಕಂದ್ರೆ ಏನು, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬೈ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡ್ ಇನ್ಕಮ್ ಅಮಂಗ್ ಆಲ್ ಪೀಪಲ್. ಎಲ್ಲಾ ಜನರ ನಡುವೆ ಸರಕು ಇರಬಹುದು, ಸೇವೆ ಇರಬಹುದು, ಆದಾಯ ಇರಬಹುದು, ಇದನ್ನ ನಾವು ಸಮಾನವಾಗಿ ಹಂಚಿಕೆ ಮಾಡಬೇಕು. ಹಾಗೆಯೇ ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್, ತಲಾ ಆದಾಯದಲ್ಲಿ ಹೆಚ್ಚಳ. ಫಾರ್ ಎಕ್ಸಾಂಪಲ್, ನಿಮ್ಮ ಕುಟುಂಬದಲ್ಲಿ 5 ಜನ ಇದ್ದಾರೆ, ಅದರಲ್ಲಿ 4 ಜನ ದುಡಿತಾ ಇದ್ದಾರೆ, ಮತ್ತೊಬ್ಬ ದುಡಿತಾ ಇಲ್ಲ. ಆಗ ನಿಮ್ಮ ಕುಟುಂಬದ ಆದಾಯ ಹೆಚ್ಚಿಗೆ ಇರುತ್ತೆ, ಆದರೆ ಆ ಒಬ್ಬನ ಆದಾಯ ಬಹಳಷ್ಟು ಕಡಿಮೆ ಇರುತ್ತೆ. ಹೀಗಾಗಿ ನೀವು 5 ಜನರ ಬೆಳವಣಿಗೆ ಆಗಬೇಕಂದ್ರೆ 5 ಜನರು ಕೆಲಸವನ್ನು ತೆಗೆದುಕೊಂಡು 5 ಜನರಲ್ಲೂ ತಲಾ ಆದಾಯ ಅಂದ್ರೆ ಪ್ರತಿಯೊಬ್ಬನ ಆದಾಯ ಹೆಚ್ಚಿಗೆ ಆಗಬೇಕು. ಅದರಿಂದ ಏನಾಗುತ್ತೆ, ಇನ್ಕ್ಲೂಸಿವ್ ಗ್ರೋತ್ ಆಗುತ್ತೆ, ಎಲ್ಲರ ಬೆಳವಣಿಗೆ ಆಗುತ್ತೆ. ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ತಲಾ ಆದಾಯದಲ್ಲಿ ಹೆಚ್ಚಳ. ನೆಕ್ಸ್ಟ್ ಒನ್ನು ಬಡತನ ಇರ್ಬೋದು, ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಮತ್ತು ಇನ್ಇಕ್ವಾಲಿಟಿ, ಅಸಮಾನತೆಯನ್ನ ಕಡಿಮೆ ಮಾಡೋದು ಜನರಲ್ ಪಾಯಿಂಟ್ ಇದೆ. ಹಾಗೆಯೇ ಪ್ರೊವೈಡಿಂಗ್ ನ್ಯೂಟ್ರಿಷಿಯಸ್ ಫುಡ್, ಎಡಿಕ್ವೇಟ್ ಕ್ಲೋತಿಂಗ್, ಶೆಲ್ಟರ್, ಕ್ವಾಲಿಟಿ ಎಜುಕೇಶನ್, ಹೆಲ್ತ್, ಹೈಜೀನ್ ಟು ಆಲ್ ದ ಪೀಪಲ್. ಎಲ್ಲ ಜನರಿಗೆ ಗುಣಮಟ್ಟದ ಶಿಕ್ಷಣ ಇರಬಹುದು, ಆಹಾರ ಇರಬಹುದು, ಬಟ್ಟೆ ಇರಬಹುದು, ವಸತಿ ಇರಬಹುದು, ಆರೋಗ್ಯ ನೈರ್ಮಲ್ಯಗಳನ್ನ ಸರ್ಕಾರ ಪ್ರೊವೈಡ್ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ಇನ್ಕ್ಲೂಸಿವ್ ಗ್ರೋತ್ ಅಥವಾ ಎಲ್ಲರ ಬೆಳವಣಿಗೆ ಆಗತ್ತೆ. ಸೊ ನಾವು ಇಲ್ಲಿಯ ತನಕ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಯ ಬಗ್ಗೆ ತಿಳ್ಕೊಂಡ್ವಿ. ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಯಲ್ಲಿ ನೀರಾವರಿ ಇರಬಹುದು, ಇವೆಲ್ಲವೂ ಫ್ಯಾಕ್ಟರ್ ಪ್ಲೇ ಆಗ್ತಾ ಇತ್ತು.
ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂದ್ರೆ ಏನು? ಆಯ್ತು, ಎಲ್ಲ ಬೆಳೆಯನ್ನ ಬೆಳೆದೆ ನಾನು, ಈಗ ಬೆಳೆಯನ್ನ ನಾನು ಮಾರಬೇಕಾಗಿದೆ, ಅದಕ್ಕೆ ಸರಿಯಾದ ಬೆಲೆ ಬರಬೇಕಾಗಿದೆ. ಅಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಥವಾ ಸುಗ್ಗಿ ನಂತರದ ತಂತ್ರಜ್ಞಾನ, ಒಂದ್ಸಲ ಕೊಯ್ಲು ಎಲ್ಲ ಮುಗಿದ ಮೇಲೆ ಅದರ ಮುಂದಿನ ತಂತ್ರಜ್ಞಾನ ಏನು, ಅಲ್ಲಿ ಹೇಗೆ ಹಸಿರು ಕ್ರಾಂತಿ ಆಯಿತು ಅಂತ ನೋಡೋಣ. ದ ಇಂಪ್ರೂವ್ ಟೆಕ್ನಾಲಜಿ. ಸೊ ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್, ಇಂಪ್ರೂವ್ ಟೆಕ್ನಾಲಜಿ ಎಲ್ಲ ಒಂದೇ ಕಡೆ ಬಂದೇ ಬರುತ್ತೆ. ದಟ್ ಈಸ್ ಯೂಸ್ಡ್ ಟು ಪ್ರೊಕ್ಯೂರ್, ಪ್ರೊಸೆಸ್ ಅಂಡ್ ಮಾರ್ಕೆಟ್. ವೆರಿ ಇಂಪಾರ್ಟೆಂಟ್. ಸಂಗ್ರಹಿಸಲು, ಸಂಸ್ಕರಿಸಲು ಮತ್ತು ಮಾರುಕಟ್ಟೆಗೆ. ಪ್ರೊಕ್ಯೂರ್, ಪ್ರೊಸೆಸ್ ಅಂಡ್ ಮಾರ್ಕೆಟ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಈಸ್ ಕಾಲ್ಡ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಕೃಷಿ ಉತ್ಪನ್ನಗಳನ್ನ ಸಂಗ್ರಹಿಸಲು, ಸಂಸ್ಕರಿಸಲು ಮತ್ತು ಮಾರುಕಟ್ಟೆಗೆ ಬಳಸಲಾಗುವ ಸುಧಾರಿತ ತಂತ್ರಜ್ಞಾನವನ್ನ ಸುಗ್ಗಿ ನಂತರದ ತಂತ್ರಜ್ಞಾನ ಎಂದು ಕರೆಯಲಾಗುತ್ತದೆ. ಇಲ್ಲಿ ತನಕ ಬಿತ್ತನೆ, ಅಲ್ಲಿ ತನಕ ಇದ್ದದ್ದು ಎಲ್ಲ ಪ್ರೀ ಹಾರ್ವೆಸ್ಟ್ ಆಯಿತು. ಪೋಸ್ಟ್ ಹಾರ್ವೆಸ್ಟ್ ಅಲ್ಲಿ ಏನ್ ಬರುತ್ತೆ, ಹೇಗೆ ನಾವು ಅದನ್ನ ಸಂಗ್ರಹಿಸಬೇಕು, ಶೇಖರಿಸಿಡಬೇಕು, ಶೇಖರಿಸಿದ ಮೇಲೆ ಹೇಗೆ ಸಂಸ್ಕರಿಸಬೇಕು, ಸಂಸ್ಕರಿಸ ಆದ್ಮೇಲೆ ಹೇಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆಯನ್ನ ತಗೊಳ್ಬೇಕು ಆ ಬೆಳೆಗೆ, ಇವೆಲ್ಲವೂ ಬರುತ್ತೆ. ಇದನ್ನ ಹೇಗೆ ಅಚೀವ್ ಮಾಡಿದ್ವಿ? ಸೊ ಹೀಗೆ ಇದನ್ನ ಅಚೀವ್ ಮಾಡ್ಲಿಕ್ಕೆ ಏನೇನ್ ಮಾಡಿದ್ವಿ ಅಂತ ಹೇಳ್ತೇವೆ. ಅದಕ್ಕಿಂತ ಮೊದಲು ಹಸಿರು ಕ್ರಾಂತಿಯ ಪರಿಣಾಮಗಳನ್ನ ತಿಳ್ಕೊಳ್ಳೋಣ. ಏಕೆಂದ್ರೆ ಹಸಿರು ಕ್ರಾಂತಿಯ ಪರಿಣಾಮಗಳಲ್ಲೇ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಕೂಡ ಅಡಗಿದೆ. ಫಾರ್ಮರ್ಸ್ ಅಟ್ ಆಲ್ ಲೆವೆಲ್ಸ್ ಕುಡ್ ಮೇಕ್ ಯೂಸ್ ಆಫ್ ಇಂಪ್ರೂವ್ಡ್ ಅಗ್ರಿಕಲ್ಚರಲ್ ಪ್ರೊಸೆಸಸ್. ಆಲ್ರೆಡಿ ಹೇಳಿದ್ದೇನೆ, ಹೇಗೆ ಸಬ್ಸಿಡೈಸ್ ಇರ್ಬೋದು, ಲೋನ್ ಇರ್ಬೋದು, ಇವುಗಳ ಮೂಲಕ ಎಲ್ಲರ ಅಭಿವೃದ್ಧಿ ಆಗುತ್ತೆ. ಸುಧಾರಿತ ಕೃಷಿ ವಿಧಾನಗಳನ್ನ ಎಲ್ಲಾ ವರ್ಗದ ರೈತರು ಬಳಸಲು ಸಾಧ್ಯವಾಯಿತು. ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇನ್ಕ್ರೀಸ್ಡ್. ಆಟೋಮೆಟಿಕಲಿ ಕೃಷಿ ಉತ್ಪಾದನೆ ಸಹ ಹೆಚ್ಚಾಗುತ್ತೆ. ಈಗ ಬರುತ್ತೆ ನಮ್ಮ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಸಹ. ಏನು? ವಿತ್ ಇನ್ಕ್ರೀಸ್ಡ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಯಿತು, ಪ್ರೈಸಸ್ ಡಿಕ್ರೀಸ್ ಆಗುತ್ತೆ. ಸೊ ನೀವು ಸಪ್ಲೈ ಡಿಮ್ಯಾಂಡ್ ಅನ್ನ ಕೇಳಿರಬಹುದು. ಯಾವುದೇ ಒಂದು ವಸ್ತು, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕಲ್ಲು ಮಣ್ಣು ಸಿಕ್ಕಾಪಟ್ಟೆ ಇದೆ, ಅದಕ್ಕೆ ಬೆಲೆನೇ ಇಲ್ಲ. ಆದರೆ ಅದೇ ವಜ್ರ ವೈಢೂರ್ಯಗಳೆಲ್ಲ ಬಹಳಷ್ಟು ಕಡಿಮೆ ಇದೆ, ಅದಕ್ಕೆ ಬೆಲೆ ಹೆಚ್ಚಿಗೆ ಇದೆ. ಇಲ್ಲೂ ಸಹ ಆಗಿದ್ದು ಅದೇ. ಯಾವಾಗ ಹಸಿರು ಕ್ರಾಂತಿ ಆಯಿತೋ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಆಹಾರ ಧಾನ್ಯಗಳು, ಗೋಧಿ ಎಲ್ಲವೂ ಕಂಡು ಬಂದವು. ಈ ರೀತಿ ಕಂಡು ಬಂದಿದ್ರಿಂದ ಏನಾಯಿತು? ಪ್ರೈಸಸ್ ಡಿಕ್ರೀಸ್ ಆದವು. ಯಾಕಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ತುಂಬಾ ಅದೇ ತುಂಬಿದ್ದಿದೆ. ಈಗ ಜನರಿಗೆ ಅದು ಆರಾಮವಾಗಿ ಸಿಗುವಂತಾಯಿತು. ಪ್ರೊಡಕ್ಷನ್ ಇನ್ಕ್ರೀಸ್, ಪ್ರೈಸಸ್ ಡಿಕ್ರೀಸ್. ಆದರೆ ಫಾರ್ಮರ್ ಏನ್ ಮಾಡಬೇಕು? ಫಾರ್ಮರ್ಸ್ ಅನೇಬಲ್ ಟು ಕವರ್ ದೇರ್ ಕಾಸ್ಟ್. ಆತ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನೆಲ್ಲ ಬೆಳೆದಿರ್ತಾನೆ, ಆದರೆ ಆತನಿಗೆ ತಕ್ಕ ಬೆಲೆಯೇ ಸಿಗದಂತಾಯಿತು. ಎನ್ಶೋರಿಂಗ್ ಫೇರ್ ಪ್ರೈಸಸ್ ಫಾರ್ ದೇರ್ ಪ್ರಾಡಕ್ಟ್ಸ್ ಬಿಕಮ್ ಎಸೆನ್ಷಿಯಲ್. ಇಂತಹ ಪ್ರಾಡಕ್ಟ್ಸ್ಗಳಿಗೆ ಒಂದು ಸರಿಯಾದ ಬೆಲೆಯನ್ನ, ನ್ಯಾಯೋಚಿತ ಬೆಲೆಯನ್ನ ದೊರಕಿಸಿಕೊಡಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಕೃಷಿ ಉತ್ಪಾದನೆ ಹೆಚ್ಚಳ ಆಗತ್ತೆ, ಬೆಲೆಗಳು ಇಳಿಕೆ ಆಗತ್ತೆ, ರೈತರಿಗೆ ನಷ್ಟ ಆಗತ್ತೆ. ಸೊ ಇಂತಹ ಸಮಯದಲ್ಲಿ ರೈತರ ಬೆಳೆಗಳಿಗೆ ಒಂದು ನ್ಯಾಯೋಚಿತ ಬೆಲೆ ದೊರಕಿಸಿಕೊಡಬೇಕಾದಂತಹ ಅನಿವಾರ್ಯತೆ ಉಂಟಾಗತ್ತೆ. ಅದಕ್ಕೋಸ್ಕರ ಹೇಗೆ ಈ ಒಂದು ಉತ್ತಮವಾದ ಬೆಲೆಯನ್ನ ದೊರಕಿಸಿಕೊಡುವುದು, ಉತ್ಪನ್ನಕ್ಕೆ ಉತ್ತಮ ಬೆಲೆ ಹೇಗೆ ದೊರಕಿಸಿಕೊಡುವುದು, ಅಥವಾ ಹೌ ಕುಡ್ ಅ ಗುಡ್ ಪ್ರೈಸ್ ಬಿ ಸೆಕ್ಯೂರ್ಡ್ ಫಾರ್ ದ ಪ್ರೊಡ್ಯೂಸ್. ಇಂತಹ ಫೇರ್ ಪ್ರೈಸಸ್ ಸಿಗಬೇಕಂದ್ರೆ ಅಗ್ರಿ ಮಾರ್ಕೆಟ್ಸ್ ವೇರ್ ಇಂಪ್ರೂವ್ಡ್. ಅಗ್ರಿ ಮಾರ್ಕೆಟ್ಸ್ ಅಂದ್ರೆ ಕೃಷಿ ಮಾರುಕಟ್ಟೆಗಳನ್ನ ಏನ್ ಮಾಡುತ್ತಾರೆ? ಸುಧಾರಿಸುತ್ತಾರೆ. ಹೇಗೆ ಸುಧಾರಿಸ್ತಾರೆ? ಅವುಗಳ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಅಥವಾ ಮಿಡ್ಲ್ ಮೆನ್ಸ್ ಏನಿರ್ತಾರೆ ಅವರನ್ನ ರೆಡ್ಯೂಸ್ ಮಾಡೋದಿರಬಹುದು. ಈ ರೀತಿಯ ಡಿಫ್ರೆಂಟ್ ಆಕ್ಷನ್ಸ್ಗಳ ಮೂಲಕ ಈ ಕೃಷಿ ಮಾರುಕಟ್ಟೆಗಳನ್ನ ಸುಧಾರಿಸಲಾಗತ್ತೆ. ಈ ಸುಧಾರಿಕೆಯ ಪ್ರಕ್ರಿಯೆಯಿಂದ ಏನಾಗುತ್ತೆ? ರೈತರಿಗೆ ಒಂದು ಒಳ್ಳೆಯ ಬೆಲೆ ಸಿಗುವಂತೆ ಆಗತ್ತೆ. ಅಷ್ಟೇ ಅಲ್ಲದೆ ಸರ್ಪ್ಲಸ್ ಪ್ರೊಡ್ಯೂಸ್ ಅಂದರೆ ಹೆಚ್ಚುವರಿ ಉತ್ಪನ್ನಗಳು, ನಮಗೆ ಅಗತ್ಯಕ್ಕಿಂತ ಏನು ಹೆಚ್ಚಿನ ಉತ್ಪನ್ನವಾಗಿದೆಯೋ ವಾಸ್ ಪ್ರೊಸೆಸ್ಡ್ ಇಂಟು ವೇರಿಯಸ್ ಪ್ರಾಡಕ್ಟ್ಸ್. ಹೆಚ್ಚುವರಿ ಉತ್ಪನ್ನಗಳನ್ನ ಸಂಸ್ಕರಿಸಿ ಅವುಗಳಿಂದ ವಿವಿಧ ಉತ್ಪನ್ನಗಳನ್ನ ತಯಾರಿಸಲಾಗತ್ತೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಹಾಲಿನ ಎಕ್ಸಾಂಪಲ್ ನ ತಗೊಳ್ಳೋಣ. ಸಿಕ್ಕಾಪಟ್ಟೆ ಹಾಲಾಗಿದೆ, ಆ ಹಾಲನ್ನ ನಾವು ಬೇರೆ ಬೇರೆ ಪದಾರ್ಥಗಳಲ್ಲೂ ಸಹ ಬದಲಾಯಿಸಿ ಅದನ್ನ ಸಂಸ್ಕರಿಸಿ ಅದರ ಉಪಯೋಗವನ್ನ ಪಡಿಬಹುದಲ್ಲ. ಬೆಣ್ಣೆ, ತುಪ್ಪ, ಹೀಗೆ ಬೇರೆ ಬೇರೆ ಮಾಡ್ಬೋದು, ಮಜ್ಜಿಗೆ, ಮೊಸರು. ಅದೇ ರೀತಿ ಈ ಬೆಳೆಗಳನ್ನು ಸಹ ಇವುಗಳನ್ನ ಸಂಸ್ಕರಿಸಿ ಇವುಗಳಿಂದ ಯಾವ್ದಾದ್ರು ಬೇರೆ ಪ್ರಾಡಕ್ಟ್ಸ್ ಮಾಡೋದಾದ್ರೆ ಅವುಗಳನ್ನ ಮಾಡಿ ಅವುಗಳಿಂದ ಒಳ್ಳೆಯ ಬೆಲೆಯನ್ನ ದೊರಕಿಸಿಕೊಡುವಂತ ಉಪಾಯವನ್ನ ಹುಡುಕಲಾಗತ್ತೆ.
ಸರ್ಪ್ಲಸ್ ಅಂದರೆ ಹೆಚ್ಚುವರಿ ಉತ್ಪನ್ನಗಳನ್ನ ಬಳಸಿ ಅವುಗಳಿಂದ ಮತ್ತು ವೆರೈಟಿ ಆಫ್ ಅದರ್ ಪ್ರೊಡ್ಯೂಸ್ಗಳನ್ನ ಮಾಡೋದು, ಪ್ರಾಡಕ್ಟ್ಸ್ ಅನ್ನ. ಹಾಗೆಯೇ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಹತ್ರ ಸಿಕ್ಕಾಪಟ್ಟೆ ಇದೆ ಅಂದ್ರೆ ಅದನ್ನ ಸ್ವಲ್ಪ ಲಾಂಗೆವಿಟಿನು ಒಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗತ್ತೆ. ಶೇಖರಣೆ. ಸೊ ಈ ಗುಡ್ ಪ್ರೈಸಸ್ ಅನ್ನ ಸೆಕ್ಯೂರ್ ಮಾಡಲಿಕ್ಕೆ ಒಂದು ಆಯ್ತು ಸಂಸ್ಕರಣೆ ಆಯ್ತು, ಮಾರ್ಕೆಟ್ ಆಯ್ತು, ಮಾರ್ಕೆಟಿನ ಜೊತೆಗೆ ಗ್ರೆನರೀಸ್ ಅಂಡ್ ಕೋಲ್ಡ್ ಸ್ಟೋರೇಜ್ ವೇರ್ ಹೌಸಸ್ ವೇರ್ ನೀಡೆಡ್ ಟು ಸ್ಟೋರ್ ಸರ್ಪ್ಲಸ್ ಪ್ರೊಡ್ಯೂಸ್. ಇಂಪ್ಲಿಮೆಂಟಿಂಗ್ ದ ಲೇಟೆಸ್ಟ್ ಟೆಕ್ನಾಲಜಿ ಫಾರ್ ದೀಸ್ ಫೆಸಿಲಿಟೀಸ್ ಬಿಕೇಮ್ ಎಸೆನ್ಷಿಯಲ್. ಹೆಚ್ಚುವರಿ ಉತ್ಪನ್ನಗಳನ್ನ ಒಂದು ಸಂಸ್ಕರಿಸೋದಾಯ್ತು, ಅದರ ಜೊತೆಗೆ ಅವುಗಳನ್ನ ಕೆಡದಂತೆ ಸಂಗ್ರಹಿಸುವುದು, ಅವುಗಳು ಹಾಳಾಗಬಾರ್ದು. ಹಾಳಾಗದಂತೆ ಇಡಬೇಕಂದ್ರೆ ಏನ್ ಬೇಕು ನಮಗೆ? ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ ಬೇಕು. ಉಗ್ರಾಣಗಳಿರಬಹುದು, ಹಾಗೆ ಶೈತ್ಯಾಗಾರಗಳು, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹೆಚ್ಚು ಪದಾರ್ಥಗಳು ಹೆಚ್ಚು ಸಮಯದವರೆಗೆ ಕೆಡದಂತೆ ಇರುತ್ತವೆ, ಅಂತಹ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್. ಆದರೆ ಇವಕ್ಕೆಲ್ಲ ಏನ್ ಬೇಕು? ಗುಡ್ ಟೆಕ್ನಾಲಜಿ ಬೇಕು. ಇಂತಹ ಕೋಲ್ಡ್ ಸ್ಟೋರೇಜ್ ಇರಬಹುದು, ಉಗ್ರಾಣಗಳು ಇರಬಹುದು. ಸೊ ಅಲ್ಲೆಲ್ಲ ಸುಧಾರಿತ ತಂತ್ರಜ್ಞಾನಗಳನ್ನ ಬಳಸಲಾಗುತ್ತೆ. ಹೀಗಾಗಿ ಆ ಆಹಾರ ಪದಾರ್ಥಗಳನ್ನ ಅಥವಾ ಧಾನ್ಯಗಳನ್ನ ಅಥವಾ ಏನನ್ನ ನಾವು ಪ್ರೊಡ್ಯೂಸ್ ಮಾಡಿರ್ತೇವೋ ಅವುಗಳನ್ನ ಲಾಂಗರ್ ಟೈಮಿಗೆ ಇಟ್ಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಸೊ ಇಲ್ಲೂ ಸಹ ಸುಧಾರಿತ ತಂತ್ರಜ್ಞಾನವನ್ನ ನಾವು ಕಾಣಬಹುದಾಗಿದೆ. ಇವೆಲ್ಲ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿಯಲ್ಲೇ ಬರುತ್ತೆ. ಕೃಷಿ ಮಾರುಕಟ್ಟೆ ಇರಬಹುದು, ಶೈತ್ಯಾಗಾರಗಳಿರಬಹುದು, ಹಾಗೆ ಗ್ರೆನರೀಸ್ ಇರಬಹುದು, ಅದರ ಜೊತೆಗೆ ಹಿಂದೆ ಹೇಳಿದಂತಹ ಸಂಸ್ಕರಣೆ ಇರಬಹುದು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಪಾಯಿಂಟ್ ಆಫ್ ವ್ಯೂದಿಂದ. ಓಕೆ, ಸೊ ಕ್ವಶನ್ ಆನ್ಸರ್ ಟೈಮ್. ಏನು ಪ್ರಶ್ನೆ? ಡಾಕ್ಟರ್ MS ಸ್ವಾಮಿನಾಥನ್ is called the father of green revolution. Why? ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಏಕೆ? ಥಿಂಕ್ ಮಾಡಿ, ನಾನೇನೂ ಹೇಳಲ್ಲ. ಯಾಕೆ ಇವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ? ಸೊ ಯಾವಾಗ ಹಸಿರು ಕ್ರಾಂತಿ ಅಂತ ಬರುತ್ತೋ ಆವಾಗ ಇಂಪ್ರೂವ್ ಟೆಕ್ನಾಲಜಿ ಅಂತ ಬರಬೇಕು. ಯಾವಾಗ ಇಂಪ್ರೂವ್ ಟೆಕ್ನಾಲಜಿ ಅಂತ ಬರುತ್ತೋ ಆವಾಗ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಹೆಸರು ಬರಲೇಬೇಕು. ಹೀಗಾಗಿ ಇವರನ್ನ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಲೀಸ್ಟ್ ಔಟ್ ದ ಅಚೀವ್ಮೆಂಟ್ಸ್ ಆಫ್ 5-year plans. 5-year ಪ್ಲಾನಿನ ಅಚೀವ್ಮೆಂಟ್ಸ್ ಗಳೇನು? ಇದು ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತ ಎಕ್ಸರ್ಸೈಸ್ ಕ್ವಶನ್. ಅದರ ಜೊತೆಗೆ 5-year plans have played an important role in economic progress of India. How? ಇದು ಸಹ 3 ಮಾರ್ಕ್ಸಿಗೆ ಜೂನ್ 2018 ಬಂದಿರುವಂತಹ ಪ್ರಶ್ನೆ. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನ ಪಟ್ಟಿ ಮಾಡಿ ಅಥವಾ ಡಿಫ್ರೆಂಟ್ ವೇದಲ್ಲಿ ಕೇಳೋದಾದ್ರೆ, ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಿವೆ ಹೇಗೆ? ಎರಡೂ ಪ್ರಶ್ನೆಗಳ ಉತ್ತರ ಸಿಮಿಲರ್ ಆಗಿದೆ. ಸೊ ನಾನು ಆಲ್ಮೋಸ್ಟ್ ಹೇಳಿರುವ ಹಾಗೆ ಕ್ವಶನ್ ಅನ್ನೇ ಆಲ್ಮೋಸ್ಟ್ ರೆಪ್ಲಿಕಾ ಮಾಡಿ ಆನ್ಸರ್ ಫಾರ್ಮ್ಯಾಟ್ ಅಲ್ಲಿ ಬರಿಬೇಕು. ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಿವೆ. ಇದರ ಸಾಧನೆಗಳು ಈ ಕೆಳಗಿನಂತಿವೆ. ಏನೇನು ಸಾಧನೆಗಳು? ಫಸ್ಟ್ ಒನ್, ವೆರಿ ಇಂಪಾರ್ಟೆಂಟ್, ಸೆಲ್ಫ್ ಸಫಿಷಿಯನ್ಸಿ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ಸ್. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಇರಬಹುದು. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹ್ಯಾವ್ ಇನ್ಕ್ರೀಸ್ಡ್. ಇವೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ, ಹಾಗಾಗಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ. ಎಕ್ಸ್ಪ್ಯಾನ್ಷನ್ ಆಫ್ ಇಂಡಸ್ಟ್ರಿ ಅಂಡ್ ಸರ್ವಿಸ್ ಸೆಕ್ಟರ್, ಉದ್ಯಮ ಮತ್ತು ಸೇವಾ ವಲಯದ ವಿಸ್ತರಣೆ ಆಗುತ್ತೆ. ಎಕ್ಸ್ಪೋರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಉತ್ಪಾದನೆ ಮತ್ತು ಇಂಜಿನಿಯರಿಂಗ್ ಉತ್ಪನ್ನಗಳ ರಫ್ತು ಹೆಚ್ಚಾಗಿದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂಡ್ ಲಿಟ್ರಸಿ ರೇಟ್ ಆಫ್ ಪೀಪಲ್ ಹ್ಯಾವ್ ಇಂಪ್ರೂವ್ಡ್. ಈ ಎಲ್ಲಾ ಫ್ಯಾಕ್ಟರ್ಸ್ ಗಳಿಂದ ಏನಾಗ್ತಾ ಇದೆ? ಜೀವಿತಾವಧಿ ಇರಬಹುದು, ಸಾಕ್ಷರತೆಯ ಪ್ರಮಾಣ ಇರಬಹುದು, ಇವೆಲ್ಲ ಹೆಚ್ಚಿಗೆ ಆಗ್ತಾ ಇದೆ. ಬರ್ತ್ ಅಂಡ್ ಡೆತ್ ರೇಟ್ಸ್ ಹ್ಯಾವ್ ರೆಡ್ಯೂಸ್ಡ್. ಜನನ ಮತ್ತು ಮರಣ ಪ್ರಮಾಣ ಕಡಿಮೆ ಆಗಿದೆ. ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇಸ್ ಆಲ್ಸೋ ಡಿಕ್ರೀಸಿಂಗ್. ಜನಸಂಖ್ಯೆಯ ಬೆಳವಣಿಗೆ ದರವು ಕಡಿಮೆಯಾಗುತ್ತಿದೆ. ಸೊ ಈ ಎಲ್ಲಾ ಪಾಯಿಂಟ್ಸ್ಗಳು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಸೊ ನಾವು ಇಲ್ಲಿಯ ತನಕ ಏನನ್ನ ಕಲ್ತೀವಿ? ಹಸಿರು ಕ್ರಾಂತಿಯ ಬಗ್ಗೆ ಕಲ್ತ್ಕೊಂಡ್ವಿ. ಈಗ ನೆಕ್ಸ್ಟ್ ಇರುವಂತಹದ್ದು ದ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್. ಫಸ್ಟ್ ಗ್ರೀನ್ ರೆವಲ್ಯೂಷನ್ ಆಲ್ರೆಡಿ ಆಗಿದೆ. ಈಗ ನೆಕ್ಸ್ಟ್ ಏನಿದೆ? ನಾವಿರುವಂತಹದ್ದೇ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಥವಾ ಪರ್ಪೆಚುವಲ್ ಗ್ರೀನ್ ರೆವಲ್ಯೂಷನ್. ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ. ಹಾಗಂದ್ರೆ ಏನು?
ಸಿಂಪಲ್ ಇದೆ. ಇಲ್ಲಿ ತನಕ ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದ್ವಿ, ಕರೆಕ್ಟ್. ಈ ಫರ್ಟಿಲೈಸರ್ಸ್ ಇರ್ಬೋದು, ಕ್ರಿಮಿನಾಶಕಗಳು ಇರ್ಬೋದು, ಇವುಗಳಿಂದ ನಮ್ಮ ಎನ್ವೈರನ್ಮೆಂಟ್ನ ಮೇಲೆ ಬಹಳಷ್ಟು ಇಫೆಕ್ಟ್ ಬೀಳ್ತಾ ಇದೆ. ನಾವು ಗ್ಲೋಬಲ್ ವಾರ್ಮಿಂಗ್ ನೋಡ್ತಾ ಇರ್ಬೋದು, ಬಹಳಷ್ಟು ಪರಿಸರದಲ್ಲಿ ಚೇಂಜಸ್ ಆಗ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ನೇಚರ್ ಫ್ರೆಂಡ್ಲಿ ಸಾವಯವ ಕೃಷಿ ಅಥವಾ ಪರಿಸರ ಸ್ನೇಹಿ ಕೃಷಿ ಜ್ಞಾನವನ್ನ, ಆರ್ಗ್ಯಾನಿಕ್ ಜೈವಿಕ ಕೃಷಿ ಇರ್ಬೋದು, ನ್ಯಾಚುರಲ್ ಫಾರ್ಮಿಂಗ್, ಓಕೆ, ನೈಸರ್ಗಿಕವಾಗಿ ಅಥವಾ ಸಾವಯವ ಕೃಷಿ ಅಂತ ಏನ್ ಕರಿತೇವೆ, ಜೀರೋ ಇನ್ವೆಸ್ಟ್ಮೆಂಟ್ ಫಾರ್ಮಿಂಗ್ ಅಥವಾ ಶೂನ್ಯ ಬಂಡವಾಳ ಕೃಷಿ ಇರ್ಬೋದು. ಇಂತಹ ಟೆಕ್ನಿಕ್ಸ್ ಅನ್ನ ಅಳವಡಿಸಿಕೊಂಡು ನಾವು ಏನಾದರೂ ನಮ್ಮ ಕೃಷಿಯನ್ನ ಮಾಡಿದ್ದೇ ಆದರೆ ಅದೇ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಆಗುತ್ತೆ. ಒಂದ್ಸಲ ಈ ಸ್ಟೇಟ್ಮೆಂಟ್ ಅನ್ನ ಓದ್ಬಿಡ್ತೇನೆ, ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುವಂತಹ ಸ್ಟೇಟ್ಮೆಂಟ್. ಇಲ್ಲಿ ಆದಷ್ಟು ನಾವು ಪರಿಸರಕ್ಕೆ ಹೊಡೆತ ಬೀಳುವಂತಹ ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ಬೋದು, ಇವುಗಳ ಯೂಸ್ ಅನ್ನ ರೆಡ್ಯೂಸ್ ಮಾಡಬೇಕು. ಕೆಮಿಕಲ್ ಕ್ರಿಮಿನಾಶಕಗಳಿರ್ಬಹುದು. ಆದಷ್ಟು ಜೈವಿಕ, ಫಾರ್ ಎಕ್ಸಾಂಪಲ್ ಗೊಬ್ಬರವನ್ನ ನಾವು ಬಳಸೋದಾದರೆ ನಾವು ಆಕಳಿನ ಗೊಬ್ಬರವನ್ನ, ಇಂತಹ ಗೊಬ್ಬರವನ್ನ ಬಳಸೋಣ. ಇದರಿಂದ ಏನಾಗುತ್ತೆ, ಅದು ಎನ್ವೈರನ್ಮೆಂಟ್ನ ಮೇಲೆ ಇಫೆಕ್ಟ್ ಅನ್ನ ಬೀಳಲ್ಲ, ಹಾಗೆಯೇ ನಮ್ಮ ಮಣ್ಣಿನ ಗುಣಮಟ್ಟ ಸಹ ಹಾಗೆ ಉಳಿಯುತ್ತೆ. ಈಗ ಈ ಫರ್ಟಿಲೈಸರ್ಸ್ಗಳ ಉಪಯೋಗದಿಂದ ನಮ್ಮ ಮಣ್ಣಿನ ಒಂದು ಸತ್ವ ಏನಾಗಿದೆ ಅದು ಬಹಳಷ್ಟು ಕೆಳಗೆ ಹೋಗಿದೆ. ಅದನ್ನ ಉಳಿಸುವಂತಹ ಪ್ರಯತ್ನ ಸಹ ನಾವು ಮಾಡಬೇಕಾಗಿದೆ. ದ ನೇಚರ್ ಫ್ರೆಂಡ್ಲಿ, ಆರ್ಗ್ಯಾನಿಕ್, ನ್ಯಾಚುರಲ್ ಫಾರ್ಮಿಂಗ್, ಜೀರೋ ಇನ್ವೆಸ್ಟ್ಮೆಂಟ್ ಫಾರ್ಮಿಂಗ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್ ಇಸ್ ದ ನೀಡ್ ಆಫ್ ದ ಅವರ್. ನೀಡ್ ಆಫ್ ದ ಅವರ್ ಅಂದರೆ ಈ ಸಮಯದ ಅತ್ಯಂತ ಒಂದು ಬೇಸಿಕ್ ಅವಶ್ಯಕತೆಗಳಲ್ಲಿ ಒಂದಾಗಿದೆ. This process is being referred to as the second green revolution or perpetual green revolution. ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ ಮುಂತಾದ ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿ ವಿಧಾನಗಳನ್ನ ಅಳವಡಿಸಿಕೊಂಡು ಅನುಕೂಲ ಪಡೆಯುತ್ತಿದ್ದಾರೆ ಭಾರತದ ಬಹಳಷ್ಟು ಕೃಷಿಗಳು. ಇದನ್ನೇ ನಾವು ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತ ಗುರುತಿಸ್ತೇವೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಹಾಗಾದರೆ ಹಾಗಾದರೆ ಹಸಿರು ಕ್ರಾಂತಿ ಆಯ್ತು ಅಂದಮೇಲೆ ಭಾರತದ ಕೃಷಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಅರ್ಥನ? ಖಂಡಿತವಾಗಿಯೂ ಅಲ್ಲ. ಭಾರತದ ಕೃಷಿಯಲ್ಲಿ ಬಹಳಷ್ಟು ಸಮಸ್ಯೆಗಳು ಇನ್ನೂ ಸಹ ಹಾಗೆ ಇವೆ. ಇಂತಹ ಸಮಸ್ಯೆಗಳನ್ನ ಹೇಗೆ ನಿವಾರಿಸಬಹುದು ಬನ್ನಿ ನೋಡೋಣ. ರೆಮಿಡೀಸ್ ಫಾರ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ಅಗ್ರಿಕಲ್ಚರಲ್ ಸೆಕ್ಟರ್. ಕೃಷಿ ವಲಯ ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರ. ಫಸ್ಟ್ ಒನ್, ಪ್ರಮೋಟ್ ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್ ಫಾರ್ಮಿಂಗ್ ಇನ್ ಇಂಡಿಯನ್ ಅಗ್ರಿಕಲ್ಚರ್. ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ. ಭಾರತೀಯ ಕೃಷಿಯಲ್ಲಿ ಸಾವಯವ ಕೃಷಿ ಮತ್ತು ಜೈವಿಕ ಕೃಷಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಗೌರ್ಮೆಂಟು ಸಹ ಆ ಪ್ರೋತ್ಸಾಹವನ್ನು ನೀಡಬೇಕು, ಮಾಡ್ತಾ ಇದೆ. ಗೌರ್ಮೆಂಟ್ ಮೇಕಿಂಗ್ ಎಫರ್ಟ್ಸ್ ಟು ಫರ್ದರ್ ಇನ್ಕ್ರೀಸ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಥ್ರೂ ನೇಚರ್ ಫ್ರೆಂಡ್ಲಿ ಟೆಕ್ನಿಕ್ಸ್. ಪರಿಸರ ಸ್ನೇಹಿ ತಂತ್ರಜ್ಞಾನದ ಮೂಲಕ ಕೃಷಿ ಉತ್ಪಾದನೆಯನ್ನ ಮತ್ತಷ್ಟು ಹೆಚ್ಚಿಸಲು ಸರ್ಕಾರ ಪ್ರಯತ್ನಿಸ್ತಿದೆ. ನಾನು ಇದನ್ನ ಇನ್ನೂ ಹೆಚ್ಚು ಡೀಪ್ ಆಗಿ ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರುವಂತಹ ಕಾನ್ಸೆಪ್ಟ್ ಇದು. ಹಾಗೆಯೇ ಕೆಲವು ಸಮ್ ಎಂಥೂಸಿಯಾಸ್ಟಿಕ್ ಫಾರ್ಮರ್ಸ್ ಹ್ಯಾವ್ ಬೀನ್ ಇಂಪ್ಲಿಮೆಂಟಿಂಗ್ eco-friendly and stable agricultural practices like organic farming, zero investment farming, etc. and are already reaping the benefits. Okay. ಕೆಲವು ಉತ್ಸಾಹಿ ರೈತರು ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ ಮುಂತಾದ ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿ ವಿಧಾನಗಳನ್ನ ಅಳವಡಿಸಿಕೊಂಡು ಅನುಕೂಲ ಪಡೆಯುತ್ತಿದ್ದಾರೆ. ಇಂತಹ ಅನುಕೂಲವನ್ನು ಎಲ್ಲರೂ ಪಡಿಬೇಕು. ಆ ಪಡೆದಾಗ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ನು ಆಗತ್ತೆ. ಹಾಗೆಯೇ ನಮ್ಮ ಕೃಷಿ ಕ್ಷೇತ್ರದಲ್ಲಿರುವಂತಹ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಹ ಸಿಗತ್ತೆ. ಹಾಗೆಯೇ ನಾವು ಈಗ ಕಲಿತಿದ್ದಂಥದ್ದು ಹಸಿರು ಕ್ರಾಂತಿ. ಕೇವಲ ಒಬ್ಬ ಕೃಷಿಕ ಕೇವಲ ಬೆಳೆಯನ್ನು ಮಾತ್ರ ಬೆಳೆಯುವುದಿಲ್ಲ, ಅದರ ಜೊತೆಗೆ ಬಹಳಷ್ಟು ಇತರ ಕೆಲಸಗಳನ್ನು ಮಾಡ್ತಾನೆ. ಕೋಳಿ ಸಾಕಾಣಿಕೆ ಇರಬಹುದು, ಮೀನು ಸಾಕಾಣಿಕೆ ಇರಬಹುದು, ಈ ರೀತಿಯ ಬಹಳಷ್ಟು ಕೆಲಸಗಳನ್ನ ಒಬ್ಬ ರೈತ ಮಾಡ್ತಾನೆ. ಅಂತಹ ಹಸಿರು ಕ್ರಾಂತಿಯನ್ನ ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ಬಹಳಷ್ಟು ಕ್ರಾಂತಿಗಳು ಸಹ ಆದ್ವು. ಯಾವ ಕ್ರಾಂತಿಗಳು? ಮೊದಲನೆಯದು ಹಸಿರು ಬಣ್ಣ. ಹಸಿರು ಬಣ್ಣ ಅಂದ್ಕೊಳ್ಳಿ, ಹಸಿರು ಕ್ರಾಂತಿ.
ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ? ಫುಡ್ ಗ್ರೇನ್ಸ್ ಅಥವಾ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಏನು ರ್ಯಾಪಿಡ್ ಚೇಂಜ್ ಆಯ್ತೋ ಇನ್ ಅ ಪಾಸಿಟಿವ್ ಡೈರೆಕ್ಷನ್, ಅದು ಹಸಿರು ಕ್ರಾಂತಿ. ನೆಕ್ಸ್ಟ್ ಯಾವ ಬಣ್ಣದಲ್ಲಿದೆ? ಬ್ಲೂ. ಎಸ್, ಹಾಗಾದ್ರೆ ಅದು ನೀಲಿ ಕ್ರಾಂತಿ. ನೀಲಿ ಕ್ರಾಂತಿ ಅಂದ್ರೆ ಯಾವುದು? ನೀಲಿ ಅಂದ್ರೆ ಕ್ರಾಂತಿ ಅಂದ್ರೆ ಪ್ರೊಡಕ್ಷನ್ ಆಫ್ ಫಿಶ್ ಅಥವಾ ಮೀನುಗಳ ಉತ್ಪಾದನೆಯಲ್ಲಿ ಆದಂತಹ ಬೆಳವಣಿಗೆ. ನೀಲಿ ಅಂತ ಯಾಕೆ ಕರಿತೇವೆ? ಯಾಕಂದ್ರೆ ಎಲ್ಲಿರ್ತಾವೆ ಮೀನುಗಳು? ಸಮುದ್ರದಲ್ಲಿ. ಸಮುದ್ರದ ಬಣ್ಣ ಯಾವುದು? ನೀಲಿ. ಗುಡ್, ಗ್ರೇಟ್. ನೆಕ್ಸ್ಟ್ ಒನ್ ಯಾವುದು? ಯೆಲ್ಲೋ ರೆವಲ್ಯೂಷನ್, ಪ್ರೊಡಕ್ಷನ್ ಆಫ್ ಆಯಿಲ್ ಸೀಡ್ಸ್, ಎಣ್ಣೆ ಬೀಜಗಳ ಉತ್ಪಾದನೆಯಲ್ಲಿ ಆದಂತಹ ಕ್ರಾಂತಿಯನ್ನ ನಾವು ಹಳದಿ ಕ್ರಾಂತಿ ಅಥವಾ ಯೆಲ್ಲೋ ರೆವಲ್ಯೂಷನ್ ಅಂತ ಕರಿತೇವೆ. ನೆಕ್ಸ್ಟ್ ಯಾವ್ದು ಬಣ್ಣ ಅದು? ಗೆಸ್ ಮಾಡಿ. ಸ್ಟ್ರೇಟ್ ಫಾರ್ವರ್ಡ್ ಬಣ್ಣ, ವೈಟ್ ರೆವಲ್ಯೂಷನ್. ಯಾವುದು ವೈಟ್ ಬಣ್ಣದಲ್ಲಿರುತ್ತೆ? ಹಾಲು. ವೆರಿ ಗುಡ್. ಬಿಳಿ ಕ್ರಾಂತಿ ಅಥವಾ ಹಾಲು ಉತ್ಪಾದನೆ ಅಂತ ಇದನ್ನ ಪ್ರೊಡಕ್ಷನ್ ಆಫ್ ಮಿಲ್ಕ್ ಅಲ್ಲಿ. ನೆಕ್ಸ್ಟ್ ಯಾವುದು? ಗೆಸ್ ಮಾಡಿ, ಗೆಸ್ ಮಾಡಿ. ಬಿಳಿ ಆಯ್ತು, ಬಿಳಿ ತರನೇ ಇದೆ ಆದ್ರೆ ಏನೋ ಹೊಳಿತಾ ಇದೆ. ಯಾವುದು ಅದು? ಸಿಲ್ವರ್ ರೆವಲ್ಯೂಷನ್ ಅಥವಾ ಬೆಳ್ಳಿ ಕ್ರಾಂತಿ ಅಂತ ಏನ್ ಕರಿತೇವೆ. ಬೆಳ್ಳಿ ಬಣ್ಣ ಯಾವುದು? ಎಗ್ಸ್. ಓಕೆ, ಯಾವುದು? ಮೊಟ್ಟೆಗಳ ಉತ್ಪಾದನೆಯಲ್ಲಿ ಆದಂತಹ ಕ್ರಾಂತಿ ಈ ಕ್ರಾಂತಿ ಆಗಿದೆ. ನೆಕ್ಸ್ಟ್ ಯಾವುದು? ಯಾವ ಬಣ್ಣ ಅದು? ಆಲ್ರೆಡಿ ಹಳದಿ ಕವರ್ ಆಗಿದೆ. ಇದು ಯಾವ ಬಣ್ಣ? ಗೆಸ್ ಮಾಡಿ. ಗೋಲ್ಡನ್ ರೆವಲ್ಯೂಷನ್ ಅಥವಾ ಬಂಗಾರದ ಕ್ರಾಂತಿ ಅಂತ ಯಾವ್ದನ್ನ ಕರಿತೇವೆ? ಪ್ರೊಡಕ್ಷನ್ ಆಫ್ ಫ್ರೂಟ್ಸ್ ಅಂಡ್ ಫ್ಲವರ್ಸ್, ಹಣ್ಣು ಮತ್ತೆ ಹೂಗಳ ಉತ್ಪಾದನೆಯಲ್ಲಿ ಆದಂತಹ ಕ್ರಾಂತಿಯೇ ಗೋಲ್ಡನ್ ರೆವಲ್ಯೂಷನ್. ನೆಕ್ಸ್ಟ್ ಒನ್ ಅತ್ಯಂತ ಸ್ಟ್ರೇಟ್ ಫಾರ್ವರ್ಡ್ ಕಲರ್, ರೆಡ್. ಕರೆಕ್ಟ್. ರೆಡ್ ಅಂದ ಕೂಡಲೇ ಏನ್ ನೆನಪಿಗೆ ಬರುತ್ತೆ? ರೆಡ್ ರೆವಲ್ಯೂಷನ್ ಅಂದ ಕೂಡಲೇ ಪ್ರೊಡಕ್ಷನ್ ಆಫ್ ಮೀಟ್ ಅಥವಾ ಮಾಂಸದ ಉತ್ಪಾದನೆಯಲ್ಲಿ ಆದಂತಹ ಕ್ರಾಂತಿ. ಇದನ್ನ ಕೆಂಪು ಕ್ರಾಂತಿ ಅಂತ ಕರೀತಾರೆ. ಇವು ಒಟ್ಟು 7 ಇವೆ. ಹೀಗಾಗಿ ರೇನ್ಬೋದಲ್ಲಿ ಎಷ್ಟು? 7 ಕಲರ್ ಇರುತ್ತೆ. ಹೀಗಾಗಿ ಇದನ್ನ ರೇನ್ಬೋ ಕ್ರಾಂತಿ ಅಥವಾ ಕಾಮನ ಬಿಲ್ಲಿನ ಕ್ರಾಂತಿ ಅಂತ ಕರೀತೇವೆ. ಇದು ನಿಮಗಿದು ತಿಳಿದಿರಲಿ ಅಥವಾ ಡಿಡ್ ಯು ನೋ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹದ್ದು. ಅರ್ಥ ಆಗಿದೆ ತಾನೇ? ಹಾಗಾದರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಹ್, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲವನ್ನ ಮುಗಿಸಿರೋ ಹಾಗಿದೆ. ನಾವೆಲ್ಲರೂ ತತ್ವದಿಂದ ಸುಗ್ಗಿ ನಂತರ ಕಾಮನ ಬಿಲ್ಲು ಕ್ರಾಂತಿ ಎಲ್ಲವನ್ನ ಮುಗಿಸಿದ್ದೇವೆ. ಸೊ ಪ್ಯಾಟ್ ಆನ್ ದ ಬ್ಯಾಕ್. ಎಲ್ಲರೂ ನೀವು ಸಹ ನಿಮ್ಮ ಬೆನ್ನನ್ನ ತಟ್ಕೊಳ್ಳಿ. ಸಕ್ಸಸ್ಫುಲಿ ಆಗಿ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ರೀಕಾಲ್ ಮತ್ತೆ PYQ ಕ್ವಿಜ್. ಬನ್ನಿ ನೋಡೋಣ. ಓಕೆ, ಪ್ರಶ್ನೆ ಏನು? ಗ್ರೀನ್ ರೆವಲ್ಯೂಷನ್ ಇಂಡಿಕೇಟ್ಸ್. ಅತ್ಯಂತ ಸುಲಭವಾಗಿರುವಂತಹ ಪ್ರಶ್ನೆ. ಹಸಿರು ಕ್ರಾಂತಿಯು ಯಾವುದನ್ನ ಸೂಚಿಸುತ್ತೆ? ಆಹಾರ ಧಾನ್ಯಗಳ ಉತ್ಪಾದನೆಯೋ, ಫುಡ್ ಗ್ರೇನ್ಸೋ, ಫಿಶೋ, ಮಿಲ್ಕೋ, ಮೀಟೋ? ಬಹಳಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇನೆ. ಸುಲಭವಾಗಿರುವಂತಹ ಪ್ರಶ್ನೆ. ನಿಮ್ಗೆಲ್ಲರಿಗೂ ಆನ್ಸರ್ ಗೊತ್ತಿದೆ ಅಂದ್ಕೊಳ್ತೇನೆ. ಆನ್ಸರ್ ಇಸ್ ಸಿಂಪಲ್. ಏನು? ದ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ಸ್, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ. ಅದೇ ನಮ್ಮ ಗ್ರೀನ್ ರೆವಲ್ಯೂಷನ್ ಆಗಿದೆ. ಕೂಲ್. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ. ವಿಚ್ ಫ್ಯಾಕ್ಟರ್ಸ್ ಲೆಡ್ ಟು ದ ಗ್ರೀನ್ ರೆವಲ್ಯೂಷನ್? ಯಾವ ಅಂಶಗಳು ಹಸಿರು ಕ್ರಾಂತಿಗೆ ಕಾರಣವಾದವು? 4 ಅಂಕಗಳಿಗೆ, 4 ಮಾರ್ಕ್ಸ್ಗೆ ಏಪ್ರಿಲ್ 2023ರಲ್ಲಿ ಬಂದಿರುವಂತಹ ಪ್ರಶ್ನೆ. ಓಕೆ, ನೆನಪು ಮಾಡ್ಕೊಳ್ಳಿ. ಏನು ಹಸಿರು ಕ್ರಾಂತಿಯಲ್ಲಿ ಹೇಗಾಯ್ತು ಹಸಿರು ಕ್ರಾಂತಿ? 2 ಸ್ಟೇಜಸ್, ಪ್ರೀ ಹಾರ್ವೆಸ್ಟು, ಪೋಸ್ಟ್ ಹಾರ್ವೆಸ್ಟು. ವೆರಿ ಗುಡ್, ನೆನಪು ಮಾಡ್ಕೊಂಡಿದ್ದೀರ ತಾನೆ? ಪ್ರೀ ಹಾರ್ವೆಸ್ಟ್ ಅಲ್ಲಿ ಏನ್ ಬರುತ್ತೆ? ವೆರಿ ಇಂಪಾರ್ಟೆಂಟ್. ಹೈ ಯೀಲ್ಡಿಂಗ್ ಸೀಡ್ಸ್. ವೆರಿ ಗುಡ್, ಎಲ್ಲರೂ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಭೇಷ್, ಸೂಪರ್. ಹೈ ಯೀಲ್ಡಿಂಗ್ ಸೀಡ್ಸ್. ಹಾಗೆ ಇದನ್ನ ಕಂಡುಹಿಡಿದವರು ಯಾರು? ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಅ ಜರ್ಮನ್ ಸೈಂಟಿಸ್ಟ್. ಇದರಿಂದ ಹೇಗೆ ಕಂಡುಹಿಡಿದ್ರು ಅವರು? ಮೆಕ್ಸಿಕೋ ಮತ್ತು ತೈವಾನ್ದಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತೆ. ನೆಕ್ಸ್ಟ್ ನೀರಿನ, ಓಕೆ, ಅದರ ಜೊತೆಗೆ ಒಂದು ಹೈ ಯೀಲ್ಡಿಂಗ್ ಸೀಡ್ಸ್ ಅಷ್ಟೇ ಅಲ್ಲ, ಅದರ ಜೊತೆ ಬಹಳಷ್ಟು ಫ್ಯಾಕ್ಟರ್ಸ್ಗಳಿದ್ದು. ರೆಗ್ಯುಲೇಟೆಡ್ ಸಪ್ಲೈ ಆಫ್ ವಾಟರ್ ಇರಬಹುದು, ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್ ಇರಬಹುದು, ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್, ಹೆಚ್ಚಿನ ಇಳುವರಿ ನೀಡುವಂತ ವಿವಿಧ ಬೀಜಗಳಿರಬಹುದು, ಫರ್ಟಿಲೈಸರ್ಸ್, ರಸಗೊಬ್ಬರ ಇರಬಹುದು, ಕೀಟನಾಶಕಗಳಿರಬಹುದು, ಇವುಗಳ ಬಳಕೆ. ಹಾಗೆ ಇರಿಗೇಷನ್ ಫೆಸಿಲಿಟೀಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದು, ನೀರಾವರಿ ಸೌಲಭ್ಯಗಳನ್ನ ವಿಸ್ತರಿಸಲಾಯಿತು. ಯೂಸ್ಡ್ ಇಂಪ್ರೂವ್ ಟೆಕ್ನಾಲಜಿ. ಹಸಿರು ಕ್ರಾಂತಿ ಅಂದ ಕೂಡಲೇ ನಮ್ಮ ನೆನಪಿಗೆ ಬರಬೇಕಾಗಿದ್ದು ಇಂಪ್ರೂವ್ ಟೆಕ್ನಾಲಜಿ ಅಥವಾ ಸುಧಾರಿತ ತಂತ್ರಜ್ಞಾನ. ವೆರಿ ಗುಡ್ ಮಕ್ಕಳೇ. ಓಕೆ, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಾ ಮನಸ್ಸಲ್ಲೇ. ವೆರಿ ಗುಡ್.
ಓಕೆ, ನನ್ನ ಫೇವರೇಟ್ ಏನು, ಇದೊಂಥರ ಸಮ್ಮರಿ ಫಾರ್ಮೆಟ್ ಅಲ್ಲಿ ಇರೋ ಹಾಗಿದೆ. ನಾನು ಜಸ್ಟ್ ರೀಕಾಲ್ ಮಾಡ್ಕೊಳ್ತಾ ಹೋಗ್ತೇನೆ ಏನೇನೆಲ್ಲ ಕಲ್ತ್ವಿ ಅಂತ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು? ಚಾಪ್ಟರ್ ತತ್ವದಿಂದ ಸ್ಟಾರ್ಟ್ ಮಾಡಿದ್ವಿ. ಚಾಪ್ಟರ್ ತತ್ವ ಆದ್ಮೇಲೆ ಏನು ಇಂಪಾರ್ಟೆಂಟ್ ಪದಗಳು ಅಥವಾ ಇಂಪಾರ್ಟೆಂಟ್ ಟರ್ಮ್ಸ್ಗಳು. ಮೊದಲಿಗೆ ನ್ಯಾಷನಲ್ ಸೆಕ್ಯೂರಿಟಿ, ಲಾ ಅಂಡ್ ಆರ್ಡರ್ ಇರಬಹುದು, ಎಕ್ಸ್ಟರ್ನಲ್ ಫೋರ್ಸಸ್ ಇರಬಹುದು. 19th ಸೆಂಚುರಿ ತನಕ ಅದೇ ಏನಾಗ್ತಾ ಇತ್ತು, ಗೌರ್ಮೆಂಟ್ ಮಾಡ್ತಾ ಇತ್ತು. ಆಮೇಲೆ 20th ಸೆಂಚುರಿಯಲ್ಲಿ ವೆಲ್ಫೇರ್ ಸ್ಟೇಟ್ಸ್ಗಳು ಅಥವಾ ಕಲ್ಯಾಣ ರಾಜ್ಯಗಳ ಉದಯ ಆಗುತ್ತೆ. ಎಲ್ಲ ನೆನಪು ಮಾಡ್ಕೊಳ್ತಿದ್ದೀರಾ ತಾನೇ ನೀವು ನನ್ನ ಜೊತೆ? ವೆರಿ ಗುಡ್. ಸೊ ಯಾವಾಗ ವೆಲ್ಫೇರ್ ಸ್ಟೇಟ್ ಬರುತ್ತೋ ಆವಾಗ ಗೌರ್ಮೆಂಟ್ ಇಂಟರ್ಫಿಯರ್ ಮಾಡುತ್ತೆ, ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸುತ್ತೆ ಅಂತ. ಎಕನಾಮಿಕ್ ಫ್ಲಕ್ಚುಯೇಷನ್ ಅನ್ನೋ ಒಂದು ಪದ ನಿಮಗೆ ಗೊತ್ತಿರಬೇಕು. ಫ್ಲಕ್ಚುಯೇಷನ್ ಅಂದ್ರೆ ಚೇಂಜಸ್, ಓಕೆ, ಏರು ಇಳಿತಗಳು. ನೆಕ್ಸ್ಟ್ ಸ್ಟೆಬಿಲಿಟಿ. ಈ ಚೇಂಜಸ್ಸು ಸಿವಿಯರ್ ಆಗದೆ ಇದ್ರೆ, ಇಲ್ಲೊಂದು ಆ ರೀತಿ ಆಗದೆ ಸ್ವಲ್ಪ ಇಷ್ಟು ವೇರಿ ಆಗ್ತಾ ಇದ್ರೆ, ಅದು ಸಹ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಆಗ್ತಾ ಇದ್ರೆ ಅದನ್ನ ನಾವು ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಕರಿತೇವೆ, ಆರ್ಥಿಕ ಸ್ಥಿರತೆ. ಅದರ ಜೊತೆಗೆ ಸೋಷಿಯಲ್ ಜಸ್ಟಿಸ್ ಅನ್ನೋದು ಸಹ ಸಾಮಾಜಿಕ ನ್ಯಾಯ, ಯಾವುದೇ ಭೇದ ಭಾವವಿಲ್ಲದೆ, ಏನು ಡಿಸ್ಪ್ಯಾರಿಟಿ ಇದು ಮಾಡದೆ ಎಲ್ಲರಿಗೂ ಸಮಾನವಾಗಿ ಹಂಚೋದು. ಆದಾಯ ಇರಬಹುದು, ಸಂಪನ್ಮೂಲಗಳಿರಬಹುದು, ಅದರಲ್ಲಿ ಭೇದ ಭಾವ ಮಾಡದೇ ಇರುವುದು. ಎಕನಾಮಿಕ್ ಪ್ಲಾನಿಂಗ್, ಈ ರೀತಿ ಎಲ್ಲವನ್ನ ಅಚೀವ್ ಮಾಡಬೇಕಂದ್ರೆ ಒಂದು ಪ್ಲಾನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1929 ಅಲ್ಲಿ ಸೋವಿಯತ್ ರಷ್ಯಾ ಎಕನಾಮಿಕ್ ಪ್ಲಾನಿಂಗ್ ಬರುತ್ತೆ. ಅದರಿಂದ ಅದು ರ್ಯಾಪಿಡ್ ಗ್ರೋ ಆಗತ್ತೆ. ಅದನ್ನೇ ಬೇರೆ ದೇಶಗಳು ಫಾಲೋ ಮಾಡುತ್ತೆ, ಭಾರತವೂ ಸಹ ಅದನ್ನ ಫಾಲೋ ಮಾಡುತ್ತೆ. ಸೊ ಪ್ಲಾನಿಂಗ್ ಇನ್ ಇಂಡಿಯಾ, ಭಾರತದಲ್ಲಿ ಎಕನಾಮಿಕ್ ಪ್ಲಾನಿಂಗ್ ಅಂದ ಕೂಡಲೇ ಒಬ್ಬ ದೊಡ್ಡ ಮನುಷ್ಯನ ಹೆಸರು ನಿಮ್ಮ ಮನಸ್ಸಿಗೆ ಹೆಸರು ಬರಲೇಬೇಕು. ಯಾರು ಆ ಹೆಸರು? ನೆನ್ಪು ಮಾಡ್ಕೊಳ್ಳಿ. ಅದೇ ಹೆಸರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರನ್ನ ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತ ಕರೀತಾರೆ. ಅವರ ಬುಕ್ಕು ಇದೆ. ಅದಾದ ಮೇಲೆ ಭಾರತ 5 year ಪ್ಲಾನ್ಸ್ ಜೊತೆ ಬರುತ್ತೆ. 5 year ಪ್ಲಾನ್ಸ್ಗಿಂತ ಮೊದಲು ಏನಿದೆ, ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಇರಬಹುದು, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇರಬಹುದು, ಇವುಗಳ ಬಗ್ಗೆನೂ ಸಹ ನಾವು ತಿಳ್ಕೊಂಡಿದ್ವಿ. 5 year ಪ್ಲಾನ್ಸ್ ಅಬ್ಜೆಕ್ಟಿವ್ಸ್ ಏನು, ಉದ್ದೇಶಗಳೇನು, ಪಾವರ್ಟಿಯನ್ನ ಕಡಿಮೆ ಮಾಡೋದಿರಬಹುದು, ಹಾಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ಇನ್ಕ್ರೀಸ್ ಮಾಡೋದಿರಬಹುದು. ಇವೆಲ್ಲವೂ ದೊಡ್ಡ ಗೋಲ್ಸ್ ಆಗುತ್ತೆ. ಅವುಗಳನ್ನ ಸ್ಮಾಲ್ ಗೋಲ್ಸ್ಗಳಲ್ಲೂ ಸಹ ಹೊಡಿತಾರೆ. ಆಮೇಲೆ ಅಚೀವ್ಮೆಂಟ್ಸ್ ಆಗತ್ತೆ. ಈ ಸೆಲ್ಫ್ ಸಫಿಷಿಯನ್ಸಿ ಫುಡ್ ಗ್ರೇನ್ಸ್ ಅಲ್ಲಿ ಹಸಿರು ಕ್ರಾಂತಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಆಫ್ 5 year ಪ್ಲಾನ್ಸ್. ಅದರ ಜೊತೆಗೆ ಎಕನಾಮಿಕ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಯಾವ್ದು ಇರ್ಬೋದು, ಇಂಡಸ್ಟ್ರಿಯಲ್ ಸೆಕ್ಟರ್ ಇರಬಹುದು, ಸರ್ವಿಸ್ ಸೆಕ್ಟರ್ ಇರಬಹುದು. ಇದರೆಲ್ಲರ ಒಂದು ಏನು ಇಂಪ್ಯಾಕ್ಟ್ ಅನ್ನ ನಾವು ಕಾಣಬಹುದು. ಎಲ್ಲಿ? ಇನ್ಫೆಂಟ್ ಮೋರ್ಟಾಲಿಟಿ ಇರಬಹುದು, ಡೆತ್ ರೇಟ್ಸ್ ಇರಬಹುದು, ಹಾಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರಬಹುದು. ಇನ್ಫೆಂಟ್ ಮೋರ್ಟಾಲಿಟಿ ಇವೆಲ್ಲ ಡಿಕ್ರೀಸ್ ಆಗುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಆಗುತ್ತೆ. ಸ್ವಾವಲಂಬನೆ, ಉದ್ಯೋಗಾವಕಾಶಗಳು, ವಿಸ್ತರಣೆ, ಶಿಶು ಮರಣ, ಜೀವಿತಾವಧಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದರೆ ಇದು ಫುಲ್ಲಿ 100% ಸಕ್ಸಸ್ ಆಗಲ್ಲ. ಇದರಲ್ಲೂ ಸಹ ಕೆಲವು ಡ್ರಾಬ್ಯಾಕ್ಸ್, ವಿಫಲತೆಗಳು ಅಥವಾ ನ್ಯೂನತೆಗಳು ಇರುತ್ತೆ. ಏನಿರುತ್ತೆ? ಲ್ಯಾಕ್ ಆಫ್ ಬೇಸಿಕ್ ಎಮ್ಯುನಿಟೀಸ್, ಮೂಲ ಸೌಕರ್ಯಗಳ ಕೊರತೆಯನ್ನು ನಾವು ಇಂದೂ ಸಹ ಹಳ್ಳಿಗಳಲ್ಲಿ ಕಾಣಬಹುದಾಗಿದೆ, ನಗರಗಳಲ್ಲೂ ಕಾಣಬಹುದಾಗಿದೆ. ಎಕನಾಮಿಕ್ ಡಿಸ್ಪ್ಯಾರಿಟೀಸ್, ಆರ್ಥಿಕ ಅಸಮಾನತೆ ಇನ್ನೂ ಸಹ ಇದೆ. ಬಡವ ಇನ್ನೂ ಬಡವನಾಗೇ ಇದ್ದಾನೆ, ಶ್ರೀಮಂತನಾಗ್ತಾನೆ ಇದ್ದಾನೆ. ಸೊ ಇಂತಹ ಒಂದು ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ಅನ್ನ ನಾವು ಕಾಣಬಹುದಾಗಿದೆ. ನೀತಿ ಆಯೋಗನ್ನ ಯಾವಾಗ ಸ್ಥಾಪಿಸಲಾಗುತ್ತೆ? 1st January 2015 ಸ್ಥಾಪಿಸಲಾಗುತ್ತೆ. ಈ ನೀತಿ ಆಯೋಗದ ಒಂದು 15 years ರೋಡ್ ಮ್ಯಾಪ್ ಅನ್ನ ಕೊಡುತ್ತೆ. ಇದು ಒಂಥರ 2017 ನಮ್ಮ 5 year ಪ್ಲಾನ್ ಎಂಡ್ ಆಗುತ್ತೆ. ಸೊ 15 years ರೋಡ್ ಮ್ಯಾಪು, 7 years ವಿಷನ್ ಇರಬಹುದು, 7 ವರ್ಷಗಳ ದೂರದರ್ಶಿತ್ವ ಯೋಜನೆ, 15 ವರ್ಷಗಳ ಮಾರ್ಗನಕ್ಷೆ. ಇದು ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಇಸ್ ಲುಕ್ಡ್ ಆಫ್ಟರ್ ಬೈ ವೈಸ್ ಚೇರ್ಮನ್ ಅಥವಾ ಉಪಾಧ್ಯಕ್ಷರು. ವೆರಿ ಇಂಪಾರ್ಟೆಂಟ್. ಗ್ರೀನ್ ರೆವಲ್ಯೂಷನ್ ಅಂದ್ಕೊಳ್ಳೆ ಏನ್ ನೆನಪಿಗೆ ಬರಬೇಕು? ಹೈ ಈಲ್ಡಿಂಗ್ ಸೀಡ್ಸ್ ನೆನಪಿಗೆ ಬರಬೇಕು. ಡಾಕ್ಟರ್ MS ಸ್ವಾಮಿನಾಥನ್ ನೆನಪಿಗೆ ಬರಬೇಕು. ಹೈ ಈಲ್ಡಿಂಗ್ ಸೀಡ್ಸ್ ಅಂದ್ಕೊಳ್ಳೆ ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಜರ್ಮನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಇರಬಹುದು. ಮೆಕ್ಸಿಕೋ ಮತ್ತು ತೈವಾನ್ ನೆನಪಿಗೆ ಬರುತ್ತೆ, ಅಲ್ಲಿ ಗ್ರೋತ್ ಆಗುತ್ತೆ. ಡಾಕ್ಟರ್ MS ಸ್ವಾಮಿನಾಥನ್ ಸುಧಾರಿತ ಇಂಪ್ರೂವ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ ಇಂಡಿಯನ್ ಅಗ್ರಿಕಲ್ಚರ್ ಅಲ್ಲಿ. ಇವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀಲಾಗುತ್ತೆ. ಇದರಲ್ಲಿ 2 ಬರುತ್ತೆ, ಒಂದು ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ, ಒಂದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಯಾಕೆ ಹಸಿರು ಕ್ರಾಂತಿ ಬಂತಂದ್ರೆ 1965 to 66 ಸಿವಿಯರ್ ಡ್ರಾಟ್ ಆಗುತ್ತೆ, ಫುಡ್ ಗ್ರೇನ್ ಸ್ಕೇರ್ಸಿಟಿ ಆಗುತ್ತೆ.
ಸೊ ಸುಗ್ಗಿ ಪೂರ್ವ ತಂತ್ರಜ್ಞಾನದಲ್ಲಿ ಏನು ಹೈ ಈಲ್ಡಿಂಗ್ ಗ್ರೇನ್ಸ್ ಇರ್ಬೋದು, ಹೆಚ್ಚುಳುವರಿ ಧಾನ್ಯಗಳಿರ್ಬೋದು, ಪ್ರೊಟೆಕ್ಷನ್ ರಕ್ಷಣೆಯನ್ನ ನೀಡಬಹುದು ಬೆಳೆಗಳಿಗೆ, ಫರ್ಟಿಲೈಸರ್ಸ್ಗಳ ಮೂಲಕ, ಕ್ರಿಮಿನಾಶಕಗಳ ಮೂಲಕ, ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ಸ್ ಅನ್ನ ಪ್ರೊವೈಡ್ ಮಾಡೋದಿರ್ಬೋದು, ನಿಗದಿತ ಪೋಷಕಾಂಶಗಳನ್ನ ಕೊಡೋದು. ಆಮೇಲೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಈ ಎಲ್ಲ ಟೆಕ್ನಿಕ್ಸ್ಗಳ ಮೂಲಕ ಏನಾಗುತ್ತೆ, ಪ್ರೊಡಕ್ಷನ್ ಬಹಳಷ್ಟು ಆಗುತ್ತೆ, ಸರ್ಪ್ಲಸ್ ಆಗುತ್ತೆ, ಹೆಚ್ಚುವರಿ ಉತ್ಪನ್ನಗಳು ಸಿಗುತ್ತೆ, ಅವುಗಳನ್ನ ಸ್ಟೋರೇಜ್ ಮಾಡೋದಿರ್ಬಹುದು, ಗ್ರೇನರೀಸ್ ಇರಬಹುದು, ಅದೇ ರೀತಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ಗಳಿರ್ಬೋದು. ಇವುಗಳಿಗೆಲ್ಲ ಇಂಪ್ರೂವ್ ಟೆಕ್ನಾಲಜಿ ಅವಶ್ಯಕತೆ ಇರುತ್ತೆ. ಗೌರ್ಮೆಂಟ್ ಸಬ್ಸಿಡೈಸ್ ದ ಫರ್ಟಿಲೈಸರ್ಸ್ ಇಕ್ವಿಪ್ಮೆಂಟ್ಸ್. ಅದೇ ರೀತಿ ಈ ತಂತ್ರಜ್ಞಾನದಲ್ಲಿ ಬಹಳಷ್ಟು ಏನಿರ್ಬೋದು, ಹೆಚ್ಚುವರಿ ಧಾನ್ಯಗಳಿರಬಹುದು, ಫರ್ಟಿಲೈಸರ್ಸ್ ಇರ್ಬೋದು, ಇಕ್ವಿಪ್ಮೆಂಟ್ಸ್, ಇವುಗಳಿಗೆಲ್ಲ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಇರುತ್ತೆ. ಬಡ ರೈತ ಅದನ್ನ ತೊಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಹೀಗಾಗಿ ಸಬ್ಸಿಡೈಸ್ ಮಾಡ್ತಾರೆ, ಲೋನ್ ಅನ್ನ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾರೆ. ಹೀಗಾಗಿ ಬಡ ರೈತನೂ ಸಹ ಇವುಗಳನ್ನ ಎಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಉಗ್ರಾಣ ಮತ್ತು ಶೈತ್ಯಾಗಾರ, ಗ್ರೆನರೀಸ್ ಅಂಡ್ ಕೋಲ್ಡ್ ಸ್ಟೋರೇಜ್, ಯಾವಾಗ ಸರ್ಪ್ಲಸ್ ಆಗುತ್ತೋ ಅವುಗಳನ್ನ ಶೇಖರಿಸಲು ಇವುಗಳನ್ನ ಅಳವಡಿಸಲಾಗುತ್ತೆ. ಈ ಎಲ್ಲಾ ಮಾಧ್ಯಮಗಳ ಮೂಲಕ ಏನಾಗುತ್ತೆ, ಭಾರತದಲ್ಲಿ ಹಸಿರು ಕ್ರಾಂತಿ ಆಗುತ್ತೆ. ಇದು ಮೊದಲ ಹಸಿರು ಕ್ರಾಂತಿ. ಈಗ ನಾವು ಸೆಕೆಂಡ್ ಹಸಿರು ಕ್ರಾಂತಿ ಮಾಡ್ಬೇಕಂತ ಇದ್ದೇವೆ. ಅದನ್ನ ಪರ್ಪೆಚುವಲ್ ಗ್ರೀನ್ ರೆವಲ್ಯೂಷನ್ ಅಥವಾ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್, ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತ ಕರಿತೇವೆ. ಈ ಕ್ರಾಂತಿಯಲ್ಲಿ ಏನ್ ಮಾಡ್ತಾ ಇದ್ದೇವೆ, ನೇಚರ್ ಫ್ರೆಂಡ್ಲಿ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ನಾವು ಬೇಕಾದಂತಹ ರಿಸಲ್ಟ್ಸ್ ಅನ್ನ ಅಚೀವ್ ಮಾಡಬೇಕು ಅಂತ ಇದ್ದೇವೆ. ಓಕೆ, ಸೂಪರ್. ನನ್ನ ಪ್ರಕಾರ ನಾನು ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕವರ್ ಮಾಡಿದ್ದೇವೆ. ಸೊ ಎಕನಾಮಿಕ್ಸ್ ನಲ್ಲಿ ಪ್ರಥಮ ಚಾಪ್ಟರ್ ಆಗಿರುವಂತಹ ಇಕಾನಮಿ ಅಂಡ್ ಗವರ್ಮೆಂಟ್, ಅರ್ಥವ್ಯವಸ್ಥೆ ಮತ್ತು ಸರ್ಕಾರವನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ಈಸ್ ಇಟ್? ಎಸ್. ಸೊ 7-8 ಡನ್. ಎಲ್ಲರಿಗೂ ಥ್ಯಾಂಕ್ ಯು. ಓಕೆ, ಯಾಕಂದ್ರೆ ಈ ಚಾಪ್ಟರ್ ಅನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ ಅನ್ನೋ ಭರವಸೆ ನನಗಿದೆ. ಯಾರು ಇಲ್ಲಿಯ ತನಕ ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಮಾಡಿ, ಮರಿಬೇಡಿ. ಹಾಗೆಯೇ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲಿನ ಬಗ್ಗೆ ತಿಳಿಸಿ. ಏಕೆಂದರೆ ಅವರು ಸಹ ಹೇಗೆ ನಾವಿಲ್ಲಿ ಎಕನಾಮಿಕ್ ಪ್ಲಾನಿಂಗ್ ಮಾಡಿದ್ವೋ, ಅವರು ಸಹ ತಮ್ಮ 10th ನ ಪ್ಲಾನಿಂಗ್ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂದ್ರೆ ನಮ್ಮ ರಿಸೋರ್ಸಸ್ಗಳನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಅತ್ಯಂತ ಅವಶ್ಯಕ. ಯಾರು ಇಲ್ಲಿಯ ತನಕ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಡೌಟ್ಸ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ, ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರ ಹೊರತಾಗಿಯೂ ನಾವು ಇನ್ಸ್ಟಾಗ್ರಾಮ್ ಇರಬಹುದು, ವಾಟ್ಸ್ಆ್ಯಪ್ ಇರಬಹುದು, ಟೆಲಿಗ್ರಾಮ್ ಇರಬಹುದು, ಈ ಎಲ್ಲ ಮಾಧ್ಯಮಗಳಲ್ಲೂ ಅವೈಲೇಬಲ್ ಇದ್ದೇವೆ. ಅಲ್ಲೂ ಸಹ ನೀವು ನಿಮ್ಮ ಡೌಟ್ಸ್ಗಳನ್ನ ತಿಳಿಸಬಹುದು, ಅದನ್ನು ಸಾಲ್ವ್ ಮಾಡ್ತೇವೆ. ಓಕೆ ಮಕ್ಕಳೇ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಚಾಪ್ಟರ್ನಲ್ಲಿ ಸಿಗೋಣ. ಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಆ್ಯಂಡ್ ಆಸ್ ಪ್ರಾಮಿಸ್ಡ್ ಇನ್ ದ ಬಿಗಿನಿಂಗ್, ಗುಡ್ ನೈಟ್. ಥ್ಯಾಂಕ್ ಯು.